ಇವತ್ತು ಇಲ್ಲಿ ಸಂಗೀತ ಇಲ್ಲ ಅಂತ ಸಭಾಭಾವನ ನೋಡಿದರೆ ಗೊತ್ತಾಗುತ್ತೆ. ಯಾಕಂದರೆ ಇವತ್ತಿಲ್ಲಿ ನಾಟಕ ಇದೆ. ಇಂದಿನಿಂದ ಮೊದಲುಗೊಂಡು ಮುಂದೆ 5 ದಿನ ಅಂದರೆ 30ನೇ ತಾರೀಕಿನವರೆಗೆ ವಿಶಾಖದತ್ತ ಕವಿಯ ಮುದ್ರಾರಾಕ್ಷಸ ನಾಟಕದ ಉಪನ್ಯಾಸ ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ಯಾವ ಕಾಲಕ್ಕೂ ಸಲ್ಲುವ, ವಿಶೇಷತಃ ಸದ್ಯೋವರ್ತಮಾನದ ರಾಜಕೀಯ ವಿದ್ಯಮಾನಕ್ಕೆ ಇನ್ನಷ್ಟೂ ಸಲ್ಲುವ ಶುದ್ಧಾತಿ ಶುದ್ಧವಾದ ರಾಜಕಾರಣದ ಮೇಲಾಟ ಕೀಳಾಟಗಳ ಕೈಗಂಟು ಎನ್ನಬಹುದಾದ ಈ ನಾಟಕ ಉಪನ್ಯಾಸವನ್ನು ಪ್ರಾಯೋಜಿಸಿದವರು ಶ್ರೀಶ. ಇವರ ಹೆಸರಿನಲ್ಲಿಯೇ ಶ್ರೀಶ ಇರುವುದರಿಂದ ಇನ್ನೊಂದು ಶ್ರೀಕಾರ ಸೇರಿಸಬೇಕಾಗತ್ತೆ. ಅಂದರೆ ಇನ್ನೊಂದು ಸೇರಿಸಿ ಶ್ರೀ 3 ಶ್ರೀ ಆಗೋಗುತ್ತೆ. ಸುಮಾರು 1500 ವರ್ಷಗಳಷ್ಟು ಹಿಂದೆ ರಚಿಸಿದ್ದು ಎನ್ನಲಾದ ಮುದ್ರಾರಾಕ್ಷಸ ಪಕ್ಕಾ ಪಳಗಿದ ರಾಜನೀತಿ ಕುಶಲನೊಬ್ಬನ ಕೃತಿ. ಈ ನಾಟಕಕ್ಕೆ ವಿಶಾಖದತ್ತ ಮುದ್ರಾರಾಕ್ಷಸ ಅಂತ ಹೆಸರಿಟ್ಟಿದ್ದರ ಶಾಶ್ವತ ಪರಿಣಾಮಕ್ಕೆ ನಿತ್ಯ ಉದಾಹರಣೆ ನೀಡಿ ವಿಶಾಖದತ್ತನಿಗೆ ಚಿರಂಜೀವಿ ಪಟ್ಟ ಕೊಟ್ಟವರು ಪ್ರಿಂಟಿಂಗ್ ಸೆಕ್ಷನ್ನವರು ಅಥವಾ ಪ್ರೆಸ್ ಪರ್ಸನ್ಸ್. ಏನೇ ಪ್ರೂಫ್ ತಿದ್ದಿದ್ರು ಮಾನವ ಸಂಪನ್ಮೂಲ ಅನ್ನುವಂಥದ್ದು ಮಾವನ ಸಂಪನ್ಮೂಲ ಆಗುವ ಕರಾಮತ್ತು ತೋರಿ ತನಿಖೆಗೆ ಬಂದರೆ ಮುದ್ರಾರಾಕ್ಷಸನ ಹಾವಳಿ ಅಂತ ಕೌಟಿಲ್ಯ ಹಾಸ, ಕುಟಿಲದ ಹಾಸ, ನಗೆ ಅದನ್ನು ಬೀರಿ ಬಿಡ್ತಾರಲ್ಲ, ಅವರಿಂದಲೇ ವಿಶಾಖದತ್ತನ ಪ್ರತಿಭಾ ಪುಷ್ಪ ಇವತ್ತಿಗೂ ತನ್ನ ಚಹರೆ ಉಳಿಸಿಕೊಂಡಿದೆ. ಅಂದರೆ ತಪ್ಪು ಮಾಡೋವರಿಂದ ಉಳಿದಿದೆ ಅಂತಲ್ಲ. ಈ ನಿಟ್ಟಿನಲ್ಲಿ ವಿಶಾಖದತ್ತನಿಗೆ ಸಿಕ್ಕಿದ ಅಗ್ಗದ ಪ್ರಚಾರದ ಸೌಖ್ಯ ಸೌಲಭ್ಯ ಪಾಪ ಕಾಳಿದಾಸಾದಿಗಳಿಗೆ ಗಿಟ್ಟಲಿಲ್ಲ. ಇರಲಿ, ಮುದ್ರಾ ಮತ್ತು ರಾಕ್ಷಸ ಈ 2 ಶಬ್ದಗಳನ್ನು ಕಾಯಿನ್ ಮಾಡಿದನಲ್ಲ, ಅದರ ಕ್ರೆಡಿಟ್ ಖಂಡಿತವಾಗಿ ವಿಶಾಖದತ್ತನಿಗೆ ಸಲ್ಲಬೇಕು. ಒಟ್ಟು 7 ಅಂಕಗಳ 25-26 ಪಾತ್ರಗಳ ತಂತ್ರಗಾರಿಕೆಯ ದಬ್ಬಳದ ಮೊನೆ ಮೂತಿ ಇರಿದು ಹರಿದು ಚುಚ್ಚಿ ತೂರಿ ಹೊಲಿದು ಹೊಲವಾಗುವ ವಿಸ್ತಾರ ಕ್ರಿಯಾ ಭೂಮಿಕೆಯ ನಾಟಕ ಇದು. ಸುಮಾರು 10 ತಿಂಗಳ ಅವಧಿಯಲ್ಲಿ ಘಟಿಸುವ ಕಥಾಕೋಶಕ್ಕೆ ಐತಿಹಾಸಿಕ ಇತಿವೃತ್ತದ ಮಿರುಗು ಲೇಪನವೂ ಇದೆ. ಚಂದ್ರಗುಪ್ತ ಚಾಣಕ್ಯರ ಹೆಸರು ಭಾರತೀಯ ಇತಿಹಾಸದ ಗುರುತುಗಂಬಗಳಾಗಿದ್ದಾವೆ. ಇಲ್ಲಿ ಕವಿ ಈ ಕೃತಿಯನ್ನು ರಂಗ ನಿಬದ್ಧಗೊಳಿಸಿದ ಬಗೆಯೇ ವಿಸ್ಮಯದ್ದು. ಇಡೀ ನಾಟಕದ ನಿರ್ವಹಣೆ ಜುಟ್ಟು ಬಿಚ್ಚಿ ಜುಟ್ಟು ಬಿಗಿಯುವ 2 ಕ್ರಿಯೆಯ ನಡುವೆ ಆಗುತ್ತದೆ. ಮೊದಲ ಅಂಕದಲ್ಲಿಯೇ ಕೌಟಿಲ್ಯನ ಪ್ರವೇಶದಲ್ಲಿ ಪ್ರವಿಶತಿ ಮುಕ್ತಾಂ ಶಿಖಾಂ ಪರಾಮೃಶನ್ ಕುಪಿತಃ ಚಾಣಕ್ಯ, ಅಂದರೆ ಬಿಚ್ಚು ಗೂದಲನ್ನು ದಿಟವಾಗಿ ದಿಟ್ಟಿಸುತ್ತಾ ಸಿಟ್ಟಿನಿಂದ ಚಟಪಡಿಸುವ ಚಾಣಕ್ಯ ಪ್ರವೇಶಿಸುತ್ತಾನೆ ಎಂದು ಕವಿ ಹೇಳ್ತಾನೆ. ಹೀಗೆ ಹೇಳಿದ ಕವಿ ನಾಟಕದ ಅಂತ್ಯದಲ್ಲಿ ಅದೇ ಚಾಣಕ್ಯನಿಂದ ಪೂರ್ಣ ಪ್ರತಿಜ್ಞೇನಮಯ ಕೇವಲಂ ಬದ್ಧತೆ ಶಿಖಾ, ನನ್ನ ಪ್ರತಿಜ್ಞೆ ಪೂರ್ಣವಾಗಿದೆ, ಜುಟ್ಟು ಕಟ್ಟುತ್ತೇನೆ ಕೊನೆಗೆ ಹೇಳುವಂಥದ್ದು ಅಂತ ಹೇಳಿಸುತ್ತಾನೆ. ಜುಟ್ಟು ಬಿಚ್ಚಿ ಕಟ್ಟುವುದಕ್ಕಿಂತಲೂ ವೇಗವಾಗಿ ಪಾರ್ಟಿ ಬದಲಾಯಿಸುವ, ಪಾರ್ಟು ಬದಲಾಯಿಸುವ, ಹಾರ್ಟೂ ಬದಲಾಯಿಸುವ ಪ್ರಸ್ತುತದ ಪುಡಾರಿಗಳ ಪುಂಡೋಟದ ಎದುರು ಚಾಣಕ್ಯನ ಶಿಖಾ ಸೂಕ್ತವಾಗದೆ ಸೋತಿತು ಬಿಡಿ. ಇಡೀ ನಾಟಕದ ಸಂವಿಧಾನ, ಸಂಭಾಷಣ ಯೋಜನ ಊಹೆಯನ್ನು ಮೀರಿ ಅಲ್ಲಲ್ಲಿ ತಿರುವುಗಳಲ್ಲಿ ಮರೆಯಾಗಿ ಇನ್ನೆಲ್ಲೋ ಧುತ್ತಂತ ನಿಗುಚಿ ಬೆಚ್ಚಿಸುವ ಗೂಢ ಘಟನೆ ಮುಂದೇನಾಗುತ್ತದೆ ಎಂಬುದರ ಸುಳುಹಿನ ನೆರಳು ತೋರದೆ ಕೊನೆ ತನಕ ಪೆಗ್ಗಿ ಬೀಳಿಸುತ್ತಾ ನೆಗೆವ ಕಥಾಗತಿ, ಉರಿಮೆಣಸನ್ನು ಕಡಿದ ಖಾರದ ಧಾಟಿಯ ಚಾಟಿಯ ಚುರುಕಿನ ಮಾತಿನ ಬೀಸು, ನಾಟಕದ ಭಾಷೆಗೆ ಬಾಧೆ ಬರದಂತೆ ಬಳಸಿದ ಉಚಿತ ಕಾವ್ಯದ ಒಗ್ಗರಣೆಯ ಘಮ, ಇವುಗಳಿಂದ ಮುದ್ರಾರಾಕ್ಷಸ ಅಕ್ಷರಶಃ ಬಿಗಿಯಾದ ನಾಟಕ. ರಂಗಪ್ರಯೋಗಕ್ಕಂತೂ ಆದ್ಯಂತವಾಗಿ ನಿರ್ದೇಶಕನ ಜುಟ್ಟು ಹಿಡಿದು ಬಗ್ಗಿಸುವಷ್ಟು ಬಲವತ್ತರವಾಗಿದೆ.
7ನೇ ಅಂಕದ ವಧಾಸ್ಥಾನದ ಚಿತ್ರಣವಂತೂ ಯಾವ ಮೆಲೋಡ್ರಾಮಾದ ಜರ್ಪಿಗೂ ಕಡಿಮೆ ಇಲ್ಲದಿರುವಂಥದ್ದು. ನಾಟಕದ 7 ಅಂಕಗಳಲ್ಲಿ ಪ್ರತ್ಯಕ್ಷವಾಗಿ ಪ್ರಚ್ಛನ್ನವಾಗಿ ಹರಿವ ಜೀವಧಾರೆ ಚಾಣಕ್ಯನ ನೀತಿ. ಅದೆಂತಹ ಪ್ರಳಯಾಂತಕ ಐಡಿಯಾ ಮನುಷ್ಯಂದು. ಈಗಿನ ರಾಜಕೀಯದ ಪುರುಳೆಗಳು ನಿತ್ಯ ಇದನ್ನು ಪಾರಾಯಣ ಮಾಡಿದರೆ ಅಟ್ಲೀಸ್ಟ್ ಮಾಡುವ ಹಲ್ಕಾ ಕೆಲಸಕ್ಕೂ ಒಂಚೂರು ಕಿಮ್ಮತ್ತು ಬರುತ್ತದೆ. ಒಂದು ಸಾಲಿನ ಪತ್ರದಿಂದ ಇಡೀ ರಾಜ್ಯವನ್ನೇ ಪಲ್ಲಟ ಮಾಡುವ ಫಟಿಂಗತನ ಖಂಡಿತ ಪವಾಡ ಅಂತಲೇ ಅನ್ನಬೇಕು. ಈಗ ಒಬ್ಬ ಮುಖ್ಯಮಂತ್ರಿಯಾಗುವ ಹುನ್ನಾರಕ್ಕೆ ಹೈಕಮಾಂಡಿನ ಗೋಂದು ಗುಮ್ಮಿದ ಲಕೋಟೆ ಕರಾಮತ್ತು ಮಾಡುವಲ್ಲೂ ಎಡವಟ್ಟಾಗುತ್ತದೆ. ಆದರೆ ಕೌಟಿಲ್ಯನ ಒಂದೊಂದು ನಡೆಯೂ ತರ್ಕಬದ್ಧ, ಫಲಿತ ಸಿದ್ಧ. ಪ್ರಚಂಡ ಮೇಧಾವಿ, ಪ್ರಾಮಾಣಿಕ, ನಿಷ್ಠಾವಂತ, ರಾಜತಂತ್ರ ನಿಪುಣ, ಸ್ವಯಂ ಯೋಧನಾದ ಮಂತ್ರಿ ರಾಕ್ಷಸನನ್ನು ಹೆಜ್ಜೆ ಹೆಜ್ಜೆಗೂ ಟ್ರ್ಯಾಪ್ ಮಾಡುತ್ತಾ ಚಾಣಕ್ಯನ ಪ್ರತಿಯೊಂದು ಆಫರನ್ನು ಅವನಾಗಿ ಒಪ್ಪಿಕೊಳ್ಳುವಂತೆ ಕೆಡ್ಡಕ್ಕೆ ಕೆಡವಿಕೊಳ್ಳುವ ಕೌಟಿಲ್ಯನ ಚಾಣಾಕ್ಷತೆ ಮನನ ಮಾಡಿಕೊಳ್ಳಲಿಕ್ಕೆ ವರ್ಷಾವಧಿಯೇ ಬೇಕು. ಇಡೀ ನಾಟಕದ ಕೀಲಿಕೈ ಇರುವುದು ಸೀಲಿನಲ್ಲಿ. ಮುದ್ರೆ ಅಂದರೆ ಸೀಲುಂದು. ಸೀಲು ಸಿಗ್ನೇಚರಿಗೆ ಮೊತ್ತ ಮೊದಲು ಪೊಲಿಟಿಕಲ್ ವ್ಯಾಲ್ಯೂ ತಂದಿತ್ತು. ಸಂವಿಧಾನವನ್ನೇ ಅಡಿಮೇಲು ಮಾಡಿದ ಮೊದಲ ಕೃತಿ ಮುದ್ರಾ ರಾಕ್ಷಸ. ನಾಯಕಿ ಬಿಡಿ, ಈ ನಾಟಕದಲ್ಲಿ ಸ್ತ್ರೀಪಾತ್ರ ಅಂತ ಹೇಳಿಕೊಳ್ಳುವ ಪಾತ್ರವೇ ಇಲ್ಲ. ಕುಟುಂಬಿನಿ ಅಂತ ಒಬ್ಬಳು ಬರ್ತಾಳೆ, 5-6 ಸೆಂಟೆನ್ಸ್ ಹೇಳ್ತಾಳೆ ಅಷ್ಟೆ. ಸ್ತ್ರೀಪಾತ್ರವೇ ಇಲ್ಲದೆ ಇರುವಂತಹ ಒಂದು ಸಂವಿಧಾನದ ನಾಟಕ ಇದು. 100ಕ್ಕೆ 100 ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರದ ನೀತಿಗರ್ಭಿತವಾದದ್ದು. ಕೆಲವು 2-3 ವಾಕ್ಯ. ಅಧಿಕಾರ ಪದಂ ನಾಮ ನಿರ್ದೋಷಸ್ಯಾಪಿ ಪುರುಷಸ್ಯ ಮಹತ್ ಆಶಂಕಸ್ಥಾನಂ. ಈ ಅಧಿಕಾರ ಅಂತ ಸಿಕ್ಕಿಬಿಟ್ರೆ ದೋಷ ಇಲ್ಲದೇ ಇರುವವನು ಸಾಚಾ ಮನುಷ್ಯನಿಯೂ ಕೂಡ ಇವನೇನೋ ಅವನ ಮೇಲೆ ಗುಮಾನಿ ಬರ್ತಾ ಇದೆ ಅಂತ ಅನಿಸಿಬಿಡುತ್ತೆ ಅಂತ. ಆ ಸ್ಥಾನ ಆಗಿದೆ ಅಂತ ಅಮಾತ್ಯ ರಾಕ್ಷಸ ಹೇಳುವಂತಹ ಮಾತು. ತಾಡ್ಯಮಾನ ಪುರುಷ ಕಿಮಿಯೋ ನಬ್ರೂಯಾತ್. ಒಂದು ಸಂದರ್ಭದಲ್ಲಿ ಒಬ್ಬನಿ ಸರಿ ಹೊಡೆಯುತ್ತಾರೆ, ಇಲ್ಲ ಅವನು ಹೊಡಿತಾ ಇದ್ದಾರೆ, ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂತ ಸಿದ್ಧಾರ್ಥ ಕಾನೂನು ಹೇಳ್ತಾನೆ. ಅಮಾತ್ಯ ರಾಕ್ಷಸನ ಮೇಲೆ ಅದು ಆಪಾದನೆ ಬರುವ ಹಾಗಿರುತ್ತೆ ಅವನ ಮಾತು. ಆಗ ಅಮಾತ್ಯ ಹೇಳ್ತಾರೆ, ಸರಿ ಬಿಟ್ಟರೆ ಯಾರು ಏನನ್ನು ಹೇಳುವುದಿಲ್ಲ, ಏನೂ ಹೇಳ್ತಾರೆ ಅಂತ. ಅಂದರೆ ಆ ಕಾಲದಲ್ಲೂ ಇತ್ತು. ಇದು ಪೊಲೀಸ್ ಅಟ್ರಾಸಿಟಿಗೆ ಒಂದು ಒಳ್ಳೆಯ ವ್ಯಾಖ್ಯಾನ. ಸಮರ್ಥನಾದ ಆಡಳಿತಗಾರನಲ್ಲದವನ ರಾಜನಲ್ಲಿ ಕೆಲಸ ಮಾಡುವ ಮಂತ್ರಿ ಎಂಥ ಬೃಹಸ್ಪತಿ ಆಗಿದ್ದರೂ ಜೀರ್ಣಾಶ್ರಯ ಪತತಿ ಕೂಲಜ ವೃಕ್ಷವೃತ್ಯ. ಹೊಳೆ ದಂಡೆಯ ಲಡ್ಡು ಮಣ್ಣಲ್ಲಿ ಬೇರಿಳಿಸಿದ ಬೊಡ್ಡೆ ಮರ ಎಷ್ಟೊತ್ತಿಗೂ ಹಿಸ್ಕೊಂಡು ಬೀಳಬಹುದು. ಇಂತಹ ಮಾತು ಮಹಾಮುತ್ಸದ್ಯ ಅಮಾತ್ಯ ರಾಕ್ಷಸನ ಬಾಯಿಂದಲೇ ಬರುತ್ತದೆ. ನವೀನವನ್ನು, ಪುರಾಣವನ್ನು, ವರ್ತಮಾನವನ್ನು, ಭೂತಕಾಲವನ್ನು, ಶಾಸ್ತ್ರವನ್ನು, ಕಾವ್ಯವನ್ನು ಪ್ರತಿಭೆ ಎಂಬ ಒಂದೇ ಸೌಟಿನಲ್ಲಿ ತಿರುವಿ ಕೃತಿ ಕೌಶಲದ ರುಚಿಪಾಕವನ್ನು ಹದವಾಗಿ ಹಯನಾಗಿ ಬಡಿಸುವ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ರಾಕ್ಷಸನ ಮುದ್ರೆಯ ಗಾಢ ಗೂಢಗಳನ್ನು ಉದ್ಘಾಟಿಸುತ್ತಾರೆ. ಅವರಿಗೆ ಸಮುದ್ರ ಸ್ವಾಗತ. ಇದನ್ನು ಪ್ರಾಯೋಜಿಸಿದ ಶ್ರೀಶ ಅವರಿಗೆ ಹಾರ್ದಿಕ ಸ್ವಾಗತ. ಸಾಕ್ಷರ ಮುದ್ರರಾಗಿ ಬಂದ ತಮಗೆ ಸಾಂಜಲಿ ಸ್ವಾಗತ. ಕೊನೆಗೆ ಒಂದು ಕಿವಿ ಮಾತನ್ನು ಈ ನಾಟಕದ ಬಗ್ಗೆ, ಅಂದರೆ ಇನ್ನು 5 ದಿವಸ ಕೇಳಲಿಕ್ಕಿದ್ದೀರಲ್ಲ, ಅದಕ್ಕೆ ನನ್ನ ವೈಯಕ್ತಿಕವಾದಂತಹ ಒಂದು ಪ್ರಾರ್ಥನೆ ಏನು ಅಂದರೆ, ಮೊದಲಿಂದಲೂ ಅಂದರೆ ಇವತ್ತಿನಿಂದಲೂ ಇಮ್ಮಡಿ ಎಚ್ಚರಿಕೆಯಿಂದ ಈ ನಾಟಕದ ವಾಗ್ಭೂಮಿಯಲ್ಲಿ ಸಂಚರಿಸಿ. ಯಾಕೆಂದರೆ ಈ ನಾಟಕದಲ್ಲಿ ಯಾರು ಯಾರಿಗೆ ಮಿತ್ರ, ಯಾರು ಯಾರಿಗೆ ಶತ್ರು ಅಂತ ಗೊತ್ತಾಗದೆ ತಲೆಯಿಂದ ತಲೆಗೆ ಬರೀ ಕನ್ಫ್ಯೂಷನ್.
ಅದೇ ಆಗಿ ಕೊನೆಗೆ ಚಾಣಕ್ಯನೂ ಒರಿಜಿನಲ್ಲೋ ಡೂಪ್ಲಿಕೇಟೋ ಅಂತ ಅನುಮಾನ ಬಂದೀತು. ಹಾಗಾದಾಗಲೇ ನಾವು ಕಲಾಮುದ್ರಾಂಕಿತರಾಗುತ್ತೇವೆ. ನಮಸ್ಕಾರ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಈ 5 ದಿವಸ ನನಗೆ ತುಂಬ ಪ್ರಿಯವಾದ ಸಂಸ್ಕೃತ ನಾಟಕ ಪ್ರಪಂಚದಲ್ಲಿಯೇ ಪರಿಪೂರ್ಣ ಅಂತ ಅನ್ವರ್ಥ ನಾಮಧೇಯವನ್ನು ಪಡೆದಿರುವಂಥ ಮುದ್ರಾ ರಾಕ್ಷಸದ ಬಗ್ಗೆ ಮಾತನಾಡುವಂಥ ಪುಣ್ಯಾವಕಾಶ ಬಂದಿದೆ. ಅದಕ್ಕಾಗಿ ಆಯೋಜಕರಿಗೆ ಎಲ್ಲರಿಗೆ ತಮ್ಮೆಲ್ಲರಿಗೆ ಕೂಡ ನನ್ನ ವಂದನೆ ಸಲ್ಲುತ್ತೆ. ವಿಶಾಖದತ್ತ ಮುದ್ರಾ ರಾಕ್ಷಸ ನಾಟಕದ ಕವಿ. ಅವನ ದೇಶಕಾಲಗಳ ವಿವರಗಳು ನಮಗೆ ಹೆಚ್ಚಾಗಿ ತಿಳಿದಿಲ್ಲ. ಏನಂದರೆ ನಮ್ಮಲ್ಲಿ ಆ ರೀತಿಯಾದ ಚರ್ಚೆ ಮಾಡೋದಕ್ಕೆ ಹೆಚ್ಚಿನ ರುಚಿ ಮೊದಲಿಂದಲೂ ಇಲ್ಲ. ಒಂದು ಮಟ್ಟಕ್ಕೆ ಬೇಕು, ಅದಕ್ಕೆ ಮಾಡಿಕೊಂಡಿದ್ದಾರೆ. ಆದರೆ ಈಚೆಗೆ 19ನೇ ಶತಮಾನದಿಂದ ಈಚೆಗೆ ಪಾಶ್ಚಾತ್ಯ ಪ್ರಪಂಚದ ಸಂಪರ್ಕ ಬಂದ ಮೇಲೆ ಅದು ವ್ಯಾಪಕವಾಗಿ ಬಂತು. ಅದಕ್ಕೆ ಅದರದೇ ಆದ ಪ್ರಯೋಜನ ಇದೆ. ಆದರೆ ಅದನ್ನು ಹೆಚ್ಚು ಬೆಳೆಸಿಕೊಂಡು ಹೋದರೆ ನಷ್ಟ ನಮಗೆ. ಆ ಕಾರಣದಿಂದ ವಿಶೇಷವಾದ ಚರ್ಚೆಗೆ ಹೋಗದೆ ಅದರ ಮಥಿತಾರ್ಥವನ್ನು ಕೊಡುವುದಿದ್ದರೆ, ವಿಶಾಖದತ್ತ ಚಂದ್ರಗುಪ್ತ ವಿಕ್ರಮಾದಿತ್ಯನ ಕಾಲದಿಂದ ಈಚೆಗೆ ಗುಪ್ತ ಸಾಮ್ರಾಜ್ಯದ ಸ್ವರ್ಣಯುಗದ ಅಂಚಿನಲ್ಲಿ ಇದ್ದಂಥವನು ಅಂತ ಗೊತ್ತಾಗುತ್ತದೆ. ಭಟ್ಟನಿಂದ ಹಿಂದೆ ಇದ್ದವನು ಅಂತಂದರೆ ಸಾಕು. 4ನೇ ಶತಮಾನದಿಂದ ಮುಂದೆ, 7ನೇ ಶತಮಾನದಿಂದ ಹಿಂದೆ ಇದ್ದವನು ಅಂತ ಹೇಳ್ಬೋದು. ಹೆಚ್ಚು ಕಡಿಮೆ ಕುಮಾರಗುಪ್ತ ಅಥವಾ ಸ್ಕಂದಗುಪ್ತ, ಇಲ್ಲವೇ ಸಾಕ್ಷಾತ್ ಚಂದ್ರಗುಪ್ತನ ಆ ಕೊನೆಗಾಲದಲ್ಲಿ ಇದ್ದಿರಬಹುದಾದಂಥ ಮಹಾಕವಿ ಅಂತ ಗೊತ್ತಾಗುತ್ತೆ. ಇವನ ದೇಶ ನಮಗೆ ಪ್ರಾಂತ ಯಾವುದು ಅಂತ ಗೊತ್ತಿಲ್ಲ. ಸ್ಥೂಲವಾಗಿ ಊಹೆ ಮಾಡೋದಿದ್ದರೆ ಅದು ಮಗಧ ಪ್ರಾಂತವೇ ಇದ್ದಿರಬೇಕು ಅಂತ. ಯಾಕೆಂದರೆ ಅವನು ಕ್ಷಪಣಕ ಅನ್ನುವ ಒಬ್ಬ ಇಂದು ಶರ್ಮ ಅಂತ ಅವನ ನಿಜವಾದ ಹೆಸರು, ಬೌದ್ಧ ಸನ್ಯಾಸಿ ಬರ್ತಾನೆ. ಅವನ ಮಾತುಗಳೆಲ್ಲ ಅರ್ಧಮಾಗದಿ ಭಾಷೆಯಲ್ಲಿಯೇ ಬರ್ತವೆ. ಅದೆಲ್ಲ ಆ ಮಗಧ ಪ್ರಾಂತದ ಒಂದು ಆಡು ನುಡಿಯಾದ ಸಂಸ್ಕೃತ ಆಗಿತ್ತು. ಇವನ ಕವಿಯ ವಂಶ ಕೂಡ ಕ್ಷಾತ್ರ ತೇಜಸ್ಸಿನಿಂದ ಬೆಳಗುವ ಬ್ರಾಹ್ಮ ವಂಶ ಅಂತ ಅನ್ಬೋದು. ಇವನು ಕ್ಷತ್ರಿಯನೋ ಬ್ರಾಹ್ಮಣನೋ ಅಷ್ಟಾಗಿ ಗೊತ್ತಿಲ್ಲ. ಯಾಕೆಂದರೆ ದತ್ತ ಅನ್ನುವಂಥ ಉಪನಾಮಧೇಯ ಆ ಕಾಲದಲ್ಲಿ ಎಲ್ಲರೂ ಇಟ್ಕೊಳ್ತಾ ಇದ್ರು. ಇವನ ಅಜ್ಜ ಸಾಮಂತ ವಟೇಶ್ವರ ದತ್ತ ಅಂತ, ತಂದೆ ಮಹಾರಾಜ ಭಾಸ್ಕರ ದತ್ತ ಅಥವಾ ಪೃಥುದತ್ತ ಅಂತ ಇತ್ತು. ಇವನು ಸ್ವಯಂ ವಿಶಾಖದತ್ತ ಅದೇ ಕ್ಷಾತ್ರ ತೇಜಸ್ಸಿನ ಬ್ರಹ್ಮ ವರ್ಚಸ್ಸಿನ ಪರಂಪರೆಯವನಾಗಿರಬೇಕು. ಸಾಮಂತನಾಗಿದ್ದವನು ಮಹಾರಾಜ ಅಂದರೆ ಒಂದು ದೊಡ್ಡ ಪ್ರಾಂತದ ಮಾಂಡಲಿಕನಾಗಿದ್ದಿರಬಹುದು. ಅವನ ರಾಜನೀತಿ ಕೌಶಲಕ್ಕೆ ವಂಶ ಪರಂಪರೆಯಿಂದ ಬಂದ ರಾಜಕೀಯ ವ್ಯವಹಾರ ಚಾತುರ್ಯವೂ ಕಾರಣವಾಗಿದ್ದಿರಬೇಕು. ಜೊತೆಗೆ ಅವನು ಅನೇಕ ಶಾಸ್ತ್ರಗಳಲ್ಲಿ ನಿಷ್ಣಾತನಾಗಿದ್ದ ಅಂತ ಕೂಡ ತಿಳಿಯುತ್ತದೆ. ನಾಟ್ಯಶಾಸ್ತ್ರವಂತೂ ಸರಿಯೇ ಸರಿ. ಇದರ ವಸ್ತುವು ರಾಜನೀತಿ, ಅವನ ವ್ಯಕ್ತಿತ್ವ ಮತ್ತು ಅವನ ವೃತ್ತಿ ಕೂಡ ರಾಜನೀತಿಯದೇ ಆಗಿದ್ದಿರಬೇಕು. ಜೊತೆಗೆ ನ್ಯಾಯ ವೈಶೇಷಿಕಗಳಲ್ಲಿ, ಜ್ಯೋತಿಷದಲ್ಲಿ ತಲಸ್ಪರ್ಶಿಯಾದ ಪಾಂಡಿತ್ಯ ಇತ್ತು ಅಂತ ತಿಳಿಯುತ್ತದೆ. ಆಯುರ್ವೇದದಲ್ಲಿ ಕೂಡ ಕೃತ ಪರಿಶ್ರಮನಾಗಿದ್ದ ಅಂತ ಗೊತ್ತಾಗುತ್ತದೆ. ಹಿಂದಿನ ನಮ್ಮ ಕವಿಗಳು ಯಾರೂ ಕೂಡ ಬರಿಯ ಕವಿಗಳಲ್ಲ. ಅವಯಃ ಕೇವಲ ಕವಯ, ಕೇವಲ ಧೀರಾಸ್ತು ಕೇವಲಂ ಕೀರಾಹ, ಕವಯಃ ಪಂಡಿತ ಕವಯ ತಾನವಮಂತಾಸ್ತು ಕೇವಲಂ ಗವಯ ಅಂತ ಒಂದು ಸೂಕ್ತಿ ಉಂಟು. ಬರಿ ಕವಿಗಳ್ ಕುರಿ ಕವಿಗಳ್, ಕೆ ಕೃಷ್ಣಮೂರ್ತಿಯವರ ಅನುವಾದ ಮಾಡ್ತಾರೆ. ಬರಿ ಪಂಡಿತರೆಲ್ಲ ಗಿಳಿಯೋದು ಪಂಡಿತರಲ್ತೆ. ಹಾಗಾಗಿ ಕವಿಗಳು ಯಾರು ಅಂದರೆ ಕವಿಗಳ್ ಪಂಡಿತ ಕವಿಗಳ್, ಅವರಂ ನಗೆಗೀಡು ಮಾಳ್ಪರ್ ದನಗಳ್ ಅಂತ. ನಿಜವಾದ ಕವಿಗಳು ಅಂದರೆ ವಿದ್ವತ್ ಕವಿಗಳು ಅನ್ನುವ ಮಾತು ಬರುತ್ತೆ. ಆ ಒಂದು ಪರಂಪರೆಗೆ ಸೇರಿದವನು. ಆದರೆ ವಿದ್ವತ್ತೆಯನ್ನು ಪ್ರದರ್ಶನಕ್ಕಾಗಿ ಬಳಸದೆ ದರ್ಶನಕ್ಕಾಗಿ ಬಳಸಿದಂಥ ಮಹಾನುಭಾವ ವಿಶಾಖದತ್ತ. ಅವನ ಕೃತಿಗಳು 4 ಉಪಲಬ್ಧ ಇದ್ದಿರಬೇಕಿತ್ತು. ಆದರೆ ದುರ್ದೈವದಿಂದ ಒಂದೇ ಮಾತ್ರ ಸಿದ್ಧವಿದೆ. ಈ 4ರಲ್ಲಿ ಇನ್ನು 3 ಕೇವಲ ಅಲ್ಲಿ ಇಲ್ಲಿ ಉಲ್ಲೇಖಗಳು, ತುಂಡು ತುಣುಕುಗಳು. ಹಾಗೆ ಇನ್ನೆಷ್ಟು ಬರೆದಿದ್ದನೋ ಅದು ನಮಗೆ ಗೊತ್ತಿಲ್ಲ. ಪ್ರಸಿದ್ಧವಾಗಿ ನಮ್ಮ ಸೌಭಾಗ್ಯ ಉಳಿದಿರುವಂಥದ್ದು ಮುದ್ರಾ ರಾಕ್ಷಸ ಮಹಾಕೃತಿ. ಅದರ ವರ್ಚಸ್ಸು ಓಜಸ್ಸನ್ನು ನೋಡಿದ್ರೆ ಅವನು ಇನ್ನೆಂಥ ಅನರ್ಘ ರತ್ನಗಳನ್ನು ಬರೆದಿದ್ದಿರಬಹುದು ಅನ್ನುವ ಕಲ್ಪನೆ ಬರ್ತದೆ. ಉಳಿದವು ದೇವಿ ಚಂದ್ರಗುಪ್ತ ಅನ್ನುವ ಪ್ರಕರಣ ಅಥವಾ ನಾಟಕ ಇದ್ದಿರಬಹುದು. ಚಂದ್ರಗುಪ್ತ ವಿಕ್ರಮಾದಿತ್ಯ ತನ್ನ
ಅಣ್ಣ ರಾಮಗುಪ್ತನ ಪತ್ನಿ ಧ್ರುವದೇವಿ ಅನ್ನುವಳನ್ನು ಅಣ್ಣನೇ ರಾಮಗುಪ್ತನೇ ಜೀವಗಳ್ಳನಾಗಿ ಶಕಾಧಿಪತಿಗೆ ಮಾರಿಕೊಳ್ಳೋದಕ್ಕೆ ಸಿದ್ಧನಾದಾಗ ಅತ್ತಿಗೆಯ ಶೀಲ ಮಾನ ಸಂರಕ್ಷಣೆಗಾಗಿ ತಾನು ಸ್ತ್ರೀವೇಷದಲ್ಲಿ ಹೋಗಿ ಶಕಾಧಿಪತಿಯನ್ನು ಕೊಂದು ಬರುವಂಥ ಒಂದು ಕಥನವನ್ನು ಒಳಗೊಂಡದ್ದು ಅಂತ. ಅದರ ತುಂಡು ತುಣುಕುಗಳು 10 ಹಲವು ಲಕ್ಷಣ ಗ್ರಂಥಗಳಲ್ಲಿ ಚೆದುರು ಹೋಗಿದ್ದುವು. ಉದಾಹರಣೆಗೆ ರಾಮಚಂದ್ರ ಗುಣಚಂದ್ರರ ನಾಟ್ಯ ದರ್ಪಣ, ಭೋಜರಾಜನ ಶೃಂಗಾರ ಪ್ರಕಾಶ, ಅಭಿನವಗುಪ್ತನ ಅಭಿನವ ಭಾರತಿ, ಸಾಗರ್ ನಂದಿಯ ನಾಟಕ ಲಕ್ಷಣ ರತ್ನಕೋಶ, ಈ ರೀತಿಯಾಗಿ ಅದನ್ನೆಲ್ಲವನ್ನು ಎಳೆಗಳನ್ನು ಸೇರಿಸಿ ಒಂದು ಸ್ಥೂಲವಾದ ಚಿತ್ರಣ ಏನು ಅನ್ನೋದನ್ನು ಕೊಟ್ಟಂಥ ಶ್ರೇಯಸ್ಸು ಡಾಕ್ಟರ್ ವಿ ರಾಘವನ್ ಅವರಿಗೆ ಸಲ್ಲಬೇಕು. ಅವರ ಶೃಂಗಾರ ಪ್ರಕಾಶ ಮಹೋನ್ನತವಾದ ಕೃತಿ ಯಾವುದಿದೆ, ಭೋಜರಾಜನ ಶೃಂಗಾರ ಪ್ರಕಾಶದ ಕುರಿತ ಒಂದು ಸಂಶೋಧನಾತ್ಮಕ ಗ್ರಂಥ, ಅಲ್ಲಿ ಪರಿಶಿಷ್ಟವಾಗಿ ಎಲ್ಲ ವಿವರಗಳನ್ನು ಚರ್ಚೆ ಮಾಡಿದ್ದಾರೆ. ಅದೆಲ್ಲ ಆ ಒಂದು ಉದ್ಧರಣಗಳನ್ನು ಕೊಟ್ಟಿದ್ದಾರೆ. ಮತ್ತೊಂದು ಈ ಕವಿ ಬರೆದದ್ದು ರಾಘವಾನಂದ ಅಂತ, ರಾಮಾಯಣ ಸಂಬಂಧಿಯಾದದ್ದು. ಕೇವಲ 3 ಶ್ಲೋಕಗಳು ಸಿಗುತ್ತವೆ. ಒಂದು ಬಹುರೂಪ ಮಿಶ್ರ ಅಂತ ಒಬ್ಬ ಬರೆದಂಥ ದಶರೂಪಕ ವ್ಯಾಖ್ಯಾನದಲ್ಲಿ, ಮತ್ತೆ 2 ಭೋಜರಾಜನ ಶೃಂಗಾರ ಪ್ರಕಾಶದಲ್ಲಿ ಸಿಗುತ್ತದೆ. ಇನ್ನೊಂದು ಉದಯನ ಪದ್ಮಾವತಿ ಅವರುಗಳನ್ನು ಕುರಿತಾದ ಕಥೆ ಅಭಿಸಾರಿಕಾ ವಂಚಿತಕ, ಅದರ ತುಂಡು ತುಣುಕುಗಳು ಅಭಿನವ ಭಾರತಿ ಶೃಂಗಾರ ಪ್ರಕಾಶದಲ್ಲಿ ಸಿಗುತ್ತವೆ. ಶೃಂಗಾರ ಪ್ರಕಾಶ ಇಲ್ಲದೇ ಇದ್ದರೆ ನಮಗೆ ಎಷ್ಟೋ ಕೃತಿಗಳ ಅಲ್ಪ ಸ್ವಲ್ಪ ಛಾಯೆ ಕೂಡ ಕಾಣಿಸದೆ ಹೋಗ್ತಾ ಇತ್ತು. ಭೋಜರಾಜ ಅಂತ ದೊಡ್ಡ ಕೆಲಸ ಮಾಡಿದ. ಹೀಗಾಗಿ ನಮಗೆ ವಿಶಾಖದತ್ತನ ಅಮೋಘ ಪ್ರತಿಭೆಯ ಹೆಚ್ಚಿನ ಕೃತಿಗಳು ಸಿಗ್ತಾ ಇಲ್ಲ. ಆದರೆ ಇದು ಒಂದೇ ಉಜ್ವಲೋಜ್ವಲವಾಗಿ ಇದೆ. 10 ಕಟ್ಟುವಲ್ಲಿ ಒಂದು ಮುತ್ತು ಕಟ್ಟು ಅನ್ನುವಂತೆ ಇದೆ. ಆದರೆ ಆ ತುಂಡು ತುಣುಕಾಗಿ ಉಳಿದಿರುವಂಥ ದೇವಿ ಚಂದ್ರಗುಪ್ತ ನೋಡಿದ್ರೆ ಗೊತ್ತಾಗುತ್ತೆ ಎಂಥ ನಾಟಕ ನಾವು ಕಳ್ಕೊಂಡು ಬಿಟ್ವಿ ಅಂತ. ಇನ್ನು ರಾಮಾಯಣದ ಬಗ್ಗೆ ಇಷ್ಟು ರಾಜನೀತಿ ಕುಶಲನಾದಂಥ ಒಬ್ಬ ಪ್ರೌಢ ಕವೀಶ್ವರ ನಾಟಕ ಬರೆದರೆ ಅದು ಹೇಗಿದ್ದಿರಬಹುದು? ಅದರೊಳಗೆ ಇನ್ಯಾವ ರಾಜನೀತಿಯನ್ನು, ಮತ್ತಾವ ಲೋಕನೀತಿಯನ್ನು, ಮತ್ತಾವ ಧರ್ಮ ಸೂಕ್ಷ್ಮವನ್ನು ತೆರೆದಿಡ್ತಾ ಇದ್ನೋ ನಮಗೆ ಗೊತ್ತಿಲ್ಲ. ಅದು ನಷ್ಟವಾಗಿದೆ. ಮತ್ತು ಸುಕುಮಾರ ಮನೋಧರ್ಮದವನು ಅಲ್ಲದವನು ಅಂತ ಈ ಕವಿಯನ್ನು ಭಾವಿಸ್ಕೊಳ್ತೀವಿ. ಅವನು ಸುಕುಮಾರ ಮನೋಹರವಾದ ಉದಯನ ವತ್ಸರಾಜನ ಕಥೆಯನ್ನು ಹೇಗೆ ಬರೆದಿದ್ದಿರಬಹುದು? ತಾಪಸ ವತ್ಸರಾಜ ಮತ್ತು ವೀಣಾ ವತ್ಸರಾಜ, ಹೀಗೆ 2 ಕೃತಿಗಳು ಅಪೂರ್ಣವಾಗಿ ಆದರೂ ತಕ್ಕ ಮಟ್ಟಿಗೆ ನಮಗೆ ಇಂದು ಸಿಗ್ತಾ ಇವೆ. ಆ ಒಂದು 2 ಕೃತಿಗಳ ಹೋಲಿಕೆಯಲ್ಲಿ, ಭಾಸನ ಪ್ರಸಿದ್ಧವಾದ ಸ್ವಪ್ನ ನಾಟಕದ ಹೋಲಿಕೆಯಲ್ಲಿ ಇವನ ಒಂದು ಅಭಿಸಾರಿಕಾ ವಂಚಿತಕ ಹೇಗಿರ್ತಾ ಇತ್ತು ನೋಡೋದಕ್ಕೆ ನಮಗೆ ಅವಕಾಶವಿಲ್ಲದಂತೆ ಆಗಿದೆ. ಆ ಕೃತಿ ಲುಪ್ತ. ಇವೆಲ್ಲ ಬಹುಮಟ್ಟಿಗೆ ಲುಪ್ತವಾದದ್ದು ನಮ್ಮ ದೇಶದ ಮೇಲೆ ವಿದೇಶಿಯರು ಸತತವಾಗಿ ಮಾಡಿದ ದೌರ್ಜನ್ಯದ ದಾಳಿಗಳಿಂದ. ಅದರೊಳಗೂ ಮುಸ್ಲಿಮರ ಆಕ್ರಮಣ ಅಂತೂ ನಮ್ಮ ದೇಶದ ಅಮೂಲ್ಯವಾದ ಸಾರಸ್ವತ ಸಂಪತ್ತಿನಿಂದ ಮೊದಲುಗೊಂಡು ಸಕಲ ಸಂಪದವನ್ನು ನಾಶ ಮಾಡಿದೆ. ಜೊತೆಗೆ ಸ್ವಜನರದು ಅಷ್ಟು ಇಷ್ಟು ಅಜ್ಞಾನ ಕೂಡ ಸೇರಿಕೊಂಡಿದೆ. ಆದರೆ ವಿದೇಶಿಯರ ಆಕ್ರಮಣ ಅದು ಬಹಳ ಹೆಚ್ಚಿನ ದೌರ್ಜನ್ಯವನ್ನು ಮಾಡಿದೆ. ಅದರೊಳಗೆ ಈ ಮಹಾಕವಿಯ 3 ಕೃತಿಗಳು ಕೂಡ ಕೊಚ್ಚಿಕೊಂಡು ಹೋಗಿವೆ ಅಂತನ್ನೋದು ತುಂಬ ದುಃಖದ ಸಂಗತಿ. ಇವನ ಒಂದು ವ್ಯಕ್ತಿತ್ವ ಈ ನಾಟಕದಿಂದ ಗೋಚರವಾಗುವಂತೆ ನೋಡಿದರೆ ಧರ್ಮಾರ್ಥ ಕಾಮ ಮೋಕ್ಷಗಳ ಸಾರಭೂತವಾದ ವ್ಯಕ್ತಿತ್ವ ಅಂತ ಗೊತ್ತಾಗುತ್ತೆ. ಕೃಷ್ಣನ ಒಂದು ಜೀವನ ದರ್ಶನ ಏನಿದೆ ಅದು ಇಲ್ಲಿ ಎರಕಗೊಂಡಿದೆ ಅಂದರೆ ಅತಿಶಯವಲ್ಲ. ಇಲ್ಲಿ ಬರುವಂಥ ಚಾಣಕ್ಯನ ವ್ಯಕ್ತಿತ್ವ, ರಾಕ್ಷಸಾಮಾತ್ಯನ ವ್ಯಕ್ತಿತ್ವ, ಚಂದ್ರಗುಪ್ತನ ಒಂದು ವ್ಯಕ್ತಿ ಸ್ವಭಾವ, ಇವನ್ನೆಲ್ಲ ನೋಡಿದರೆ ಎಷ್ಟು ಉಜ್ವಲವಾದ ಪಾತ್ರಗಳನ್ನು, ಮುಟ್ಟಿದರೆ ಸಾಕು, ಚಿವುಟಿದ್ರೆ ಸಾಕು, ರಕ್ತ ಸೋರಿ ಹೋಗುತ್ತಾ ಅನ್ನುವಷ್ಟು ಸಜೀವವಾಗಿ ಓಡಾಡ್ತಕ್ಕಂಥದ್ದು. ಅದರಿಂದ AR ಕೃಷ್ಣಶಾಸ್ತ್ರಿಗಳು ಹೇಳ್ತಾರೆ, ಇಷ್ಟು ಖಚಿತವಾದ ರೀತಿಯಲ್ಲಿ ಪಾತ್ರಗಳು ಸೃಷ್ಟವಾಗಿ ಆ ಪಾತ್ರ ಸ್ವಭಾವದಿಂದ ಘಟನೆಗಳು ಹುಟ್ಟಿ ಕಥೆ ಒಮ್ಮುಖವಾಗಿ ಬೆಳೆದು ಮುಗಿಯುವುದು ಸಂಸ್ಕೃತ ನಾಟಕ ಸಾಹಿತ್ಯದಲ್ಲಿ ಅಪರೂಪ ಅಂತ. ಕಾಳಿದಾಸಾದಿಗಳಲ್ಲಿ ಕೂಡ ಈ ಮಟ್ಟದ ಪಾತ್ರದ ಸಂಕೀರ್ಣತೆ ಕಾಣುವುದು ಕಷ್ಟ. ಅಂದರೆ ನೋಡ್ಕೊಳ್ಳಿ ಇನ್ನು ಹೇಗಿರ್ಬೋದು. ಇವನಿಗೆ ಸಡ್ಡು ಹೊಡೆಯಬಲ್ಲವನು ಒಬ್ಬ ಇದ್ದರೆ ಅವನು ಮೃಚ್ಛಕಟಿಕ ಬರೆದ ಮಹಾಕವಿ ಶೂದ್ರಕ, ಇನ್ಯಾರೂ ಅಲ್ಲ. ಹೀಗೆ ಈ ನಾಟಕದ ವಸ್ತು ಪಾತ್ರ ರಸಗಳಲ್ಲಿ ಪಾತ್ರ ರಚನೆ ಮೊದಲು ಬರುತ್ತದೆಂದು ಹೇಳಬಹುದು ಅಂತ. ಈ ಕಾರಣದಿಂದಲೇ ಈ ಕೃತಿಯನ್ನು ಕೊಂಡಾಡದೇ ಇರತಕ್ಕಂಥ ಪ್ರಾಚೀನ ಅಲಂಕಾರಿಕರು ಇಲ್ಲವೇ ಇಲ್ಲ. ಕುಂತಕನಂತೂ ಮುಕ್ತ ಕಂಠದಿಂದ ಕೊಂಡಾಡ್ತಾನೆ. ವಕ್ರೋಕ್ತಿ ಜೀವಿತದ 4ನೆಯ ಉನ್ಮೇಷದಲ್ಲಿ 11ನೇ ಕಾರಿಕೆಯಲ್ಲಿ ಅವನು ಹೇಳ್ತಾನೆ, ಪ್ರಧಾನ ವಸ್ತು ನಿಷ್ಪತ್ಯೈ ವಸ್ತುವಂತರ ವಿಚಿತ್ರತ ಯತ್ರೋಲ್ಲಸತಿ ಸೋಲ್ಲೇಖ ಸಾಪರಾಪ್ಯಸ್ಯ ವಕ್ರತ ಅಂತ ಹೇಳಿ ಒಂದು ಪ್ರಧಾನವಾದ ಘಟನೆಗೆ ಪೂರಕವಾದ ಸಣ್ಣ 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 ಘಟನೆಗಳನ್ನು ತುಂಬ ಸೊಗಸಾಗಿ, ಹದವಾಗಿ, ಹಾಳತವಾಗಿ
ಕಟ್ಟಿಕೊಡುವಂಥದ್ದು ಅತಿಶಯದ ಕಲೆ, ಅದು ಮುದ್ರಾ ರಾಕ್ಷಸದಲ್ಲಿ ನೋಡಬಹುದು ಅಂತ 6ನೇ ಅಂಕದಲ್ಲಿ ಬರುವ ಒಂದು ದೃಶ್ಯವನ್ನು ಹಾಗೆ ಅನಾಮತ್ತಾಗಿ ತೆಗೆದು ಉಲ್ಲೇಖ ಮಾಡಿ ಕೊಂಡಾಡ್ತಾನೆ. ಮತ್ತು ಅವನಿಗೆ ಎಷ್ಟರ ಮಟ್ಟಿಗೆ ಈ ನಾಟಕದ ಸ್ವಾರಸ್ಯ ಕಂಡಿದೆ ಅಂತಂದರೆ, ಆಸ್ತಾಂ ವಸ್ತುಷು ವೈದಗ್ಧಿ ಕಾವ್ಯೇ ಕಾಮಪಿ ವಕ್ರತಾಂ ಪ್ರಧಾನ ಸಂವಿಧಾನಾಂಕ ನಾಮ್ನಾಪಿ ಕುರುತೆ ಕವಿ ಅಂತ ಉತ್ತಮ ಕವಿಯಾದವನು ಆ ನಾಟಕದ ಪಾತ್ರಗಳಲ್ಲಿ, ವಸ್ತು ವಿವರಗಳಲ್ಲಿ, ಸಂವಾದಗಳಲ್ಲಿ, ಪದ್ಯಗಳಲ್ಲಿ ಮಾತ್ರವಲ್ಲದೆ ಅಂಕದ ಹೆಸರು, ನಾಟಕದ ಮುಖ್ಯ ನಾಮಧೇಯ, ಇಲ್ಲಿ ಕೂಡ ಚಮತ್ಕಾರವನ್ನು ತರ್ತಾನೆ. ಬಾಲ್ಡ್ ಆಗಿ ಮಾಲವಿಕಾಗ್ನಿಮಿತ್ರಂ, ಮಾಲತಿ ಮಾಧವಂ ಈ ಥರ ಹೆಸರಿಡೋಲ್ಲ, ಅಭಿಜ್ಞಾನ ಶಾಕುಂತಲಂ, ಮುದ್ರಾ ರಾಕ್ಷಸಂ, ಪುಷ್ಪದೂಷಿತಕಂ ಹೀಗಿಡ್ತಾನೆ ಅಂತ. ಮುದ್ರಾ ರಾಕ್ಷಸಂ ಅಂದರೆ ಏನು? ಅದಕ್ಕೆ 10 ಹಲವು ಅರ್ಥ ಸ್ವಾರಸ್ಯ ಇದೆ, ಅದನ್ನು ನೋಡ್ತೀವಿ ನಾವು ಮುಂದೆ. ಆ ರೀತಿಯಾಗಿ ಆ ಹೆಸರಿನಲ್ಲಿಯೇ ಒಂದು ವಕ್ರತೆ, ರಮಣೀಯತೆಯನ್ನು ತರಬೇಕು ಅಂತ ಈ ಒಂದು ನಾಟಕವನ್ನು ಕೊಂಡಾಡ್ತಾನೆ. ಹೀಗೆ ಪ್ರಾಚೀನರು ಎಷ್ಟೋ ಜನ ಕೊಂಡಾಡಿದ್ದಾರೆ. ಭೋಜರಾಜನಂತೂ ತನ್ನ ಶೃಂಗಾರ ಪ್ರಕಾಶದಲ್ಲಿ ಮುಕ್ತಕಂಠದ ಪ್ರಶಂಸೆಯನ್ನು ಮಾಡ್ತಾ ಹೇಳ್ತಾನೆ. ಅದು ಎಷ್ಟು ದೊಡ್ಡ ಕೃತಿ ಇದು ಅಂತಂದರೆ, ಮುದ್ರಾ ರಾಕ್ಷಸ ಅದು ಅರ್ಥಶಾಸ್ತ್ರಂ, ಅರ್ಥಶಾಸ್ತ್ರದ ತಿಳುವಳಿಕೆ ಒಬ್ಬನಿಗೆ ಬೇಕು ಅಂದರೆ ಮುದ್ರಾ ರಾಕ್ಷಸದಂಥದ್ದು ನೋಡಬೇಕು ಅಂತ ಪುರುಷಾರ್ಥಗಳ ಬಗ್ಗೆ ವಿವೇಚನೆ ಮಾಡ್ತಾ ಒಂದೊಂದು ಪುರುಷಾರ್ಥಕ್ಕೆ ಒಂದೊಂದು ಮುಖ್ಯ ನಾಟಕ, ಇದರೊಳಗೆ ಅರ್ಥ, ರಾಜನೀತಿಗೆ ಎಲ್ಲೆಲ್ಲದ ಮಹತ್ವ ಸಂದಿದೆ ಅಂತ. ಈ ರೀತಿ ಕೊಂಡಾಡಿದ ಪರಂಪರೆಯಲ್ಲೇ ಇದೆಲ್ಲ ನೋಡಿ 10-11ನೇ ಶತಮಾನದ ಹಿಂದೆಂದು. ಆಮೇಲೆ ಮುಸ್ಲಿಮರ ದಾಳಿ ಆರಂಭವಾಗಿ ನಮ್ಮ ದೇಶದ ಕೇಂದ್ರ ಭಾಗವನ್ನು ಆಕ್ರಮಣ ಮಾಡಿಕೊಂಡ್ರೆ ಏನಾಯಿತು ಪರಿಸ್ಥಿತಿ ಅಂತಂದರೆ, ಮಲ್ಲಿನಾಥನಂಥ ವ್ಯಾಖ್ಯಾನ ಶಿರೋಮಣಿ ಮಹಾಮಹೋಪಾಧ್ಯಾಯ ಅವನು ಮುದ್ರಾ ರಾಕ್ಷಸವನ್ನು ಬೈದಿದ್ದಾನೆ. ನನಗೆ ಮಲ್ಲಿನಾಥ ಅಂದರೆ ತುಂಬ ಪ್ರೀತಿ ಗೌರವ, ಆದರೆ ಈ ವಾಕ್ಯಕ್ಕೆ ಮಾತ್ರ ಎಂದೂ ಅವನಿಗೆ ಕ್ಷಮೆ ಕೊಡೋದಿಲ್ಲ. ನಿಷೇಧೋ ಮುದ್ರಾ ರಾಕ್ಷಸಸ್ಯ ಅಸತ್ಕಾವ್ಯ ವಿಷಯತೆಯ ವ್ಯವಸ್ಥಾಪನೀಯ ಅಂತ ಬರೀತಾನೆ. ವಿದ್ಯಾಧರ ಅಂತ ಒಬ್ಬ ಕಳಿಂಗ ನರಸಿಂಹದತ್ತನ ಆಸ್ಥಾನದ ಕವಿ ವಿದ್ವಾಂಸ, ಅವನು ಏಕಾವಲಿ ಎನ್ನುವ ಅಲಂಕಾರಶಾಸ್ತ್ರ ಗ್ರಂಥ ಬರೆದ. ಅದಕ್ಕೆ ಮಲ್ಲಿನಾಥ ತರಲ ಅನ್ನುವ ತುಂಬ ಸೊಗಸಾದ ವ್ಯಾಖ್ಯಾನವನ್ನು ಬರೆದಿದ್ದಾನೆ. ಅಲ್ಲಿ ಕೆಟ್ಟ ಕಾವ್ಯಗಳಿಗೆ ದೃಷ್ಟಾಂತ ಏನು ಅಂದರೆ ಮುದ್ರಾ ರಾಕ್ಷಸ ಅಂತಾನೆ. ಯಾಕೆಂದರೆ ಇಲ್ಲಿ ರಾಜನೀತಿಯ ಮೋಸ, ಕುಟಿಲತೆ ಎಲ್ಲ ಇದೆ ಅಂತ. ಅಂದರೆ ಯಾತಕ್ಕಾಗಿ ಮೋಸ? ಧರ್ಮಸ್ಥಾಪನೆಗಾಗಿ ಮೋಸ. ಯಾರಿಂದ ಮೋಸ? ನಿಸ್ಪೃಹನಿಂದ ಮೋಸ. ಇದನ್ನು ಮರೆತು ಬಿಟ್ನಲ್ಲ ಅವಿವೇಕಿ ಮಲ್ಲಿನಾಥ. ವಾಣೀಂ ಕಾಣ ಭುಜಿ ಮಜಿ ಗಣದವಾ ಶಾಸಿಚ್ಚ ವೈಯಾಸಕಿಂ ಅಂತಸ್ತಂತ್ರ ಮರಂಸ್ತ ಪನ್ನಗ ಗವಿ ಗುಂಫೇಶು ಚಾಜಾಗರೀತ್ ವಾಚಾ ಮಾಕಲಯದ್ ರಹಸ್ಯ ಮಖಿಲಾಂ ಯಚ್ಚಾಕ್ಷಪಾದಿಸ್ಫುರಾಂ ಲೋಕೇ ಭೂತ್ ಯದುಪಜ್ಞಮೇವ ವಿದುಷಾಂ ಸೌಜನ್ಯ ಜನ್ಯಂ ಯಶಃ ಅಂತ ತನ್ನನ್ನು ಸಕಲಶಾಸ್ತ್ರ ಪಂಡಿತ, ದರ್ಶನಶಾಸ್ತ್ರಗಳಲ್ಲೆಲ್ಲ ನಿರಾಘಾಟವಾದಂಥ ಘಂಟಾಪಥ ತನ್ನದು ಅಂತ ಅಂದುಕೊಂಡವನು, ವಿದ್ವತ್ ಕವೀಂದ್ರನಾದವನು, ಇವನಿಗೆ ಕೂಡ ಬುದ್ಧಿ ಮಂಕಾಗ್ಬಿಡ್ತು ಅಂದರೆ ಭಾರತ ಯಾವ ಕ್ಲೀಬತೆಗೆ, ಯಾವ ಸ್ತ್ರೀಣತೆಗೆ ಬಂದುಬಿಡ್ತು ಅಂತ ಗೊತ್ತಾಗುತ್ತೆ. ಈ ಬಗ್ಗೆ, ಈ ನಾಟಕದ ಬಗ್ಗೆ ತುಂಬ ಒಳ್ಳೆಯ ಮಾತುಗಳನ್ನು ನಮ್ಮವರು ಎಷ್ಟು ಜನ ಹೇಳಿದ್ರು ಈ ಸೆಕ್ಯುಲರಿಸಮ್ನ ಮೋಹದಲ್ಲಿ ಕೊಚ್ಚಿಕೊಂಡು ಹೋಗುವ ನಮ್ಮ ಜನಕ್ಕೆ ಪಥ್ಯವಾಗದೆ ಹೋಗಬಹುದು. ಆದರೆ ಕೆನಡಾದ ಒಬ್ಬ ವಿದ್ವಾಂಸರು, ಬೌದ್ಧಾದಿ ದರ್ಶನಗಳಲ್ಲಿ ನಿಸ್ಸೀಮರು, ಸಂಸ್ಕೃತದ ಅಲಂಕಾರ ಶಾಸ್ತ್ರವನ್ನು ಆಪೋಷಣ ತೆಗೆದುಕೊಂಡವರು, ಇಂಡಿಯನ್ ಕಾವ್ಯ ಲಿಟ್ರೇಚರ್ ಅಂತ 8 ಮಹಾಸಂಪುಟಗಳಲ್ಲಿ ಸಾವಿರಾರು ಪುಟಗಳಷ್ಟು ಸಾಹಿತ್ಯವನ್ನು ಒದಗಿಸಿದ ಡಾಕ್ಟರ್ ಎ.ಕೆ. ವಾರ್ಡರ್ ಅವರು ಹೇಳುವ ಮಾತು ಮಲ್ಲಿನಾಥನಿಗೆ ತಕ್ಕ ಉತ್ತರ ಅಂತ ಅನಿಸುತ್ತೆ. ಆಸ್ ಲಾಂಗ್ ಆಸ್ ಇಂಡಿಯಾ ಕುಡ್ ಪ್ರೊಡ್ಯೂಸ್ ಚಾಣಕ್ಯಾಸ್, ಹರ್ ಸಿವಿಲೈಸೇಷನ್ ಫ್ಲರಿಶ್ಡ್, ಡಿಫೆಂಡೆಡ್ ಫ್ರಮ್ ಅಗ್ರೆಷನ್ ಆಫ್ ದಿ ಮ್ಲೇಚ್ಛಾಸ್. When on the other hand she relied on simple, straightforward heroism and chivalry as the ideal, her civilization was greatly destroyed by barbarous invaders ಅಂತ. ಎ.ಕೆ. ವಾರ್ಡರ್ ಅವರ ಇಂಡಿಯನ್ ಕಾವ್ಯ ಲಿಟ್ರೇಚರ್ನ 3ನೇ ಸಂಪುಟದಲ್ಲಿ ಬರತಕ್ಕಂಥ ಮಾತಿದು. ಮುದ್ರಾ ರಾಕ್ಷಸದ ಬಗ್ಗೆ ಅವರು ಚರ್ಚೆ ಮಾಡ್ತಾರೆ. ಆ ಸಂಪುಟದ ಕಡೆಯ ಲೇಖನದ ಕಡೆಯೇ ಪುಟ 277ನೇ ಪುಟದಲ್ಲಿ ಬರುತ್ತೆ ಈ ಮಾತು. ಇಷ್ಟು ನಿಸ್ಸಂದಿಗ್ಧವಾದ ರೀತಿಯಲ್ಲಿ ಹೇಳಿದ್ದಾರೆ. ಅಂದರೆ ನಾವು ಚಾಣಕ್ಯನ ಸ್ಫೂರ್ತಿಯನ್ನು ಕಳ್ಕೊಂಡ ಮೇಲೆ ನಮ್ಮ ದೇಶದ ಸ್ವಾಯತ್ತತೆಯನ್ನು ಕಳ್ಕೊಂಡ್ವಿ ಅಂತ ಅನ್ನೋದು ಗೊತ್ತಾಗುತ್ತೆ. ಇದು ದೊಡ್ಡ ದುರಂತ. ಉಪಾಧ್ಯಾಯರು ಅದನ್ನೇ ತಮ್ಮ ಪ್ರಾಸ್ತಾವಿಕದಲ್ಲಿ ಮಾರ್ಮಿಕವಾಗಿ ತಿಳಿಸಿದರು. ಇದನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ಈ ನಾಟಕ ಆ ದೃಷ್ಟಿಯಿಂದ ತುಂಬ ಪ್ರಯೋಜನಕಾರಿಯಾದದ್ದು. ಅಷ್ಟೇ ಅಲ್ಲ, ಭಾರತೀಯರ ಕಾವ್ಯಗಳು, ನಾಟಕಗಳು ಅಂತಂದರೆ ಮೆಲೋಡ್ರಾಮಾ, ಬರೀ ಭಾವಶಬಲವಾದಂಥ ಭಾವಾವೇಶದ ಶೃಂಗಾರದ ತೊಪ್ಪೆಗಳು ಅಂತನ್ನುವ ಒಂದು ಆಕ್ಷೇಪ ಇದ್ದಾಗ, ಹಾಗಲ್ಲ,
ಇದು ವಾಸ್ತವತೆಯ ಕಠೋರ ನಿಷ್ಠುರತೆಗೆ ಮತ್ತು ಬರ್ಬರ ಸತ್ಯತೆಗೆ ಹಾಗೆ ತೆರೆಕೊಳ್ಳುತ್ತೆ. ಅದೆಲ್ಲದರ ನಡುವೆ ಕೂಡ ಆದರ್ಶದ ಗಂಭೀರ ಮನೋಹರವಾದ ತತ್ವವನ್ನು ನಿರೂಪಣೆ ಮಾಡುತ್ತೆ ಅನ್ನೋದನ್ನು ತೋರ್ಪಡಿಸುವಂತೆ ಪುಣ್ಯವಶಾತ್ 2-3 ನಾಟಕಗಳಿವೆ. ಒಂದು ಮೊದಲೇ ಹೇಳಿದಂಥ ಮೃಚ್ಛಕಟಿಕ, ಮತ್ತೊಂದು ಮುದ್ರಾ ರಾಕ್ಷಸ. ಈ ಜಾಡಿನಲ್ಲಿ ಇದರ ಒಂದು ಅನುಕರಣವೂ ಬರಲಿಲ್ಲ ಅಂತಂದರೆ ಮುಂದೆ ಭಾರತೀಯ ಪ್ರಜ್ಞೆ ಎಷ್ಟು ನಿರ್ವೀರ್ಯವಾಯಿತು ಅಂತ ಅನಿಸುತ್ತೆ. AR ಕೃಷ್ಣಶಾಸ್ತ್ರಿಗಳು ಮೃಚ್ಛಕಟಿಕದ ಬಗ್ಗೆ ಬರೀತಾ ಹೇಳ್ತಾರೆ, ಇದರ ಒಂದು ಅನುಕರಣವೂ ಬರಲಿಲ್ಲ ಅನ್ನೋದು ದೊಡ್ಡ ದುರಂತ ಅಂತ. ಮುದ್ರಾ ರಾಕ್ಷಸಕ್ಕೂ ಅದು ಸಲ್ಲುತ್ತೆ. ಒಂದು ಮಟ್ಟಿಗೆ ಇದರ ಒಂದು ಸ್ಥೂಲವಾದ ಒಂದು ರೀತಿಯ ಡಿಸ್ಟೆಂಟ್ ರಿಮೋಟ್ ಇಮಿಟೇಷನ್ ಅಂತ ಹೇಳಬಹುದಾದದ್ದನ್ನು ಕನ್ನಡ ನಾಡಿನ ಒಬ್ಬ ಹೆಣ್ಣು ಮಗಳು ಮಾಡಿದ್ದಾಳೆ. ಅದು ನಮಗೆ ಹೆಮ್ಮೆ ತರುವಂಥದ್ದು. ಅವಳು ಯಾರೂ ಅಲ್ಲ, ಇಮ್ಮಡಿ ಪುಲಕೇಶಿಯ ಸೊಸೆ ಚಂದ್ರಾದಿತ್ಯನ ಹೆಂಡತಿ. ಕಾಳಿದಾಸನ ಬಳಿಕ ವೈದರ್ಭಿ ಶೈಲಿಯಲ್ಲಿ ಅವಳೇ ಸಾಕ್ಷಾತ್ ಸರಸ್ವತಿ ಅಂತ ರಾಜಶೇಖರನಂತ ಕವಿ ವಿದ್ವಾಂಸ ಆಲಂಕಾರಿಕ ಕೊಂಡಾಡಿದ ವಿಜ್ಜಿಕಾದೇವಿ. ಅವಳ ಕೌಮುದಿ ಮಹೋತ್ಸವ ಅನ್ನುವ ನಾಟಕದಲ್ಲಿ ಈ ಒಂದು ಛಾಯೆ ಕಾಣಿಸಿಕೊಳ್ಳುತ್ತೆ. ಆದರೆ ಈ ಮಹಾಸೂರ್ಯನ ಮುಂದೆ ಪಾಪ ಅದು ಸೊಡರಿನಂತೆ ಎಲ್ಲಿಯೋ ಮೂಲೆಯಲ್ಲಿ ನಿಲ್ಲುತ್ತೆ. ಆದರೂ ಅಟೆಂಪ್ಟ್ ಅನ್ನುವಂಥದ್ದು ಇದೆ ಅಂತ ಮೆಚ್ಚಬಹುದು. ಈ ಕೃತಿಯ ಒಂದೊಂದು ಮಾತು ಅಷ್ಟು ಸಾರವತ್ತಾದದ್ದು. ತುಂಬ ಆಕರ್ಷಕವಾದ ಬೆಣ್ಣೆ ಸಕ್ಕರೆ ಅಲ್ಲ ಇದು, ಬೆಂಕಿ ಸಿಡಿಲು ಆ ರೀತಿಯಾದದ್ದು. ಆದರೆ ದೀಪಾವಳಿಯ ಮತಾಪಿನಂತೆ ಒಮ್ಮೆ ಬುಸ್ಸನೆ ಉರಿದು ಆರಿ ಹೋಗುವಂಥದ್ದಲ್ಲ, ಒಮ್ಮೆ ಮಿಂಚಿ ಮಾಯವಾಗುವಂಥ ತಟಿಲ್ಲತೆ ಅಲ್ಲ. ಇದು ನಿರಂತರವಾಗಿ ಧಗಿಸ್ತಕ್ಕಂಥ ಆತ್ಮಾಗ್ನಿ, ಕ್ಷಾತ್ರಾಗ್ನಿ, ಧೀರಾಗ್ನಿ ಅಂಥದ್ದು ಈ ಮುದ್ರಾ ರಾಕ್ಷಸದಲ್ಲಿ ಬರುವಂಥ ಭಾಷಾ ಶೈಲಿ. ಅದರ ಒಂದೊಂದು ಪದ್ಯ ಕೂಡ ಆ ಪಾತ್ರ ಶಿಲ್ಪಕ್ಕೆ ಅಷ್ಟು ಚೆನ್ನಾಗಿ ಹೊಂದಿಕೊಳ್ತಕ್ಕಂಥದ್ದು. ವ್ಯರ್ಥವಾದ ಒಂದು ಮಾತು ಕಾಣಿಸೋದಿಲ್ಲ ಅಂತಂದರೆ ಅತಿಶಯವಲ್ಲ. ಸಂಸ್ಕೃತ ಭಾಷೆಯನ್ನು ಯಾರಾದರೂ ಕಲಿತು ಇದನ್ನು ಓದಿದ್ರೆ ಅವರ ಸಂಸ್ಕೃತ ಭಾಷೆಯ ಕಲಿಕೆ ಸಾರ್ಥಕ್ಯ ಅಂತ. ಇದನ್ನೆಲ್ಲ ಓದಲಿಲ್ಲ ಅಂದರೆ ಅವರ ಸಂಸ್ಕೃತ ಭಾಷೆಯ ವ್ಯಾಸಂಗ ವ್ಯರ್ಥ ಅಂತ. ಕವಿರಾಜಮವಿಜ್ಞಾಯ ಕುತಃ ಕಾವ್ಯ ಕ್ರಿಯಾದರಃ, ಕವಿರಾಜಂತು ವಿಜ್ಞಾಯ ಕುತಃ ಕಾವ್ಯ ಕ್ರಿಯಾದರಃ ಅಂತ ಒಂದು ಮಾತಿದೆ. ಕನ್ನಡ ನಾಡಿನ ಕವಿ, ನಮ್ಮ ಬನವಾಸಿಯ ಹತ್ತಿರ ಇದ್ದವನು, ಕದಂಬ ತ್ರಿನೇತ್ರನ ಆಸ್ಥಾನ ಕವಿ ಕವಿರಾಜ ರಾಘವ ಪಾಂಡವೀಯ ಅನ್ನುವ ದ್ವಿಸಂಧಾನ ಕಾವ್ಯ ಬರೆದ. ಅವನ ಬಗ್ಗೆ ಇರುವ ಪ್ರಶಸ್ತಿ ಇದು. ಅವನನ್ನು ತಿಳ್ಕೊಳ್ಳದೇ ಇದ್ಮೇಲೆ ಇನ್ನು ಕಾವ್ಯದ ಬಗ್ಗೆ ಆಸ್ಥೆ ಏನು, ಅವನನ್ನು ತಿಳ್ಕೊಂಡ ಮೇಲೆ ಇನ್ನು ಕಾವ್ಯದ ಬಗ್ಗೆ ಆಸ್ಥೆ ಏನು ಅಂತ ಅನ್ನುವಂಥದ್ದು. ಆದರೆ ಅವೆಲ್ಲಕ್ಕೂ ಕೋಟಿ ಪಾಲು ದೊಡ್ಡದು ಈ ಕೃತಿ. ಸಂಸ್ಕೃತದ ನಾಟಕಕಾರರ ಕೃತಿಗಳು ಬೆರಳೆಣಿಕೆಯಲ್ಲಿ, ಅದು ಬಲಗೈ ಬೆರಳು ಎಡಗೈ ಬೆರಳು ಅಲ್ಲ, 5 ಮಡಚೋದ್ರೊಳಗೆ 5 ಕೃತಿ ಕೊಡಿ ಅಂತಂದರೆ ಮುದ್ರಾ ರಾಕ್ಷಸ ಮುಂದಾಗಿರುತ್ತೆ. ಇಂಥದ್ದು ಇವನ ವ್ಯಕ್ತಿತ್ವ, ಕೃತಿತ್ವ, ಮಹತ್ವ. ಇನ್ನು ಈ ವಸ್ತುವಿನ ಕಡೆಗೆ ನಾವು ನೋಡೋಣ. ವಸ್ತು ತುಂಬ ಪ್ರಸಿದ್ಧವಾದ ಚಾಣಕ್ಯ ಚಂದ್ರಗುಪ್ತರನ್ನು ಕುರಿತಾದ ಕಥೆ. ಅನೇಕರಿಗೆ ಚಾಣಕ್ಯನ ಬಗ್ಗೆ ಆಸ್ಥೆ ಇದೆ. ಆತನ ಒಂದು ಉದಂತ ಕತೆ, ದಂತಕಥೆಯಾದ ಬಗ್ಗೆ ಗೊತ್ತು. ಉದಂತ ಅಂದ್ರೇ ನೆರೇಷನ್ ಅಂತ, ಕಥಾನಕ ಅಂತ. ಬಿಟ್ಟು ಹೋಗಿ ಅದು ದಂತಕಥೆ ಆಗಿದೆ. ದಂತ ಮೊಳೆಯುವ ಮೊದಲೇ ಕೇಳೋದಕ್ಕೆ ಆರಂಭ ಮಾಡಿ ದಂತಗಳೆಲ್ಲ ಉದುರೋದ ಮೇಲೂ ಕೇಳಿದ್ರೂ ಸ್ವಾರಸ್ಯ ತೀರದೇ ಇರತಕ್ಕಂಥ ಕಥೆ ದಂತಕಥೆ ಅಲ್ವಾ? ಹಾಗೆ ಕಂಡಾಗ ಚಾಣಕ್ಯನ ಕಥೆ ಅಷ್ಟು ಉತ್ತೇಜನಕಾರಿಯಾದದ್ದು, ಪ್ರೋತ್ಸಾಹನಕಾರಿಯಾದದ್ದು. ಇದು ನಮ್ಮ ಪರಂಪರೆಯಲ್ಲಿ ಬೇಕಾದಷ್ಟು ಮೂಲಗಳಲ್ಲಿ ಬರುತ್ತವೆ. ಒಂದು ವೈದಿಕ ಮೂಲದಲ್ಲಿ, ಮತ್ತೊಂದು ಜೈನ ಮೂಲದಲ್ಲಿ, ಇನ್ನೊಂದು ಬೌದ್ಧ ಮೂಲದಲ್ಲಿ, ಮತ್ತೊಂದು ತಟಸ್ಥರಾದ ಕವಿಗಳ ಕಾವ್ಯ ಮೂಲದಲ್ಲಿ. ಹೀಗೆ 4. ಇದರಿಂದ ಆಚೆಗೆ ಗ್ರೀಕರ ಮೂಲದಲ್ಲಿ 1. ಹೀಗೆ 5 ಸ್ರೋತಸ್ಸುಗಳು ಉಂಟು ಚಾಣಕ್ಯ, ಚಂದ್ರಗುಪ್ತ, ನವನಂದರ ಕಥಾನಕಕ್ಕೆ. ಅದರೊಳಗೆ ವೈದಿಕ ಮೂಲದಲ್ಲಿ ನಾವು ಕಾಣುವಂಥದ್ದು ವಿಷ್ಣು ಪುರಾಣದಲ್ಲಿ ಮುಖ್ಯವಾಗಿ, ಮತ್ತು ಇನ್ನಿತರ ಪುರಾಣಗಳಲ್ಲಿ ಕೂಡ ಆನುಷಂಗಿಕವಾಗಿ ಕಲಿಯುಗದ ರಾಜರುಗಳ ವರ್ಣನೆ ಅಂತ ಬಂದಾಗ ವಿಷ್ಣು ಶರ್ಮ ಅಂತ ಒಬ್ಬ ಬರ್ತಾನೆ, ವಿಷ್ಣುಗುಪ್ತ ಅನ್ನುವನು ಬರ್ತಾನೆ. ಆತ ಚಾಣಕ್ಯ ಅಥವಾ ಕೌಟಿಲ್ಯ ನಾಮಧೇಯದಿಂದ ಪ್ರಸಿದ್ಧನಾದವನು. ನವನಂದರನ್ನು ಉನ್ಮೂಲನ ಮಾಡ್ತಾನೆ. ನಂದಾಂತಂ ಕ್ಷತ್ರಿಯ ಕುಲಂ, ನಂದರ ಬಳಿಕ ಕ್ಷಾತ್ರ ಇಲ್ಲ. ಶೂದ್ರನಾದಂಥ ಚಂದ್ರಗುಪ್ತ ಮೌರ್ಯನನ್ನು ಸಿಂಹಾಸನಕ್ಕೆ ಏರಿಸ್ತಾನೆ. ಹೀಗೆಲ್ಲ ಉಲ್ಲೇಖಗಳಲ್ಲಿ ಬರ್ತವೆ. ಆಮೇಲೆ ಜೈನ ಮೂಲಗಳಲ್ಲಿ ನಾವು ನೋಡ್ತಕ್ಕಂಥದ್ದು ಹರಿಶೇಣ ಬರೆದ ಬೃಹತ್ ಕಥಾಕೋಶ ಮತ್ತು ಹೇಮಚಂದ್ರ ಸೂರಿ ಬರೆದಂಥ ಪರಿಶಿಷ್ಟ ಪರ್ವ. ಈ 2ರೊಳಗೆ ಚಾಣಕ್ಯನ ಬಗ್ಗೆ. ಅಲ್ಲಿ ಚಾಣಕ್ಯನನ್ನು ಜೈನ ಅಂತ ಕರೀತಾರೆ. ಅದು ದೊಡ್ಡವರು ಯಾರು ನಮ್ಮ ಜನ ಅಂತ ಹೇಳ್ಕೊಳ್ಳೋದು ಅಭಿಮಾನ ತಾನೆ, ಹಾಗೆ ಆದದ್ದು.
ಆದರೆ ಅರ್ಥಶಾಸ್ತ್ರ ಚಾಣಕ್ಯನದೇ ಎನ್ನುವುದು ನಿರ್ವಿವಾದಾಸ್ಪದ. ಅದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಚಾಣಕ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ವಿಪ್ರ ಅಂತ. ಆದರೆ ಅವನಿಗೆ ಯಾವ ಮತದ ಬಗ್ಗೆ ತಿರಸ್ಕಾರ ಇರಲಿಲ್ಲ. ಜೈನ ಬೌದ್ಧ ಇರಲಿ, ನಾಸ್ತಿಕರ ಅಂತ ಯಾರು ಇದ್ದಾರೆ ಚಾರ್ವಾಕಾದಿಗಳು, ಅವರ ಬಗ್ಗೆ ಕೂಡ ಆದರ ಇತ್ತು ಅಂತ ಗೊತ್ತಾಗುತ್ತದೆ. ಮತದ ವಿಷಯದಲ್ಲಿ ಅವನು ನಿಜವಾದ ಸೆಕ್ಯುಲರಿಸಮ್ನ ಪಾಲಿಸ್ತಾ ಇದ್ದವನು, ಸೂಡೋ ಸೆಕ್ಯುಲರಿಸಮ್ ಅಲ್ಲ. ಆ ವಿವರಗಳನ್ನೆಲ್ಲ ಅರ್ಥಶಾಸ್ತ್ರದ ಬಗ್ಗೆ ಹಿಂದೆ ಮಾತನಾಡುವಾಗ ಹೇಳಿದ್ರಿಂದ ಹೆಚ್ಚು ನಾನು ಪ್ರಸ್ತಾವಿಸಬೇಕಿಲ್ಲ. ಆಮೇಲೆ ನಾವು ನೋಡುವಂಥದ್ದು ಬೌದ್ಧ ಮೂಲದಲ್ಲಿ ಎರಡು ಉಂಟು. ಆರ್ಯ ಮಂಜುಶ್ರೀ ಮೂಲಕಲ್ಪ ಅಂತ ಒಂದು, ಮಹಾವಂಶ ಅಂತ ಒಂದು. ಮಹಾವಂಶ ಶ್ರೀಲಂಕಾದ ಬೌದ್ಧ ಪರಂಪರೆಯದು. ಆರ್ಯ ಮಂಜುಶ್ರೀ ಮೂಲಕಲ್ಪ ಮತ್ತು ಮಿಲಿಂದ ಪನ್ಹು ಇವೆಲ್ಲ ಹೀನಯಾನ ಮಹಾಯಾನ ಗ್ರಂಥಗಳು. ಅಲ್ಲಿ ಕೂಡ ಈ ಚಾಣಕ್ಯನ ಕಥೆ ಬರುತ್ತೆ. ವಿಶೇಷವಾಗಿ ಚಂದ್ರಗುಪ್ತನ ಮೊಮ್ಮಗನಾದಂಥ ಚಂದ್ರಗುಪ್ತ ಮೌರ್ಯನ ಮಗ ಬಿಂದುಸಾರ, ಬಿಂದುಸಾರನ ಮಗ ಅಶೋಕನನ್ನು ಕುರಿತಾದದ್ದು ಅದಕ್ಕೆ ಬೇಕಾದ ಹಿನ್ನೆಲೆಯಾಗಿ ಬರುತ್ತವೆ. ಇಲ್ಲೆಲ್ಲ ಆಯಾ ಮತದ ಒಂದು ವಾಸನೆಗಳು ಹೆಚ್ಚಾಗಿ ಕಾಣಿಸುತ್ತವೆ. ಹಾಗಾಗಿ ಈ ವೈದಿಕ, ಜೈನ ಮತ್ತು ಬೌದ್ಧ ಮೂಲಗಳನ್ನೆಲ್ಲ ಸ್ವಲ್ಪ ಪ್ರಶ್ನಾರ್ಹವಾಗಿ ತೆಗೆದುಕೊಳ್ಳಬೇಕು. ಆದರೆ ತಟಸ್ಥ ಮೂಲದವಾದಂಥ ಗುಣಾಢ್ಯನ ಬೃಹತ್ ಕಥೆ ಅದಿಂದಿಲ್ಲ. ಆದರೆ ಅದರ ಸಂಸ್ಕೃತದ ಸಂಕ್ಷಿಪ್ತ ಅನುವಾದ ಅಂತ ಸಂಗ್ರಹ ಅನುವಾದ ಯಾವುದುಂಟು, ಸೋಮದೇವನ ಕಥಾಸರಿತ್ ಸಾಗರ ಮತ್ತು ಬುಧಸ್ವಾಮಿಯ ಬೃಹತ್ ಕಥಾ ಶ್ಲೋಕ ಸಂಗ್ರಹ, ಕ್ಷೇಮೇಂದ್ರನ ಬೃಹತ್ ಕಥಾ ಮಂಜರಿ, ಇವುಗಳಲ್ಲಿ ಒಂದಷ್ಟು ಮೌಲಿಕವಾದಂಥ ವಿವರಗಳು ನಮಗೆ ಸಿಗುತ್ತವೆ. ನವನಂದರ, ವರರುಚಿ ಮತ್ತು ಅವನೇ ರಾಕ್ಷಸಾಮತ್ಯ ಅಂತ ಕೂಡ ಒಂದು ಎಳೆ ಮಾಡಬಹುದು ಊಹೆ. ಅದು ಸಾಧ್ಯವಾದಷ್ಟು ಮಟ್ಟಿಗೆ ಸತ್ಯವೂ ಕೂಡ ಹೌದು. ಮತ್ತು ಚಾಣಕ್ಯ ಅಥವಾ ಕೌಟಿಲ್ಯ ಇವರುಗಳ ವಿವರಗಳು ಬರ್ತವೆ. ಮತ್ತು ಗ್ರೀಕರಲ್ಲಿ ಕರ್ಟಿಯಸ್, ಪ್ಲೂಟಾರ್ಕ್, ಡಯೋಡೋರಸ್, ಜಸ್ಟಿನ್, ಅರಿಯನ್ ಇವರುಗಳೆಲ್ಲ ಇತಿಹಾಸಜ್ಞರು ಅಲೆಕ್ಸಾಂಡರ್ನ ಮತ್ತು ಅವನ ಉತ್ತರಾಧಿಕಾರಿಗಳ ಒಂದು ವಿಜಯಗಳನ್ನು ಪರಾಜಯಗಳನ್ನು ಚಿತ್ರಿಸ್ತಾ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಸಂಡ್ರಕೋಟಸ್ ಅಂತೆಲ್ಲ ಹೇಳ್ತಾ ಆ ವಿವರಗಳನ್ನು ಕೊಡ್ತಾರೆ. ಅಲ್ಲಿ ಚಾಣಕ್ಯನ ಬಗ್ಗೆ ನೇರವಾಗಿ ಗೊತ್ತಾಗದೇ ಇದ್ದರೂ ಚಂದ್ರಗುಪ್ತ, ಮಗಧ ಸಾಮ್ರಾಜ್ಯದ ಉದಯ ಇವುಗಳ ವಿವರಗಳೆಲ್ಲ ತಿಳಿಯುತ್ತವೆ. ಹೀಗೆ ಬಹುಸ್ರೋತಸ್ಸಿನಿಂದ ಪ್ರಸಿದ್ಧವಾದದ್ದು ವಸ್ತು. ಮತ್ತು ಈ ವಸ್ತುವಿನ ಸಂಕೀರ್ಣತೆ ಕೂಡ ತುಂಬ. ಅದರಿಂದಲೇ ಈ ಮುದ್ರಾ ರಾಕ್ಷಸ ನಾಟಕ ಯಾವುದಿದೆ ಅದಕ್ಕೆ ಕಥಾಸಂಗ್ರಹಗಳು ಅನೇಕ ಬಂದಿವೆ. ಕಡಿಮೆ ಅಂದರೆ 6 ಕಥಾಸಂಗ್ರಹಗಳು ಗದ್ಯ ಪದ್ಯ ರೂಪಗಳಲ್ಲಿ ಕಾಣಿಸುತ್ತವೆ. ಅದೇ ಶಾಕುಂತಲ ಕಥಾಸಂಗ್ರಹ ಅಂತಲೋ ಮಾಲತಿ ಮಾಧವ ಕಥಾಸಂಗ್ರಹ ಅಂತಲೋ ಮಾಡಿಲ್ಲ. ಯಾಕೆಂದರೆ ಇಲ್ಲಿರುವಷ್ಟು ಸಂಕೀರ್ಣವಾದ ಪ್ಲಾಟ್ ಇನ್ನೆಲ್ಲಿಯೂ ಇಲ್ಲ, ಮೃಚ್ಛಕಟಿಕಕ್ಕೂ ಬರಲಿಲ್ಲ. ಅಷ್ಟು ಎಳೆಗಳು ಇಲ್ಲಿ ಸೇರಿಕೊಳ್ಳುತ್ತವೆ. ಬಗೆಯಾದ ಫ್ಲ್ಯಾಶ್ ಬ್ಯಾಕ್ ಟೆಕ್ನಿಕ್ಕಿಂದ ಕೂಡ ಊಹೆ ಮಾಡಿಕೊಳ್ಳಬೇಕಾದದ್ದು ಸಾಕಷ್ಟಿವೆ. ಆ ಕಾರಣದಿಂದಲೇ ಅನಂತ ಭಟ್ಟ, ಮಹಾದೇವ, ರವಿನರ್ತಕ, ಜಗದ್ಧರ ಈ 4 ಗದ್ಯ ಪದ್ಯ ರೂಪಗಳ ಸಂಗ್ರಹಗಳನ್ನು ಕೊಟ್ಟಿದ್ದಾರೆ. ಹಾಗೆಯೇ ಇನ್ನು 2 ಅನಾಮಧೇಯ ಲೇಖಕರು ತಮ್ಮ ತಮ್ಮ ಪ್ರತಿಭೆಯನ್ನು ಬಳಸಿ ಈ ನಾಟಕದ ಕಥಾ ಸಂಗ್ರಹವನ್ನು ಸಂಸ್ಕೃತದಲ್ಲಿ ಮಾಡಿಕೊಟ್ಟಿದ್ದಾರೆ. ಹೀಗೆ ಪರಂಪರೆಯಿಂದ ಈ ಕೃತಿಗೆ ಬೆಲೆ ಇದೆ. ಮತ್ತು ಇದರ ತೊಡಕುಗಳನ್ನೆಲ್ಲ ಬಿಡಿಸಿಕೊಂಡು ಅರ್ಥ ಮಾಡಿಕೊಳ್ಳಬೇಕು ಅನ್ನುವಂಥ ಆಸ್ಥೆ ಕೂಡ ಇದೆ. ಜಗದ್ಧರಾದಿಗಳು ವ್ಯಾಖ್ಯಾನ ಬರೆದಿದ್ದಾರೆ. ಆದರೆ ವಿಶೇಷವಾಗಿ ಡುಂಡಿ ಎನ್ನುವ ಒಬ್ಬ ದಾಕ್ಷಿಣಾತ್ಯ ವಿದ್ವಾಂಸ ತಂಜಾವೂರಿನಲ್ಲಿದ್ದವನು, ಈಗ ಒಂದು 300-400 ವರ್ಷಗಳ ಕೆಳಗೆ, ಅವನ ವ್ಯಾಖ್ಯಾನ ಬಹಳ ಸೊಗಸಾಗಿದೆ, ಜನಪ್ರಿಯವಾಗಿದೆ. ಅಲ್ಲಲ್ಲಿ ಅವನು ಎಡವಟ್ಟು ಮಾಡ್ತಾನೆ, ಆದರೆ ಹೆಚ್ಚಿನ ಅಂಶದಲ್ಲಿ ಅವನು ಪ್ರಯೋಜನಕಾರಿ. ಇನ್ನು ನಾವು ನಾಟಕದ ಶೀರ್ಷಿಕೆಗೆ ಬರಬಹುದು. ಶೀರ್ಷಿಕೆ ಮುದ್ರಾ ರಾಕ್ಷಸ ಅಂದರೆ ಮುದ್ರಿತ ರಾಕ್ಷಸ ಅಂತ. ರಾಕ್ಷಸ ಮುದ್ರಿತನಾದ, ಹಿ ವಾಸ್ ಸೀಲ್ಡ್. ಅವನನ್ನು ಸೆರೆ ಹಿಡಿದರು, ಅವನ್ನ ಕಟ್ಟಾಕಿದರು. ಮಂತ್ರಿಯಾಗೋದಿಲ್ಲ, ಚಂದ್ರಗುಪ್ತ ಮೌರ್ಯನನ್ನು ನಾಶನ ಮಾಡೋದಕ್ಕೆ ಸೈ ನಾನು ಅಂತಂದವನು ಅವನಿಗೆ ಮಂತ್ರಿಯಾಗಿ ಅವನಿಗೆ ಸದಾಕಾಲ ಭಕ್ತನಾಗಿ ವಿಧೇಯನಾಗಿ ಅವನಿಗೆ ನೀತಿ ತಪ್ಪದೆ ನಂಬಿಕೆಯಿಂದ ನಡ್ಕೊಳ್ತೀನಿ ಎನ್ನುವ ಪ್ರತಿಜ್ಞೆ ಮಾಡುವ ಸ್ಥಿತಿಗೆ ಬಂದು ಆಗ್ತಾನೆ. ಅದು ಮುದ್ರಾ ರಾಕ್ಷಸ ಅಂತ. ಮತ್ತೊಂದು ಮುದ್ರಾಂಗುಲಿಯಕ ಅವನದು ರಾಕ್ಷಸನದು. ಮುದ್ರಾಚ ರಾಕ್ಷಸಶ್ಚ ಆ ಮುದ್ರಾ ರಾಕ್ಷಸದ ಮತ್ತೊಂದು ನಿರ್ವಚನ. ಅವನ ಮುದ್ರಿಕೆ ಸಿಕ್ತು, ಸೀಲ್, ಅವನ ಮುದ್ರೆ ಉಂಗುರ. ಅದರ ಮೂಲಕವಾಗಿ ಮುಂದಿನ ಕಥೆ ಎಲ್ಲ ಬೆಳೀತಾ ಬಂತು ಹಾಗೆ ಅಂತ ಹೇಳ್ಬಿಟ್ಟು. ಮತ್ತೊಂದು ಮುದ್ರಿತ ರಾಕ್ಷಸತ್ವ, ಮುದ್ರಿತಂ ರಾಕ್ಷಸತ್ವಂ. ಆ ರಾಕ್ಷಸತ್ವ ಯಾವುದಿದೆ ಅದು ಸೀಲ್ಡ್ ಆಯಿತು ಅಂತ. ಅಂದರೆ ರಾಕ್ಷಸಾಮತ್ತಿನಲ್ಲಿ ಇದ್ದಂಥ ರಾಕ್ಷಸಿ ಗುಣ ಯಾವುದಿದೆ ಅದು ನಿವಾರಣೆಯಾಗಿ ಅವನ ದೈವಿ ಗುಣಗಳು ಪ್ರಕಾಶಿತವಾಗಿ
ತನ್ಮೂಲಕ ಒಳ್ಳೆಯದಾಯಿತು ಅನ್ನುವಂಥದ್ದು. ಹೀಗೆ 10 ಬಗೆಯಲ್ಲಿ ಆ ನಾಟಕದ ಶೀರ್ಷಿಕೆಯ ಸ್ವಾರಸ್ಯವನ್ನು ಕಾಣಬಹುದು. ಆಮೇಲೆ ಈ ಕಥಾನಕದಲ್ಲಿ ಬರುವ ರಸದ ಬಗ್ಗೆ ಒಂದು ಮಾತು ಹೇಳಬೇಕು. ಸಾಮಾನ್ಯವಾಗಿ ಸಂಸ್ಕೃತ ಕೃತಿಗಳು ಅಂದರೆ ಶೃಂಗಾರ ಅಂತ, ಅದಿಲ್ಲ ಕರುಣ ಭಕ್ತಿ, ಹಾಗಿಲ್ಲ ಒಂದಿಷ್ಟು ಹಾಸ್ಯ, ಅದು ಕಟ್ ಹಾಸ್ಯ ಅಂತೀವಲ್ಲ, ಆ ರೀತಿಯಾಗಿ ಒಂದು ಮಟ್ಟದ ಸಭ್ಯತೆ ಇಲ್ಲದ ಹಾಸ್ಯ, ನಾಟ್ ಹ್ಯೂಮರ್ ಬಟ್ ಫಾರ್ಸ್, ಆ ರೀತಿಯಾದದ್ದು. ಆದರೆ ಇದು ಹಾಗಲ್ಲವೇ ಅಲ್ಲ. ಹಾಗಂತ ಹೇಳಿ ಯುದ್ಧವೀರವೇ ಅಲ್ಲ. ಯುದ್ಧದ ಒಂದು ರಣಘೋಷ, ಕೋಲಾಹಲಗಳು, ಖಾಡಿ ನಿಂತು ಮಾಡುವಂಥ ಯುದ್ಧ ಏನೂ ಕಾಣಿಸೋದಿಲ್ಲ. ಎಲ್ಲ ನಡೆಯುವಂಥದ್ದು ಬೌದ್ಧಿಕವಾದ ಯುದ್ಧ. ಇಬ್ಬರು ಮಹಾ ಮೇಧಾವಿಗಳಾದ ಮುತ್ಸದ್ದಿಗಳು ತಮ್ಮ ಬೌದ್ಧಿಕ ಪ್ರಖರತೆಯಿಂದ ಇಂಥ ಯುದ್ಧ ಮಾಡ್ತಾರೆ ಅಂದರೆ ಕಿರೀಟಧಾರಿಗಳಾದ ಚಕ್ರಾಧಿಪತಿಗಳು ತರೆಗೆಲೆಗಳಂತೆ ಉರುಳಿ ಹೋಗಿಬಿಡ್ತಾರೆ, ಹಾರಿ ಹೋಗಿಬಿಡ್ತಾರೆ. ಆ ಥರದ್ದಾಗುತ್ತೆ. ಅದು ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿಯೇ ಬರುತ್ತಲ್ಲ, ಆಯುಧವಾದರೆ ಒಬ್ಬನ್ನು ಕೊಲ್ಲಬಹುದು, ವಿಷವಾದರೆ 10 ಜನನ ಕೊಲ್ಲಬಹುದು. ಆದರೆ ತೀಕ್ಷ್ಣವಾದ ಬುದ್ಧಿಶಕ್ತಿ ಗರ್ಭಸ್ಥರಾದ ಶಿಶುಗಳನ್ನೂ ಸೇರಿಸಿದಂತೆ 1000 ಜನನ್ನು ಕೊಲ್ಲಬಹುದು ಅಂತ ಹೇಳ್ತಾನೆ. ಅದು ಇಲ್ಲಿ ಸಾಬೀತಾಗುತ್ತೆ. ಮತ್ತು ಇದೆಲ್ಲವನ್ನು ಮಾಡುವುದು ಯಾಕೆ ಅಂದರೆ ಧರ್ಮದ ಸ್ಥಾಪನೆಗೋಸ್ಕರವಾಗಿ. ಅದು ಹೇಗೆ? ನಿಮಗೆ ಕಂಡದ್ದೆಲ್ಲ ಧರ್ಮವ ಅಂದರೆ ನಿಸ್ಪೃಹನಾದ ಪ್ರಜ್ಞಾವಂತ ಮಾಡುವುದು ಧರ್ಮ. ನಿಸ್ಪೃಹತೆ ಧಾರ್ಮಿಕತೆಯ ಮೊದಲ ಲಕ್ಷಣ. ಮತ್ತು ಅದು ಅರ್ಥಪೂರ್ಣವಾಗುವುದು ಪ್ರಜ್ಞಾವಂತಿಕೆಯಿಂದ. ಪ್ರಜ್ಞಾವಂತಿಕೆ ಇಲ್ಲದ ನಿಸ್ಪೃಹನಿಂದ ಏನೂ ಸಾಗೋದಿಲ್ಲ. ನಿಸ್ಪೃಹತೆ ಇಲ್ಲದ ಪ್ರಜ್ಞಾವಂತನಿಂದ ಎಲ್ಲ ಅನರ್ಥವೇ ಆಗುತ್ತೆ. ಚಾಣಕ್ಯನಲ್ಲಿ ಇದೆರಡೂ ಇತ್ತು. ಕೃಷ್ಣ ಹೇಗೋ ಹಾಗೆ ಚಾಣಕ್ಯ ನಿಜವಾಗಿ ಕೃಷ್ಣನ ಉತ್ತರಾಧಿಕಾರಿ ಅಂದರೆ ಲೋಕೋತ್ತರಾಧಿಕಾರಿಯಾದ ಚಾಣಕ್ಯನೇ, ಮತ್ತಾರೂ ಅಲ್ಲ. ಇಲ್ಲಿ ಬರುವ ಚಾಣಕ್ಯನ, ಚಂದ್ರಗುಪ್ತನ ಒಂದು ಸ್ವಲ್ಪ ಹಿನ್ನೆಲೆಯನ್ನು ಹೇಳಬೇಕು. ಬಗೆಬಗೆಯ ಕಥಾಮೂಲಗಳಲ್ಲಿ ಬೇರೆ ಬೇರೆಯಾಗಿದೆ. ಕನ್ನಡದಲ್ಲಿ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಬೇಕಾದಷ್ಟು ಕಥೆಗಳು, ಕಾದಂಬರಿಗಳು, ಪುಸ್ತಕಗಳು, ನಾಟಕಗಳು, ಸಂಶೋಧನಾ ಗ್ರಂಥಗಳು ಬೆಳೀತಲೇ ಬಂದಿವೆ. ಈಚೆಗೆ ರುದ್ರಮೂರ್ತಿ ಶಾಸ್ತ್ರಿ ಚಾಣಕ್ಯ ಅಂತ ಒಂದು ಭಯಾನಕವಾದ, ಒಂದು ಸ್ವಲ್ಪವೂ ಯೋಗ್ಯತೆ ಇಲ್ಲದ ಖಗ್ಗ, ಕಾಡು ಖಗ್ಗ, ಒಂದು ಸ್ವಲ್ಪವೂ ಪ್ರಯೋಜನವಾಗಿಲ್ಲದೆ ಇರತಕ್ಕಂಥದ್ದು, ಸರ್ವ ರಚನಾನರ್ಥಗಳು, ಸರ್ವ ವೈಜ್ಞಾನಿಕ ಸಂಶೋಧನೆಯ ದೂರತ್ವ ಅಂದರೆ ಏನು, ಎಲ್ಲ ದೋಷಗಳಿಗೂ ಸಾಕ್ಷಾತ್ ಪ್ರತೀಕವಾಗಬಲ್ಲಂಥ ಒಂದು ಕುಗ್ರಂಥವನ್ನು ನಿರ್ಮಿಸಿಬಿಟ್ಟಿದ್ದಾರೆ. ಅದು ಬಂಡೆಯಷ್ಟು ದಪ್ಪ ಇದೆ, 1000 ಪುಟಗಳದು, ಏನು ಪ್ರಯೋಜನಕ್ಕೆ ಬಾರದ್ದು. ಅದನ್ನು ಓದಿದ್ರೆ ಒಂದು ಮಿಳ್ಳೆಯಷ್ಟು ನಮಗೆ ಸಂತೋಷವೂ ಇಲ್ಲ, ಪ್ರಜ್ಞಾವಂತಿಕೆಯೂ ಬೆಳೆಯೋದಿಲ್ಲ. ಆ ಥರದ್ದನ್ನು ಮಾಡಿಬಿಟ್ಟಿದ್ದಾರೆ. ಅದನ್ನು ಮಾತ್ರ ಅಪ್ಪಿತಪ್ಪಿ ಕೂಡ ಯಾರೂ ತಿರುಗಿ ನೋಡಬಾರದು ಅಂತ ನಾನು ನಿವೇದಿಸ್ತೀನಿ. ಅದು ಚಾಣಕ್ಯ ದೊಡ್ಡವನು, ಚಂದ್ರಗುಪ್ತ ಒಳ್ಳೆಯವನು ಅಂತ ತೋರಿಸೋಕೆ ಹೊರಟರು ಯಾವ ವಿಷಯದಲ್ಲೂ ಐತಿಹಾಸಿಕ ಸತ್ಯ ಇಲ್ಲ, ಸಂಶೋಧನೆ ಇಲ್ಲ, ಏನೂ ಇಲ್ಲ. ಮನಬಂದಂತೆ ಕಲ್ಪನೆಗಳನ್ನು ತೇಲಿಬಿಟ್ಟಿದ್ದಾರೆ ಲೇಖಕರು. ಹಾಗೆ ಒಂದು ಮಟ್ಟದ ಆಧಾರಗಳಂತೂ ಇಟ್ಟುಕೊಂಡು ಕೂಡ ಮತಾಂಧತೆಯನ್ನೇ ಮುಂದುವರಿಸಿಕೊಂಡು ಹೋಗಿ ಚಾಣಕ್ಯನನ್ನು ಒಬ್ಬ ಕೋಪಿಷ್ಠನಾಗಿ ಸ್ವಮತಾಂಧತೆಯಿಂದ ಕೂಡಿಕೊಂಡು ಮಿಕ್ಕವರನ್ನೆಲ್ಲ ದೂಷಣೆ ಮಾಡುವ ಹೊಲೆಬಾಯವನಾಗಿ ಹೀಗೆಲ್ಲ ಮಾಡಿರ್ತಕ್ಕಂಥದ್ದು KS ನಾರಾಯಣಾಚಾರ್ಯರ ಆಚಾರ್ಯ ಚಾಣಕ್ಯ ಅಂತಕ್ಕಂಥದ್ದು. ಅದೂ ಅಷ್ಟೇ ಸರ್ವಥಾ ಅನುಪಾದೇಯವಾದದ್ದು. ಚಾಣಕ್ಯನನ್ನು ಅದರಲ್ಲಿ ಓದಿದ್ರೆ ಒಂದು ಫ್ಯಾನೆಟಿಕ್ ಅಂತ ಅನಿಸ್ಬಿಡುತ್ತೆ. ಅವನಿಗೆ ಮಿಕ್ಕವ್ರನ್ನ ಕಂಡ್ರೆ ಅಷ್ಟು ತಿರಸ್ಕಾರ ಅಂತ. ಮತ್ತು ಚಾಣಕ್ಯ ವಾತ್ಸ್ಯಾಯನೂ ಹೌದು, ಮತ್ತೊಂದು ಹೌದು ಅಂತ ಎಲ್ಲ ಅನೈತಿಹಾಸಿಕವಾದದ್ದು ತೋರಿಸಿದ್ದಾರೆ. ಈ ಒಂದು ದೊಡ್ಡ ಫೈಲೇ ಅದರ ಬಗ್ಗೆ ವಿರೋಧವಾಗಿ ನಾನು ಬರೆದಂಥ ಕಾಗದಗಳ ಕಟ್ಟಿ ಇದೆ ಇಲ್ಲಿ. ಅದಕ್ಕೆ ಅವರು ಉತ್ತರವಂತೂ ಸರಿಯಾಗಿ ಕೊಡಲಿಲ್ಲ. ಆದರೆ ಅವರು ಬರೆದಿದ್ದೇ ಸರಿ ಅಂತ ಬರೆದುಕೊಂಡು ಹೋಗ್ತಾ ಇದ್ದಾರೆ. ಯಾವ ರೀತಿಯಲ್ಲಿಯೂ ಅಲ್ಲಿ ಐತಿಹಾಸಿಕವಾದಂಥ ನಿಷ್ಠತೆ ಕಾಣಿಸೋದಿಲ್ಲ. ಆದರೆ ಈ ರುದ್ರಮೂರ್ತಿ ಶಾಸ್ತ್ರಿಗಳ ಪುಸ್ತಕಕ್ಕಿಂತ ಮೇಲಾದ ರಚನಾ ಬಂಧ ಉಂಟು. ಭಗವಾನ್ ಕೌಟಿಲ್ಯ ಅಂತ KM ಮುನ್ಷಿಯವರು ಬರೆದಂಥ ಒಂದು ಒಳ್ಳೆಯ ಕಾದಂಬರಿ ಇದೆ. ಅಲ್ಲಿ ಕಲ್ಪನೆಯ ಪಾಲು ಹೆಚ್ಚಿದ್ರೂ ಕೂಡ ಚಾಣಕ್ಯನ ಮಹರ್ಷಿ ತುಲ್ಯವಾದ ವ್ಯಕ್ತಿತ್ವ ಬಹಳ ಚೆನ್ನಾಗಿ ರೂಪುಗೊಂಡಿದೆ. ಹೀಗೆ ಇವು 3 ನಾನು ಕಂಡಂತೆ ಒಳ್ಳೆಯ ಕೆಟ್ಟ ಕೃತಿಗಳಲ್ಲಿ ಎದ್ದು ಕಾಣತಕ್ಕಂಥದ್ದು. ಹಾಗಲ್ಲದೆ ಇನ್ನೂ 10 ಹಲವಾರು ಎಲ್ಲ ಇವೆ. ಭಾರತೀ ಸುತ ಚತುರ ಚಾಣಕ್ಯ ಅಂತ ಒಂದು ಬರೆದಿದ್ರು, ಅದು ಪರವಾಗಿಲ್ಲ. ಕೆಂಪು ನಾರಾಯಣನ ಮುದ್ರಾ ಮಂಜೂಷ ನಾರಾಯಣಾಚಾರ್ಯರ ಕೃತಿಗೆ ಮೂಲ ಅಂತ ಹೇಳ್ತಾರೆ, ಆದರೆ ತುಂಬ ಸೊಕಪೋಲ ಕಲ್ಪಿತವಾಗಿ ಬಳಸಿದ್ದಾರೆ. ASP ಅಯ್ಯರ್ ಅವರ ಚಾಣಕ್ಯ ಅಂಡ್ ಚಂದ್ರಗುಪ್ತ ಅಂತ ಆ ಪುಸ್ತಕ ಮೂಲ ಅಂತ ಅವರು ಹೇಳ್ತಾರೆ, ಆದರೆ ಅದಕ್ಕೂ ತುಂಬ ಅಪಚಾರವೇ ಮಾಡಿದ್ದಾರೆ. ಅವರು ತಮ್ಮ ಕಲ್ಪನೆಗಳನ್ನೆಲ್ಲ ಸೇರಿಸಿ ಚಾಣಕ್ಯ ರಾಮಾನುಜಾಚಾರ್ಯರ ಪೂರ್ವಾವತಾರ, ಆ ಚಾಣಕ್ಯನ ಶಿಷ್ಯ ತಾನೇ ಆಗಿದ್ದೆ ಅಂತೆಲ್ಲ ಕೂಡ ಅಲ್ಲಿ ಕಂಡುಕೊಳ್ಳುತ್ತವೆ. ಈ ಯೋಗಿ ಪ್ರತ್ಯಕ್ಷಗಳಿಗೆಲ್ಲ ದೂರತಾ ಏವ ಪ್ರಣಾಮ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ,
ಒಬ್ಬರು ಪ್ರಸಿದ್ಧರು ಅಂದರೆ ನಮ್ಮವರವರು, ನಾವೇ ಅವರು, ಈ ರೀತಿಯಾದ ಅಹಂಕಾರ ಬೆಳೆಯುವಂಥದ್ದು ಬೇಕಾದಷ್ಟು ನಡೆಯುತ್ತವೆ. ಆದರೆ ಮುದ್ರಾ ರಾಕ್ಷಸದಲ್ಲಿ ಆ ಥರದ್ದು ಯಾವುದೂ ಕಾಣುವುದಿಲ್ಲ. ಹಾಗಾಗಿ ಯಾವ್ಯಾವುದೋ ಕಾಡು ಕಗ್ಗಗಳನ್ನು ಓದಿಕೊಂಡು ತಲೆ ಕೆಟ್ಟವರಿಗೆ, ಅಡ್ಡದಾರಿ ಹಿಡಿದವರಿಗೆ ಮೂಲ ಗ್ರಂಥವಾದ ಮುದ್ರಾ ರಾಕ್ಷಸವನ್ನು ಓದುವುದೇ ಒಳ್ಳೆಯ ದೃಷ್ಟಿ. ಇಲ್ಲಿ ಬರುವ ಚಾಣಕ್ಯನ ಕೋಪವೋ ತಾಪವೋ ಎಲ್ಲ ಕೂಡ ಅದು ತೋರಿಕೆ ಇದು ಅಂತ ಗೊತ್ತಾಗುತ್ತೆ. ಅಂತರಂಗದಲ್ಲಿ ಅವನು ನಿರ್ಮಮನಾದಂಥ ಮಹರ್ಷಿ ಅಂತ ಗೊತ್ತಾಗುತ್ತೆ. ತೆಲುಗಿನಲ್ಲಿ ಒಂದೆರಡು ಒಳ್ಳೆಯ ಕೃತಿಗಳು ಬಂದಿವೆ. ಅಂಥದ್ದೊಳಗೆ ಶ್ರೀಪ್ರಸಾದ್ ಅವರ ಆರ್ಯ ಚಾಣಕ್ಯ ಬಹಳ ಉತ್ತಮವಾದದ್ದು. ಹಾಗೆ ನೋಡಿದರೆ ಚಾಣಕ್ಯನ ಬಗ್ಗೆ ದೇಶ ಭಾಷೆಗಳಲ್ಲಿ ಬಂದಂಥ ಕಾದಂಬರಿಯಂಥ ಒಂದು ರೋಚಕವಾದ ಮಾಧ್ಯಮಗಳಲ್ಲಿ ಶ್ರೀಪ್ರಸಾದ್ ಅವರ ಆರ್ಯ ಚಾಣಕ್ಯ ಸರ್ವೋತ್ಕೃಷ್ಟ ಅಂತ ನನ್ನ ಅಭಿಮತ. ಇರಲಿ, ನಾವೀಗ ನೇರವಾಗಿ ಮುದ್ರಾ ರಾಕ್ಷಸಕ್ಕೆ ಬರಬಹುದು. ಚಾಣಕ್ಯ ಮಗಧ ದೇಶದವನೇ. ಕೆಲವರು ದಾಕ್ಷಿಣಾತ್ಯ ಅಂತ ಹೇಳ್ತಾರೆ, ಅದು ತಪ್ಪು. ಅವನು ಮಗಧ ದೇಶದಲ್ಲಿ ಇದ್ದವನು. ಅವನ ತಂದೆ ಶಿವಗುಪ್ತ ಅಥವಾ ಚಣಕ ಅಂತ ಕರಿತಾ ಇದ್ರು ಅಂತ. ಆದರೆ ಅವನ ಇದ್ದ ಪ್ರಾಂತದ ಹೆಸರು ಚಣಕ ಅಂತ. ಅವನ ಗೋತ್ರ ಕೂಟಲ ಗೋತ್ರ. ಈ ಗಯಾಯಿಂದ ಹೊರಟರೆ ಪಾಟಲಿಪುತ್ರ, ಪಾಟ್ನಾದವರೆಗಿನ ಮಧ್ಯದ ಯಾವ ಭಾಗ ಇದೆ ಅದನ್ನು ಈಗಲೂ ಚಣಕ ಅಂತ ಕರೀತಾರೆ. ಅಲ್ಲಿ ಚಣಕ ಅಂತ ನಾವೇನು ಹೇಳ್ತೀವಿ, ಕಡಲೆ, ಅದೆಲ್ಲ ಹೆಚ್ಚು ಬೆಳೆಯುತ್ತೆ ಈಗ ಕೂಡ. ಆ ಒಂದು ಪ್ರಾಂತದಲ್ಲಿ ಕುಡಲ ಅಥವಾ ಕುಟಲ ಗೋತ್ರದ ಬ್ರಾಹ್ಮಣರು ಈಗಲೂ ಕಾಣಸಿಗ್ತಾರೆ. ಆ ಒಂದು ಗೋತ್ರಕ್ಕೆ ಸಂಬಂಧಪಟ್ಟಂಥವನು ಚಾಣಕ್ಯ. ಅವನನ್ನು ಕೌಟಲ್ಯ ಅಂತಂತಾರೆ. ಆದರೆ ಕೌಟಿಲ್ಯ ಅನ್ನುವುದು ಸರಿ ಅಂತ ಕೆಲವರ ಚರ್ಚೆ. ಶಾಮಶಾಸ್ತ್ರಿಗಳಂಥವರೆಲ್ಲ ಕೌಟಲ್ಯ ಅಂತ ಬಳಸ್ತಾರೆ. ಆದರೆ ಗಣಪತಿ ಶಾಸ್ತ್ರಿಗಳಂಥ ವಿದ್ವಾಂಸರೆಲ್ಲ ಕೌಟಿಲ್ಯ ಅಂತ ಹೇಳ್ತಾರೆ. ತೊಂದರೆ ಇಲ್ಲ ಯಾವುದೂ ಕೂಡ. ಅವನ ಒಂದು ವ್ಯಾಸಂಗ ನಡೆದದ್ದು ಪ್ರಾಯಶಃ ತಕ್ಷಶಿಲೆಯಲ್ಲಿ. ತಕ್ಷಶಿಲೆಯಲ್ಲಿ ಗ್ರೀಕರ ಆಕ್ರಾಂತಿ ಆಗ್ತಾ ಇತ್ತು. ಅದನ್ನು ಕಂಡು ದೇಶಪ್ರಜ್ಞೆ, ರಾಷ್ಟ್ರಭಕ್ತಿ ಜಾಗೃತವಾದ ಚಾಣಕ್ಯ ತಾನು ನವನಂದರನ್ನ ಅಥವಾ ನಂದಕುಲದವರನ್ನು ಆ ಕಡೆಗೆ ಪ್ರೇರಿಸಬೇಕು ಅಂತಂದುಕೊಂಡು ಅಲ್ಲಿ ಅವನ ಪ್ರಯತ್ನವೆಲ್ಲ ವ್ಯರ್ಥವಾದಾಗ ಮತ್ತೆ ಅವನು ನವನಂದರನ್ನು ನಿರ್ಮೂಲನೆ ಮಾಡಿ ಒಳ್ಳೆಯ ಪ್ರಭುತ್ವವನ್ನು ಸ್ಥಾಪನೆ ಮಾಡಬೇಕು ಅಂತ ಹೊರಟ. ಆ ಕಾರಣದಿಂದ ಒಬ್ಬ ಶೂದ್ರ ಬಾಲಕನನ್ನು, ಅವನು ಯಾರು ಅಂದರೆ ಪಿಪ್ಪಲವನ ಅಂತ ಒಂದು ಕಾಡಿನ ಪ್ರಾಂತ, ಅಲ್ಲಿಗೆ ಸೇರಿದಂಥ ಈ ನಮ್ಮಲ್ಲಿ ಯಾವುದಿದೆ ಅಡವಿಯ ಜನ, ಆಟವಿಕರು ಅಂತಾರೆ, ಆ ಒಂದು ವರ್ಗಕ್ಕೆ ಬರ್ತಕ್ಕಂಥವನು. ಆ ಪಿಪ್ಪಲವನ ಪ್ರಭು ಅಲ್ಲಿ ಇದ್ದವರು ಮೌರ್ಯ ಕುಲದವರು ಅಂತ ಹೆಸರಾಗಿದ್ದವರು. ಮೌರ್ಯ ಅಂದರೆ ಮಯೂರಕ ಅಂತ ಅರ್ಥ. ಮೌರ್ಯ ಅನ್ನುವ ಶಬ್ದ ಅಲ್ಲಿಂದ ಬಂದದ್ದು. ವಸ್ತುತಃ ಕಥೆಗಳಲ್ಲೆಲ್ಲ ಬರುತ್ತೆ ಮುರಾದೇವಿ ಚಂದ್ರಗುಪ್ತನ ತಾಯಿ ಅಥವಾ ಅಜ್ಜಿ ಅಂತ. ಅರೆ ಮುರಾಯಾಹ ಅಪತ್ಯಂ ಪುಮಾನ್ ಅಂದರೆ ಮೌರಹ ಆಗುತ್ತೆ ಹೊರತು ಮೌರ್ಯ ಆಗೋದಿಲ್ಲ. ಇದು ವ್ಯಾಕರಣದ ಸೂಕ್ಷ್ಮ. ಅದರಿಂದ ಅದು ಮೌರ್ಯ. ಸಂಸ್ಕೃತದ ಮಯೂರಕ ಅನ್ನೋದು ಪ್ರಾಕೃತದಲ್ಲಿ ಮಯೂರ, ಮೌರ್ಯ ಅಂತಾಗುತ್ತೆ. ಹಾಗಾಗಿ ಮೌರ್ಯನೇ ಮತ್ತೆ ಸಂಸ್ಕೃತೀಕೃತ ಮಾಡಿದಾಗ ಮೌರ್ಯ ಅಂತ ಆಗಿರುವಂಥದ್ದು. ಇದು ನಮಗೆ ಗೊತ್ತಾಗುವುದು. ಹಾಗಾಗಿ ಪಿಪ್ಪಲವನದ ಮೌರ್ಯ ಕುಲದಲ್ಲಿ ಹುಟ್ಟಿದಂತಹ ಶೂದ್ರನಾದರೇನು, ಯಾವ ಜಾತಿಯವನಾದರೇನು, ಗುಣ ಮುಖ್ಯ. ವೀರನಾದವನು, ರಾಷ್ಟ್ರಭಕ್ತಿಯಿಂದ ಕೂಡಿರತಕ್ಕಂಥವನು, ಪ್ರಜ್ಞಾಶಾಲಿ, ವಿನೀತ ಅಂತ ಭಾವಿಸಿ ಅವನನ್ನು ತನ್ನ ಸಾಧನೆಗೆ ಸಂಪನ್ಮೂಲ ವ್ಯಕ್ತಿಯನ್ನಾಗಿ ಮಾಡಿಕೊಂಡು ಚಾಣಕ್ಯ ಸ್ಥಳೀಯರನ್ನೆಲ್ಲ ಸೇರಿಸಿಕೊಂಡು ನವನಂದ ಪ್ರಭುತ್ವ. ನವನಂದರು ಅಂದರೆ 9 ಜನ ರಾಜರಲ್ಲ ಅಂತ ಇತಿಹಾಸ ಹೇಳುತ್ತೆ. ಮಹಾಪದ್ಮನಂದನಿಂದ ಆರಂಭವಾಗಿ ಧನನಂದನಿಗೆ ಬಂದದ್ದು, ಅಲ್ಲಿಗೆ ಕೊನೆಯಾದದ್ದು. ಈ ಸಂದರ್ಭದಲ್ಲಿ ಅವರು ಚಂದ್ರಪ್ರಕಾಶ್ ಅವರ ಚಾಣಕ್ಯ ಧಾರಾವಾಹಿಯ ಬಗ್ಗೆ ಕೂಡ ಹೇಳಬೇಕು. ಅಲ್ಲಿ ಉದಾತ್ತರಮ್ಯವಾದಂಥ ವಿವರಗಳನ್ನು ಕೊಟ್ಟಿದ್ದಾರೆ. ಚಾಣಕ್ಯನ ವ್ಯಕ್ತಿತ್ವ ತುಂಬ ಚೆನ್ನಾಗಿ ಚಿತ್ರಿತವಾಗಿದೆ. ಆ ಕಾಲದ ಚಿತ್ರೀಕರಣ ಬಹಳ ಸೊಗಸಾಗಿದೆ. ಆದರೆ ಪೂರ್ವಾಂಗ ಯದ್ವಾ ತದ್ವಾ ಬೆಳೆದು ಉತ್ತರಾಂಗ ಮುದ್ರಾ ರಾಕ್ಷಸ ಕಥೆಯನ್ನಂತೂ 1-2 ಸಂಚಿಕೆಯಲ್ಲಿ ಓಟ ಮಾಡಿದ್ದಾರೆ. ಮತ್ತು ಅನಾವಶ್ಯಕವಾದದ್ದನ್ನು ಎಷ್ಟನ್ನೋ ಪೂರ್ವಾಂಗದಲ್ಲಿ ಸೇರಿಸಿ ಸ್ವಲ್ಪ ಚೂಯಿಂಗಮ್ ಮಾಡಿದ್ದಾರೆ. ಆದರೆ ಚಾಣಕ್ಯನ ಅರ್ಥಶಾಸ್ತ್ರಕ್ಕೆ, ಚಾಣಕ್ಯ ತತ್ವಕ್ಕೆ ತುಂಬ ನಿಕಟ ಇರತಕ್ಕಂಥ ದೃಶ್ಯಕಾವ್ಯ ಅಂದರೆ ಅದೇ. ಇವತ್ತಿಗೂ ನಾನು ಭಾರತದಲ್ಲಿ ಇತಿಹಾಸವನ್ನು ಆಧರಿಸಿ ಮಾಡಿದಂಥ ಯಾವುದೇ ಸೀರಿಯಲ್ನಲ್ಲಿ ಸರ್ವೋತ್ಕೃಷ್ಟವಾದದ್ದು ಅದು ಅಂತ ನಾನು ನಂಬುತ್ತೀನಿ, ನಾನು ನೋಡಿರೋವುಗಳ ಪೈಕಿ. ಅಲ್ಲಿ ನಮಗೆ ನವನಂದರು ಅಂತಲ್ಲ, ಧನನಂದ ಕೊನೆಯವನು ಅಂತ ಗೊತ್ತಾಗುತ್ತೆ. ಆದರೆ ಈ ಕಥಾನಕದಲ್ಲಿ ನವನಂದರು ಅಂದರೆ 9 ಜನ ನಂದರು ಅನ್ನುವ ಕಲ್ಪನೆಯೇ ಕಾಣಿಸಿಕೊಳ್ಳುತ್ತೆ. ಅಡ್ಡಿ ಇಲ್ಲ. ಆಮೇಲೆ ಆ ನಂದರನ್ನು, ನಂದ ಪ್ರಭುತ್ವವನ್ನು ಚಾಣಕ್ಯ ನಿರ್ಮೂಲನ ಮಾಡಿ ಚಂದ್ರಗುಪ್ತನನ್ನು ಸ್ಥಾನಕ್ಕೇರಿಸಿದ. ಅರೆ ನೋಡಿ, ಕಥಾಸರಿಸಾಗರದಲ್ಲೆಲ್ಲ ನಂದ ಒಬ್ಬನೇ ಅಂತ ಬರುತ್ತೆ. ಅದರಿಂದ ನಮಗೆ ಗೊತ್ತಾಗುತ್ತೆ ಆ ಒಂದು ಒಬ್ಬನೇ ನಂದ ನವನಂದರಲ್ಲಿ ಅಂದರೆ 9 ತಲೆಮಾರಾದ ಮೇಲೆ ಬಂದಂಥ ಧನನಂದ ಅಂತ.
ಮಹಾಪದ್ಮನಿಂದ. ಅದಕ್ಕೆ ಮೊದಲಿದ್ದಂಥವರು ಮಹಾನಾಗ ಮೊದಲಾದಂಥವರೆಲ್ಲ ಇದ್ದರು. ಅವರೆಲ್ಲ ಬೇರೆಯ ಒಂದು ಕ್ಷಾತ್ರ ಕುಲದವರು. ನಂದಕುಲದ ಮೊದಲಿದ್ದಂಥದ್ದು ಶಿಶುನಾಗ ವಂಶ ಅಂತ ಅದು ಗೊತ್ತಾಗುತ್ತೆ. ಇರಲಿ, ಚಾಣಕ್ಯ ಅವನಿಗೆ ಎದುರಾಳಿಯಾಗಿದ್ದ ರಾಕ್ಷಸಾಮಾತ್ಯನನ್ನು ಚಂದ್ರಗುಪ್ತನ ಸೇವೆಗೆ ವಿನಿಯೋಗ ಮಾಡಿಸ್ದ ಅಂತ. ರಾಕ್ಷಸ ಅನ್ನುವ ಹೆಸರು ನೋಡಿದಾಗ ಎಲ್ಲರಿಗೂ ಆಶ್ಚರ್ಯವಾಗುತ್ತೆ. ಈ ಥರ ಯಾರು ಹೆಸರಿಟ್ಕೋತಾರ, ಮಕ್ಕಳಿಗೆ ಇಡ್ತಾರ ಅಂತ. ಆದರೆ ಅವನ ಗೋತ್ರ ಕತ್ಯ ಗೋತ್ರ, ಹಾಗಾಗಿ ಅವನು ಕಾತ್ಯಾಯನ. ಅವನ ಹೆಸರು ವರರುಚಿ ಅಂತ ನಾವು ಊಹೆ ಮಾಡಬಹುದು. ಅವನು ಅಲ್ಪ ಸ್ವಲ್ಪದ ವ್ಯಕ್ತಿಯಲ್ಲ. ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ನಿಸ್ಸೀಮನಾದ, ಮತ್ತೆ ಅದಕ್ಕೆ ಅಂಗಭೂತವಾದ ಸಕಲ ವಿದ್ಯೆಗಳಲ್ಲಿ ಕೋವಿದನಾಗಿದ್ದ. ಪ್ರಾಯಶಃ ಚಾಣಕ್ಯನಿಗೆ ದರ್ಶನಶಾಸ್ತ್ರಗಳಲ್ಲಿ ಅತ್ಯಂತ ಪ್ರಜ್ಞಾವಂತಿಕೆ ಇತ್ತು ಅನಿಸುತ್ತೆ. ಹಾಗಾಗಿ ಆ ಫಿಲಸಾಫಿಕಲ್ ಡಿಟ್ಯಾಚ್ಮೆಂಟ್ ಅವನಿಗೆ ಸಾರವತ್ತಾಗಿ ಮೈಗೂಡಿತ್ತು. ಆದರೆ ವರರುಚಿ ಅಂತ ಯಾವನು ಪ್ರಸಿದ್ಧನಾಗಿದ್ದ ರಾಕ್ಷಸ, ಅವನಿಗೆ ವ್ಯಾಕರಣಶಾಸ್ತ್ರದಲ್ಲಿ ವಿಶೇಷವಾದ ಪರಿಣತಿ ಇತ್ತು. ಅವನೇ ವ್ಯಾಕರಣದ ವಾರ್ತಿಕಕಾರ ಅಂತ ಪ್ರಸಿದ್ಧನಾದವನು. ಪಾಣಿನಿಯ ಸೂತ್ರಗಳು ಅದರ ಮೇಲೆ ಬಂದಂಥ ವಾರ್ತಿಕಿಯನ್ನು ಬರೆದವನು ವರರುಚಿ ಅಂತ ಕರೀತಾರಲ್ಲ, ಆ ವರರುಚಿ ಕಾತ್ಯಾಯನನೇ ರಾಕ್ಷಸ. ಅವನ ರಾಜಕೀಯ ಮುತ್ಸದ್ದಿತನ ಮತ್ತು ಕಠೋರವಾದ ನಿರ್ಧಾರ ತೆಗೆದುಕೊಳ್ಳೋದು, ವಿರೋಧಿಗಳನ್ನು ಬಗ್ಗು ಬಡಿಯುವಂಥದ್ದು, ಆ ಒಂದು ಸ್ಟರ್ನ್ ಡಿಸಿಷನ್ಸ್ ಅಂತೀವಲ್ಲ, ಅದರಿಂದ ಅವನಿಗೆ ರಾಕ್ಷಸ ಅನ್ನುವ ಹೆಸರು ಬಂದಿತ್ತು ಅಂತ ಇದ್ದಿರಬೇಕು. ಇದು ಇತಿಹಾಸ ಅಂತ ಹೇಳಬಹುದಾದದ್ದು. ಆದರೆ ಈ ನಾಟಕದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಅವು ಎಕ್ಸಾಜರೇಟ್ ಆಗಿವೆ. ಅದನ್ನು ಹೇಳುವುದಿದ್ದರೆ ನಾಟಕದ ಪ್ರಕಾರ ಅಥವಾ ಮಹಾದೇವನ ಮುದ್ರಾರಾಕ್ಷಸ ನಾಟಕ ಕಥಾ ಆ ಒಂದು ದೃಷ್ಟಿಯಿಂದ ಹೇಳುವುದಿದ್ದರೆ, ಸರ್ವಾರ್ಥ ಸಿದ್ಧಿ ಮಹಾರಾಜನಿಗೆ ಇಬ್ಬರು ಹೆಂಡತಿಯರು, ಸುನಂದ ಮುರ ಅಂತ. ಸುನಂದೆಯಲ್ಲಿ ನವನಂದರು ಹುಟ್ಟಿದ್ದು, ಮುರೆಯಲ್ಲಿ ಮೌರ್ಯ ಅಂತ ಒಬ್ಬ ಹುಟ್ಟಿದ್ದು. ಮುರ ಶೂದ್ರ ಸ್ತ್ರೀ. ಆ ಮೌರ್ಯನಿಗೆ 100 ಜನ ಮಕ್ಕಳು. ಅದು ನಂಬೋಕ್ಕಾಗಲ್ಲ. ನವನಂದರು ಮೌರ್ಯನನ್ನು ಕೊಂದು ಬಿಡ್ತಾರೆ. ಅದಕ್ಕೆ ರಾಕ್ಷಸಾಮಾತ್ಯನ ಸಹಕಾರವನ್ನು ಪಡ್ಕೊಂಡು ಕೊಲ್ತಾರೆ. ಆ ಮೌರ್ಯನ ಸಂತತಿಯೂ ಸತ್ತು ಹೋಗುತ್ತೆ. ಕೊನೆಯವನೊಬ್ಬ ಚಂದ್ರಗುಪ್ತ ಉಳಿದಿರ್ತಾನೆ. ಅವನ ಮೇಲೆ ಕನುಕರಿಸಿ ಒಂದು ಧರ್ಮಸತ್ರದ ಆಧಿಪತ್ಯ ಕೊಡ್ತಾರೆ. ಆಗ ಅವನು ಹೀನನಾಗಿ ದೀನನಾಗಿ ಇರುವ ಬಾಲಕ ಚಂದ್ರಗುಪ್ತ, ಅದಕ್ಕೆ ಮತ್ತೊಂದು ಉಪಕಥೆ ಬರುತ್ತೆ. ಅವನ್ನ ಸೆರೆಯಲ್ಲಿಟ್ಟಿದ್ರು ಕೊಲ್ಲದೆ. ಆಗ ಬೇರೊಂದು ದೇಶದಿಂದ ಒಂದು ಪಂಜರದೊಳಗಿನ ಸಿಂಹ, ಪಂಜರ ಅಖಂಡವಾದ ಎರಕ, ಅದರೊಳಗೆ ಸಿಂಹ ಹೇಗೆ ಹೋಗಿದೆ ಅನ್ನೋದನ್ನು ತೋರ್ಪಡಿಸಿ ಅಂತಂದಾಗ ಯಾರಿಗೂ ಆಗಲಿಲ್ಲ. ಚಂದ್ರಗುಪ್ತ ಕಡೆಗೆ ಅದು ಅರಗಿನ ಸಿಂಹ ಅಂತ ತೋರ್ಪಡಿಸ್ತಾನೆ. ಆ ಸಿಂಹ ಆಡ್ತಾ ಇರುತ್ತೆ ಅಲ್ಲಿ ಇಲ್ಲಿ. ಅದಕ್ಕೆ ಕಾರಣ ಮಾಂಸದ ಮುದ್ದೆ ತಿವಿದಂಥ ಕಬ್ಬಿಣದ ಸಲಾಕಿನಲ್ಲಿ ತೋರಿಸ್ತಾ ಇರ್ತಾರೆ. ವಸ್ತುತಃ ಸಿಂಹ ಲೋಹ ನಿರ್ಮಿತವಾಗಿ ಅರಗು, ಉಣ್ಣೆ ಇತ್ಯಾದಿಗಳಿಂದ ಅಲಂಕೃತವಾಗಿ ನಿಜ ಎಂಬಂತೆ ಇತ್ತು. ಆ ಸಿಂಹದ ಒಳಗಿರುವ ಲೋಹವನ್ನು ಈ ಮಾಂಸಕ್ಕೆ ಚುಚ್ಚಿರತಕ್ಕಂತಹ ಅಯಸ್ಕಾಂತದ ಕಡ್ಡಿ ತಿರುಗಿಸ್ತಾ ಇತ್ತು ಅಂತ. ಕಲ್ಪನೆ ಚೆನ್ನಾಗಿದೆ, ಆದರೆ ಎಂಥ ಮೆಕನೈಸ್ಡ್ ಶಿಲ್ಪ ಸಿಂಹದ್ದು ಬಂದಿದ್ರೂ ಕೂಡ ಹತ್ತಿರ ಬಂದವರು ಗುರುತಿಸೋಕ್ಕಾಗದೇ ಇರ್ತಿತ್ತ. ಗರ್ಜನೆ ಮಾಡದ ಸಿಂಹ ಅದು ಹೇಗಿರೋಕ್ಕೆ ಸಾಧ್ಯ ಅಂತ ಕಥೆ ಅಂತಷ್ಟೇ ತೆಗೆದುಕೊಳ್ಬೇಕು. ಈ ಪಂಜರದ ಪರೀಕ್ಷೆ ಮಾಡಿ ಗೆದ್ದವನಾದ ಕಾರಣ ಅವನಿಗೆ ಸತ್ರಾಧಿಪತ್ಯ ಸಿಕ್ತು ಅಂತ. ಅಲ್ಲಿಗೆ ಚಾಣಕ್ಯ ಅಂತ ಒಬ್ಬ ಬ್ರಾಹ್ಮಣ ಬಂದ. ಇವನನ್ನು ಕಂಡು, ಇವನ ಕಷ್ಟವನ್ನು ಕಂಡು ಮರುಗಿದ. ಅವನು ಎಂಥವನು ಅಂದರೆ, ದಾರಿಯಲ್ಲಿ ತನ್ನ ಕಾಲಿಗೆ ಒಂದು ಹುಲ್ಲು ಅಡ್ಡ ಬಂದರೆ ಅದನ್ನು ಬುಡ ಸಮೇತ ಕಿತ್ತು ಸುಟ್ಟು ಬೂದಿ ಮಾಡಿ ಆಪೋಷಣ ತಗೊಂಡವನು ಅಂತ. ಅವನ ಒಂದು ಹಠ ಎಂಥದ್ದು ಅಂತ ಗೋಚರವಾಗುತ್ತದೆ ಅಂತ. ಮತ್ತೆ ನವನಂದರು ಬರ್ತಾರೆ ಧರ್ಮಸತ್ರಕ್ಕೆ. ಚಾಣಕ್ಯನಿಗೆ ಅವಮಾನ ಮಾಡ್ತಾರೆ, ಅವನ ಅಗ್ರಾಸನದ ಮೇಲೆ ಕೂತಿದ್ದಂತ. ಈ ಕಥೆಗಳು ಯಾವುವೂ ಸತ್ಯವಲ್ಲ. ಕಾರಣ ಇಷ್ಟೇ, ಚಾಣಕ್ಯ ಆ ಥರ ಹಠಮಾರಿ ಜಗಳಗಂಟ ಆದರೆ ಈ ರೀತಿಯಾದ ರಾಜಕೀಯ ಮಾಡೋದಕ್ಕೆ ಆಗೋದೇ ಇಲ್ಲ. ಅವನ ಅರ್ಥಶಾಸ್ತ್ರ ನೋಡಿದ್ರೆ ಕೆಟ್ಟ ಮಾತು ಯಾರಾದರೂ ಆಡಿದ್ರೆ ಫೈನ್ ಹಾಕಬೇಕು, ವಾಕ್ಪಾರುಷ್ಯಕ್ಕೆ ದಂಡದ ಮೇಲೆ ದಂಡ ಹೇಳ್ತಾನೆ. ಹೀಗಾಗಿ ಅವನ ಕೋಪಿಷ್ಟ ಮತ್ತೊಂದು ಅನ್ನುವಂತೆ ಚಿತ್ರಣ ಮಾಡುವುದಷ್ಟಾಗಿ ಸರಿಯಲ್ಲ. ಈ ನಾಟಕದಲ್ಲಿ ಬಂದರಾದರೂ ಅದು ಕೇವಲ ಒಂದು ತೋರಿಕೆಯಂತೆ ಬರುತ್ತೆ, ಅಂತರಂಗದ ಶಮತ್ವ ಕಂಡೇ ಕಾಣುತ್ತದೆ. ಆಮೇಲೆ ಅವನು ಬೇರೆ ಬೇರೆ ರಾಜರುಗಳನ್ನು ಸಹಾಯಕ್ಕೆ ಇಟ್ಟುಕೊಂಡು, ವಿಶೇಷವಾಗಿ ಪರ್ವತಕನನ್ನು ಇಟ್ಟುಕೊಂಡು ಅವನ ಮೂಲಕವಾಗಿ ಚಂದ್ರಗುಪ್ತನಿಗೆ ರಾಜ್ಯ ಕೊಡಿಸ್ತಾನೆ, ನವನಂದರನ್ನು ಕೊಲ್ಲಿಸ್ತಾನೆ. ನವನಂದರಿಗೆ ಮಂತ್ರಿಯಾಗಿದ್ದ ರಾಕ್ಷಸಾಮತ್ಯ ತಲೆ ತಪ್ಪಿಸಿಕೊಳ್ತಾನೆ ಅಂತ. ಕೆಲವು ಕಥೆಗಳ ಪ್ರಕಾರ ಚಾಣಕ್ಯ ರಾಕ್ಷಸ ಇಬ್ಬರು ಸಹಾಧ್ಯಾಯಿಗಳು ಅಂತ ಇದ್ದಿರಬಹುದೋ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಸಮವಯಸ್ಕರಂತೂ ಹೌದು, ಒಂದೇ ಊರಿನವರು ಹೌದು, ಇಬ್ಬರು ಮಗಧದವರೇನೆ, ಸಂದೇಹ ಕಾಣಿಸೋದಿಲ್ಲ. ಸಮಾನ ವಯಸ್ಕರಲ್ಲಿ, ಸಮಾನ ಪ್ರಜ್ಞಾವಂತರಲ್ಲಿಯೇ ಸಂಘರ್ಷ ಬಂದಾಗ ಅದಕ್ಕೊಂದು ಕಳೆ, ಒಂದು ಸೊಗಸು ಅಂಥದ್ದು ಕಾಣುತ್ತೆ. ಜೊತೆಗೆ
ಚಾಣಕ್ಯ ಚಂದ್ರಗುಪ್ತನನ್ನು ಸ್ಥಿರವಾಗಿ ಸಿಂಹಾಸನದ ಮೇಲೆ ಕೂಡಿಸಿದ್ರೆ ಸಾಲದು, ಮತ್ತಿನ್ಯಾರಿಂದಲೂ ವಿಪತ್ತು ಬರಬಾರದು ಅಂತ ನೋಡಿಕೊಂಡು ಯೋಗ ಸಿಂಹಾಸನ ಸಿಕ್ಕದ್ದು. ಇನ್ನು ಅದನ್ನು ಉಳಿಸಿಕೊಳ್ಳಬೇಕಾದ ಕ್ಷೇಮ, ಸಿಂಹಾಸನಕ್ಕಿಂತ ಪ್ರಜಾಕ್ಷೇಮ ಮತ್ತೂ ಮುಖ್ಯ. ಎಲ್ಲಿವರೆಗೆ ರಾಕ್ಷಸಾಮತ್ಯ ಇವನಿಗೆ ಒಲಿದು ಬರೋಲ್ವೋ ಅಲ್ಲಿವರೆಗೆ ನೆಮ್ಮದಿ ಇಲ್ಲ ಅಂತ ಅವನು ಸಂಗ್ರಹಕ್ಕೆ ತೊಡಗುತ್ತಾನೆ ಅಂತ. ಈ ಮಧ್ಯದಲ್ಲಿ ಪರ್ವತಕನಿಗೆ ಪ್ರಾಮಿಸ್ ಮಾಡಿರ್ತಾನೆ, ಅರ್ಧ ರಾಜ್ಯ ಕೊಡ್ತೀನಿ ಅಂತ. ಅವನು ಮತ್ತೆ ಮತ್ತೆ ಕೇಳ್ತಾ ಇರ್ತಾನೆ. ಪರ್ವತಕನ ತಮ್ಮ ವಿರೋಚನ ಅಂತ ಒಬ್ಬ ಇರ್ತಾನೆ, ಮಗ ಮಲೈಕೇತು ಅಂತಿರ್ತಾನೆ. ಅವರೆಲ್ಲರೂ ಬಂದು ಬೀಡು ಬಿಟ್ಟಿರ್ತಾರೆ ಇಲ್ಲಿಯೇ. ಅರ್ಧ ರಾಜ್ಯ ಕೊಟ್ಟರೆ ಅಖಂಡವಾದ ದೇಶತ್ವಕ್ಕೆ ಭಂಗ ಬರುತ್ತದೆ. ಇದು ಚಾಣಕ್ಯನ ದೃಷ್ಟಿಕೋನ. ಈ ನಾಟಕದಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಏನೆಂದರೆ, ಚಾಣಕ್ಯ ಈ ಗಣತಂತ್ರ ವ್ಯವಸ್ಥೆ, ಡೆಮಾಕ್ರೆಟಿಕ್ ಸೆಟಪ್ಸ್ ಆರ್ ರಿಪಬ್ಲಿಕ್ ಸೆಟಪ್ಸ್ ಅಂತ ಯಾವುದಿವೆ ಅವುಗಳಿಗಿಂತ ಇಂಪೀರಿಯಲ್ ಸೆಟಪ್ ಅಂತ ಯಾವುದಿದೆ, ಅಖಂಡವಾದಂಥ ಒಂದು ಮಹಾ ಸಾಮ್ರಾಜ್ಯ, ಅದರ ಕಡೆ ಗಮನ ಇಟ್ಕೊಂಡಿದ್ದ. ಅಲೆಕ್ಸಾಂಡರ್ ದಂಡೆತ್ತಿ ಬಂದಾಗ ಸಣ್ಣ ಪುಟ್ಟ ಘಟಕಗಳಾಗಿ ಒಡೆದುಕೊಂಡಿದ್ದಂಥ ಗಣತಂತ್ರ ವ್ಯವಸ್ಥೆಯಲ್ಲಿದ್ದಂಥ ಭಾರತದ ನಾರ್ತ್ ವೆಸ್ಟರ್ನ್ ಅಂತೀವಲ್ಲ, ಆ ಒಂದು ವಾಯುವ್ಯದ ಜಾಗ ಯಾವುದಿದೆ ಅಲ್ಲಿ ಸಾಕಷ್ಟು ಘಾಸಿಗಳಾದವು. ಮದ್ರರು, ಕೇಕಯರು, ಬಾಲ್ಹೀಕರು, ಇವರುಗಳಿಗೆಲ್ಲರಿಗೂ ಕಷ್ಟ ಬಂತು. ಆದರೆ ಮಗಧಕ್ಕೇನೂ ಆಗಲಿಲ್ಲ. ಕಾರಣ ಅಲ್ಲಿದ್ದಂಥ ಒಂದು ಸಾರ್ವಭೌಮ ವ್ಯವಸ್ಥೆ. ಅಂಥದ್ದನ್ನು ಇಡೀ ಭಾರತಕ್ಕೆ ಮಾಡಬೇಕು ಅಂತ ಇಲ್ಲಿ 3ನೇ ಅಂಕದಲ್ಲಿ ಬರುತ್ತೆ ಆ ಮಾತು. ನವನಂದರನ್ನ ನಿರ್ಮೂಲನ ಮಾಡಿ ಚಂದ್ರಗುಪ್ತನ ಕೂಡಿಸಿದ ಚಾಣಕ್ಯ ಅವನಿಗೆ ಆಶೀರ್ವಾದ ಮಾಡ್ತಾ ಹೇಳ್ತಾನೆ, ಹೇಗೆ ಹಿಮಾಲಯದಿಂದ ಸಮುದ್ರದವರೆಗೂ ಇರುವ ಭೂಮಿ, ಆ ರಾಜರುಗಳು ಎಲ್ಲ ನಿನಗೆ ಪಾದಾಕ್ರಾಂತರಾಗಿ ಒಂದು ಅಖಂಡ ಸಾರ್ವಭೌಮ ಸ್ಥಾಪನೆ ಆಗಬೇಕು, ದೇಶಕ್ಕೆ ಆ ಒಂದು ಏಕತೆ ಬೇಕು, ಘನಿಷ್ಠತೆ ಬೇಕು ಅಂತ. ಈ ದೃಷ್ಟಿ ಚಾಣಕ್ಯನದಾಗಿತ್ತು. ಆ ಕಾರಣದಿಂದಲೇ ಅವನು ರಾಜ್ಯವನ್ನು ವಿಭಾಗ ಮಾಡೋಕ್ಕೆ ಒಪ್ಪಲಿಲ್ಲ. ಇದನ್ನೆಲ್ಲ ಸಮಕಾಲೀನವಾಗಿ ನೀವು ಹೋಲಿಸಿಕೊಳ್ಳಬೇಕು. ನೋಡಿ, ಭಾರತವನ್ನು ವಿಭಜನೆ ಮಾಡಿದ್ದರಿಂದ ಬಂದಂಥ ತೊಂದರೆ ಏನು ಅಂತ ಗೊತ್ತಾಗಿದೆ ನಮಗೀಗ. ಇನ್ನು ಮತದ ಮೇಲೆ, ರಾಜಕೀಯದ ಮೇಲೆ ಬಗೆಬಗೆಯಾಗಿ ವಿಭಾಗವಾಗುವಂಥ ಸ್ಥಿತಿ ಬರ್ತಾ ಇದೆ. ಈಗ ನಾರ್ತ್ ಈಸ್ಟರ್ನ್ ಅಂತ ಏನು ಹೇಳ್ತಾ ಇದ್ದೀವಿ, ಈಶಾನ್ಯದ ಮೂಲೆ, ಅದು ಹೋಗುವ ಸ್ಥಿತಿಯಲ್ಲಿ ಇದೆ. ಆ ಥರ ಇನ್ನೆಷ್ಟು ಆಗುತ್ತೋ ಗೊತ್ತಿಲ್ಲ. ಹಾಗೆ ಕಂಡಾಗ ಚಾಣಕ್ಯನ ದೃಷ್ಟಿ ಎಷ್ಟು ದೊಡ್ಡದಿತ್ತು, ಅವನು ಯಾತಕ್ಕಾಗಿ ಒದ್ದಾಡದ ಅಂತ ಗೊತ್ತಾಗುತ್ತೆ. ಅವನು ಪರ್ವತಕನಿಗೆ ರಾಜ್ಯ ಕೊಡಬಾರದು ಅಂದ್ಕೊಂಡ. ಹೀಗೆ ಸಹಾಯ ಮಾಡಿದವನಿಗೆ ರಾಜ್ಯ ಕೊಡದೇ ಇರೋದು ಸರಿಯೇ ಅಂದರೆ, ಹೌದು ಸರಿಯಾಗುತ್ತೆ. ಅವನಿಗೆ ಉದಾತ್ತವಾದ ದೃಷ್ಟಿಕೋನ ಇಲ್ಲ, ಸ್ವಾರ್ಥದಿಂದ ನಮಗೆ ಸಹಕಾರ ಮಾಡಿದ್ದಾನೆ. ನಾವು ನಿಸ್ವಾರ್ಥದಿಂದ ದೇಶದ ಸಮಗ್ರಾಭ್ಯುದಯಕ್ಕಾಗಿ ಮಾಡ್ತಾ ಇದ್ದೀವಿ. ತನಗಂತೂ ಅದು ಏನೂ ಬೇಕಿಲ್ಲ. ಚಂದ್ರಗುಪ್ತನಾದರೂ ನ್ಯಾಸಪಾಲಕನಂತೆ ನೋಡ್ತಾನೆ ಅಷ್ಟೇನೆ, ಅವನಲ್ಲಿಯೂ ಸ್ವಾರ್ಥ ಇಲ್ಲ. ಈ ದೃಷ್ಟಿ ಪರ್ವತಕನದು ಅಲ್ಲ. ಅದನ್ನಿಟ್ಟುಕೊಂಡು ಏನು ಮಾಡ್ತಾನೆ, ಇವನಿಗೆ ವಿಷಕನ್ಯೆಯ ಪ್ರಯೋಗ ಆದರೆ ಅದನ್ನು ಅವನ ಕಡೆಗೆ ತಿರುಗಿಸ್ತಾನೆ. ಅದಕ್ಕೊಂದು ಕಥೆ. ಚಾಣಕ್ಯ ಬೇಕಾದ್ದನ್ನು ಸಾಧಿಸಬೇಕಾದರೆ ಅವನು ಸ್ನೇಹಿತ ಇಂದು ಶರ್ಮಾ ಅನ್ನುವ ಒಬ್ಬನನ್ನು ಸಹಾಯಕ್ಕೆ ಕೋರಿದ್ದ. ಆ ಸ್ನೇಹಿತ ಜೀವಸಿದ್ಧಿ ಎನ್ನುವ ಒಬ್ಬ ಬೌದ್ಧ ಸನ್ಯಾಸಿಯ ವೇಷದಲ್ಲಿ, ಕೆಲವು ಕಡೆ ಜೈನ ಅಂತಲೂ ಬರುತ್ತೆ, ಆದರೆ ಹೆಚ್ಚಿನ ಸಂಶೋಧಕರೆಲ್ಲ ಅಭಿಪ್ರಾಯ ಪಡುವಂತೆ, ನಾಟಕದಿಂದಲೂ ಗೊತ್ತಾಗುವಂತೆ ಅವನು ಬೌದ್ಧ. ಆ ಬೌದ್ಧ ಸನ್ಯಾಸಿಯ ವೇಷದಲ್ಲಿ ಬಂದು ನವನಂದರನ್ನ, ರಾಕ್ಷಸನವನ್ನು ಎಲ್ಲರನ್ನೂ ಮರಳು ಮಾಡಿ ವಶೀಕರಣ ಮಾಡಿಕೊಂಡಿದ್ದ. ಸಾಮಾನ್ಯವಾಗಿ ರಾಜಕೀಯ ವ್ಯಕ್ತಿಗಳಿಗೂ ಗಾಡ್ಮೆನ್ಗಳಿಗೂ ಬಹಳ ಬಹಳ ನಿಕಟ ಸ್ನೇಹ. ಜೊತೆಗೆ ನವನಂದರು ಸನಾತನ ಧರ್ಮದ ಉದಾರವಾದಂಥ ಆರ್ಷ ದೃಷ್ಟಿಗೆ ವಿರೋಧಿಗಳಾಗಿದ್ದರು ಅಂತ ಅನಿಸುತ್ತೆ. ಹಾಗಾಗಿ ಈ ಬೌದ್ಧಾದಿಗಳಲ್ಲಿ ಸ್ವಲ್ಪ ಒಲಿದರೆ ಮೇಲು ಅಂತ. ಈ ಹೊತ್ತಿಗೂ ನಮ್ಮ ರಾಜಕೀಯದಲ್ಲಿ ಅದೇ ರೀತಿ ಉಂಟು. ಸನಾತನ ಧರ್ಮ ಅಂದರೆ ಎಡಮಗ್ಗುಲೇನೆ, ಬೇರೆದು ಅಂತಂದರೆ ಅಲ್ಲಿ ಬಲಮಗ್ಗುಲೇನೆ. ನಮ್ಮ ಸ್ವಾಮಿಗಳೆಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಪಾಪ ಪೂರ್ಣ ಕುಂಭ ಸ್ವಾಗತವನ್ನು ಕೋರ್ತಾರೆ. ಅದೇ ಒಬ್ಬ ಫಾದರ್ ಆಗಲಿ, ಒಬ್ಬ ಮುಲ್ಲ ಆಗಲಿ ಬಾಗಿಲ ಹತ್ತಿರ ಅರ್ಧ ಗಂಟೆ ನಿಲ್ಲಿಸ್ತಾರೆ. ಇದು ಇರತಕ್ಕಂಥ ಪರಿಸ್ಥಿತಿ. ಆದರೂ ಥೂ ಅಂದರು ಬಾ ಅಂದರು ಅಂತ ಇವರು ಹೋಗ್ತಾರೆ. ಆಗಿರುವಂಥದ್ದು. ಇಲ್ಲಿ ಚಾಣಕ್ಯ ಇಂದು ಶರ್ಮನ ಮೂಲಕ ಒಂದು ಪ್ಲಾಂಟಿಂಗ್ ಹಿಸ್ ಪರ್ಸನ್ ಅಂತಾರಲ್ಲ, ಆ ರೀತಿ ಮಾಡಿಕೊಂಡಿದ್ದ. ಇಂದು ಶರ್ಮನನ್ನು ನಚ್ಚಿಕೊಂಡಂಥ ರಾಕ್ಷಸಾಮತ್ಯ ಚಂದ್ರಗುಪ್ತನ ವಿಜಯದ ದಿವಸ ಆ ಬ್ಯಾಂಕ್ವೆಟ್ಟಲ್ಲಿ ಒಬ್ಬ ಸುಂದರಿಯನ್ನು ಪ್ರವೇಶಪಡಿಸಿದ. ರಾಕ್ಷಸಾಮತ್ಯ ನೇರವಾಗಿ ಮಾಡಿದ್ದಲ್ಲ, ಪರೋಕ್ಷವಾಗಿ. ಆದರೆ ಅವಳು ವಿಷಕನ್ಯೆ ಅಂತ ಗೊತ್ತಿತ್ತು. ಈ ಬಗ್ಗೆ ತುಂಬ ದೊಡ್ಡ ಸಂಶೋಧನೆ ನಡೆದಿದೆ. ವಿಷಕನ್ಯೆ ಅಂದರೆ ಯಾರು, ಏನು, ಎತ್ತ ಅಂತ. ಸುಶ್ರುತ ಸಂಹಿತೆಯ ವ್ಯಾಖ್ಯಾನ ಬರೆದ ದಲ್ಲಣ ಆ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೊಡ್ತಾನೆ. ಮತ್ತು ಕಥಾಸರಿತ್ಸಾಗರಗಳಲ್ಲಿ ಬರುತ್ತೆ. ಅದು ಕಥಾಸರಿತ್ಸಾಗರ ಮುಂತಾದ ಬೃಹತ್ ಕಥಾ ಸಂಬಂಧಿಯಾದದ್ರಲ್ಲಿ ಅದೆಲ್ಲ ಕೂಡ ಯಾವ ರೀತಿ ಪಾಶ್ಚಾತ್ಯ ಪ್ರಪಂಚಕ್ಕೆಲ್ಲ ಆಮದಾಯಿತು ಅನ್ನುವುದು ವಿವರಗಳನ್ನು ಕೂಡ ಕಥಾಸರಿತ್ಸಾಗರದ ಇಂಗ್ಲಿಷ್ ಅನುವಾದದಲ್ಲಿ ನಾವು ನೋಡಬಲ್ಲೆವು. ಒಟ್ಟಿನಲ್ಲಿ ಅಲ್ಲಿ ಕೆಲವು ಬರೋದೇನೆಂದರೆ, ಕೆಲವು ಗ್ರಹಗಳ ಕಾಂಬಿನೇಷನ್ನಲ್ಲಿ ಹುಟ್ಟಿದ ಕನ್ಯೆಗೆ
ಮೊದಲಿಂದ ವಿಷವನ್ನು ಸ್ವಲ್ಪ ಸ್ವಲ್ಪ ಕೊಡ್ತಾ ಬಂದರೆ ಅವಳು ವಿಷಕನ್ಯೆ ಆಗ್ತಾಳೆ ಅಂತ. ಅದು ರಿಯಲ್ ಪಾಸಿಬಿಲಿಟಿ ಎಷ್ಟೋ ಏನೋ ಗೊತ್ತಿಲ್ಲ. ಆ ಸುಂದರಿ ವಿಷಕನ್ಯೆಯನ್ನು ಚಾಣಕ್ಯ ಯಾರು ಅಂತ ಅರ್ಥ ಮಾಡಿಕೊಂಡು ಇದು ಪರ್ವತಕನ ಗೌರವಕ್ಕೆ ನಡೆದಂಥ ಔತಣವಾದ್ದರಿಂದ ಅವನಿಗೆ ಅಂತ ಒಪ್ಪಿಸಿದ. ಅವನು ಮರುದಿವಸ ಬೆಳಗ್ಗೆನೇ ಸತ್ತ. ತತ್ಕ್ಷಣ ತನ್ನ ಸೇನಾಧಿಪತಿಯಾದ ಭಾಗುರಾಯಣನಿಗೆ ಚಾಣಕ್ಯ ಹೇಳಿ, ನೀನು ಅವನ ಮಗ ಮಲೈಕೇತುವನ್ನು ಹೇಗಾದರೂ ಮಾಡಿ ಉಪಾಯವಾಗಿ ಈ ನಗರದಿಂದ ಓಡಿಸಿಬಿಡು. ಏನೆಂದರೆ ನಿಮ್ಮ ತಂದೆಯನ್ನು ಕೊಂದವನು ಚಾಣಕ್ಯ ವಿಷಕನ್ಯಾ ಪ್ರಯೋಗ ಮಾಡಿ ನಿನ್ನನ್ನು ಕೊಲ್ಲದೆ ಬಿಡಲಾರ, ಬದುಕಿದ್ರೆ ಎಲ್ಲಾದರೂ ಗಂಜಿ ಕುಡ್ಕೊಂಡಿರ್ಬೋದು ಅಂತ ಎತ್ತಂಗಡಿ ಮಾಡಿಸಿಬಿಡು ಅಂತಂದ. ಭಾಗುರಾಯಣ ಅವನು ವಿಶ್ವಾಸಪಾತ್ರನಾಗಿರುವಂತೆ ವರ್ತಿಸ್ತಾ ಮಲೈಕೇತುವಿಗೆ ಅವನನ್ನು ಹೆದರಿಸಿ ಅವನನ್ನು ಓಡಿಸಿ ಇವನು ಅವನ ಜೊತೆ ಓಡಿ ಹೋಗಿ ಸ್ವದೇಶ ಸೇರಿದ್ರು ಅವರು. ಆದರೆ ವಿರೋಚನ ಮಾತ್ರ ಕೂತೇ ಇದ್ದ. ಅಣ್ಣ ಸತ್ರೂ ಪರವಾಗಿಲ್ಲ, ಅಣ್ಣನ ಮಗ ಓಡೋದ್ರೂ ಪರವಾಗಿಲ್ಲ, ನನಗೆ ಸಿಗಲಿ ಆ ಭಾಗ ಅಂತ. ಚಾಣಕ್ಯ ಅದಕ್ಕೂ ಒಂದು ಉಪಾಯ ಮಾಡಿದ. ಅಂದರೆ ಚಂದ್ರಗುಪ್ತನನ್ನು ಪಟ್ಟಾಭಿಷೇಕಕ್ಕೆ ಸಿದ್ಧ ಮಾಡೋದು. ಆ ದಿವಸದ ಮೆರವಣಿಗೆ ಆನೆ, ಅದರ ಹೆಸರು ಚಂದ್ರಲೇಖ ಅಂತ ಈ ನಾಟಕದಲ್ಲಿ ಬರುತ್ತೆ. ಆ ಆನೆಯ ಮೇಲೆ ಮೆರವಣಿಗೆ ಮಾಡಿಸಿದಾಗ ಸುಗಾಂಗ ಅಂತ ರಾಜಪ್ರಸಾದ, ಅಲ್ಲಿ ಪಟ್ಟಾಭಿಷೇಕ. ಅಲ್ಲಿಗೆ ಹೋಗುವಾಗ ದಾರಿಯಲ್ಲಿ ಏನಾದರೂ ಮಾಡಿ ತಂತ್ರ ಮಾಡಿ ಇವನನ್ನು ಮುಗಿಸೋದು ಅಂತ. ಅದಕ್ಕೆ ಕೃತಸ್ತದ್ ಗಂಧರ್ವೈಸ್ತದ್ ಅನುಷ್ಠಿತಂ ಅಂತಾರಲ್ಲ, ರಾಕ್ಷಸ ಒಂದು ಪ್ಲಾನ್ ಮಾಡಿದ್ದ. ಬಗೆ ಬಗೆಯ ಕಮಾನುಗಳನ್ನು ಕಟ್ಟಿಸ್ತಾರಲ್ಲ, ತೋರಣ ದ್ವಾರಗಳನ್ನು, ಈಗಲೂ ನಡೆಯುತ್ತಲ್ಲ ಆರ್ಚ್ಗಳೆಲ್ಲ ಕೂಡ ರಾಜಕೀಯ ವ್ಯಕ್ತಿಗಳು ಬಂದರೆ, ಅಂಥದ್ರೊಳಗೆ ದಾರುವರ್ಮ ಅಂತ ಒಬ್ಬ ಶಿಲ್ಪಿಯ ಮೂಲಕ ಒಂದು ತೋರಣ ದ್ವಾರ ಮಾಡಿಸಿದ್ದ. ಆ ಬಾಗಿಲಿನ ಕೀಲನ್ನು ಕಳಚಿಬಿಟ್ರೆ ಆನೆಯ ಮೇಲೆ ಹೋಗ್ತಾ ಇರೋ ಚಂದ್ರಗುಪ್ತನ ತಲೆ ಮೇಲೆ ಬಿದ್ದು ಅವನು ಸತ್ತು ಹೋಗ್ತಾನೆ ಅಂತ. ಆದರೆ ವಸ್ತುತಃ ಏನು ಮಾಡಿದ ಚಾಣಕ್ಯನಿಗಿದು ಗೊತ್ತಾಯಿತು. ಲಕ್ಷಣವಾಗಿ ವಿರೋಚನನ್ನೇ ಆನೆಯ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿಸಿದ. ಸರಿಯಾಗಿ ಜಾಗದಲ್ಲಿ ಬಂತು, ತಲೆ ಮೇಲೇನೆ ಬಿತ್ತು, ಸತ್ತ. ಆ ಮಾವಟಿಗ ಬೇರೆ ಬರ್ಬರಕ ಅಂತಿದ್ದ, ಅವನು ಕೊಲ್ಲೋದಿಕ್ಕೆ ನೋಡಿದ. ಆ ಒಂದು ದಾರುವರ್ಮ ಅಂತ ದೂಲವನ್ನು ಕಳಚಿ ಅದನ್ನು ಬೀಳಿಸುವಂತೆ ಮಾಡಿದವನು ಅವನು ಸಿಕ್ಕಾಕೊಂಡ. ಎಲ್ಲರೂ ಪರಸ್ಪರ ಕೊಂದುಕೊಂಡ್ರು ಅಂತ ಬರುತ್ತೆ. ವಿವರಗಳು ಹೆಚ್ಚಾಗಿವೆ, ಅದು ಬೇಡ ನಮಗೆ. ಒಟ್ಟಿನಲ್ಲಿ ಎಲ್ಲ ಶತ್ರುಗಳು ನಿಷ್ಕಂಟಕವಾಗಿ ಚಂದ್ರಗುಪ್ತ ಪಟ್ಟಾಭಿಷಿಕ್ತನಾದ. ಇನ್ನು ಅವನ ಅಂತಃಪುರದಲ್ಲಿ ಒಳಗಿಂದ ಬಿಲವನ್ನು ತೋಡಿ ಸುರಂಗವನ್ನು ಮಾಡಿ ಬಂದು ಕೊಲ್ಲೋದಕ್ಕೆ ಸಿದ್ಧರಾಗಿದ್ದರು. ಅವರುಗಳನ್ನೆಲ್ಲರನ್ನೂ ಚಾಣಕ್ಯ ಆ ಒಂದು ಬಿಲದ ಮೂಲಕ ಸರಿದು ಬರ್ತಾ ಇರ್ತಕ್ಕಂಥ ಇರುವೆಗಳನ್ನು ನೋಡಿ, ಈ ಒಂದು ಸುಂದರವಾದಂಥ ಗೋಡೆಯ ಮೇಲಿರುವ ಚಿತ್ರಪಟದ ಮೂಲಕ ಹೇಗೆ ಇರುವೆ ಬರ್ತಾ ಇದೆ, ಅಲ್ಲಿ ಹಿಂದೆ ಯಾರೋ ಇದ್ದಿರಬೇಕು, ಏನೋ ಆಹಾರ ಇರಬೇಕು ಅಂತ ನೋಡಿ ಆ ಇಡೀ ಸುರಂಗಕ್ಕೆ ಎರಡು ಕಡೆಯಲ್ಲಿ ಬೆಂಕಿ ಹಾಕಿಸಿ ಅಲ್ಲಿದ್ದವರು ಹಾಗೆ ಹೊಗೆಯಲ್ಲಿ ಸಫಕೇಟ್ ಆಗಿ ಸಾಯುವಂತೆ ಮಾಡ್ದ ಅಂತೆಲ್ಲ ಬರುತ್ತೆ. ಇನ್ನೊಬ್ಬ ವೈದ್ಯ ಚಂದ್ರಗುಪ್ತನ ಮೇಲೆ ವಿಷಪ್ರಯೋಗ ಮಾಡೋದಕ್ಕೆ ಬಂದರೆ ನೀನೇ ಮೊದಲು ಕುಡಿದು ನೋಡು ಅಂತ ಆ ವಿಷವನ್ನು ಅವನಿಗೆ ಕುಡಿಸಿ ಕೊಲಿಸ್ದ ಅಂತ ಹೀಗೆಲ್ಲ ಬರುತ್ತೆ. ಇದಕ್ಕೆ ಕಾರಣ ಈ ಥರ ನಿಜವಾಗ್ಲೂ ನಡೆದಿತ್ತೋ ಇಲ್ಲವೋ ಗೊತ್ತಿಲ್ಲ. ಅರ್ಥಶಾಸ್ತ್ರದಲ್ಲಿ ಇಂಥ ಸೂಕ್ಷ್ಮಗಳು ಬರ್ತವೆ. ರಾಜನಾದವನಿಗೆ ದಿವಸ ಮಲಗೋ ಮನೆ ಬದಲಾಗಬೇಕು ಅಂತ ಹೇಳ್ತಾನೆ. ಮತ್ತು ಕೆಲವೊಂದು ಯಂತ್ರತಂತ್ರಗಳ ಮೆಕ್ಯಾನಿಸಮ್ ಮೂಲಕ ಇಡೀ ಭವನವೇ ಕೊಲಾಪ್ಸ್ ಆಗುವಂತೆ, ಆ ಭಾಗವೇ ಬಿದ್ದು ಹೋಗುವಂತೆ ಆ ರೀತಿಯಾದ ವ್ಯವಸ್ಥೆಗಳು ಮಾಡಬೇಕು ಅಂತ ಹೇಳ್ತಾನೆ. ಮತ್ತು ಪ್ರಾಣಿ ಪಕ್ಷಿಗಳಿಗೆಲ್ಲ ಆಹಾರವನ್ನು ಮೊದಲು ಚೆಲ್ಲಿ ಅವು ತಿಂದು ಸ್ವಸ್ಥವಾಗಿರೋದನ್ನು ನೋಡಿದ ಮೇಲೆ ತಿನ್ನಬೇಕು. ಮತ್ತು ಕೆಲವು ಪಾನೀಯಾದಿಗಳನ್ನೆಲ್ಲ ಬೇರೆ ಬೇರೆ ವಿಶಿಷ್ಟವಾದ ಲೋಹಗಳಿಂದ ಕಲ್ಲುಗಳಿಂದ ಮಾಡಿದಂಥ ಪಾತ್ರಗಳಲ್ಲಿ ಹಾಕಿದರೆ ಅವುಗಳ ಬಣ್ಣ ಬದಲಾಯಿಸೋದು, ನೊರೆಗಟ್ಟೋದು, ಅದರಿಂದ ವಿಷ ಆಗಿದೆಯೋ ಇಲ್ವೋ ತಿಳಿಯಬಹುದು ಅಂತೆಲ್ಲ ತುಂಬ ಚೆನ್ನಾಗಿ ವಿವರ ಕೊಡ್ತಾನೆ. ರಾಜನಿಗೆ ತಾನು ಎಲ್ಲಿ ಮಲಗ್ತೀನಿ ಅನ್ನೋದು ಕೂಡ ಕೊನೆಗೆ ಹೇಳಬೇಕು. ಮೊದಲಿಗೆ ಅನೌನ್ಸ್ ಮಾಡಿಬಿಟ್ರೆ ಇಂಥ ಕಡೆ ಅಂತಂದರೆ ಅಲ್ಲಿ ಅಪಾಯ ಬಂದಿತ್ತು ಅಂತ ಆ ಮಟ್ಟದ ಸೆಕ್ಯೂರಿಟಿಯನ್ನೆಲ್ಲ ತುಂಬ ಚೆನ್ನಾಗಿ ಯೋಚನೆ ಮಾಡ್ತಾನೆ. ಅದೆಲ್ಲವನ್ನು ಈ ಕಥೆಯಲ್ಲಿ ಬಳಸಿಕೊಂಡಿದ್ದಿರಬೇಕು. ಇದೆಲ್ಲ ಮುದ್ರಾ ರಾಕ್ಷಸದಲ್ಲಿ ಸೂಕ್ಷ್ಮವಾಗಿ ಕಾಣುತ್ತಷ್ಟೆ, ಸ್ಥೂಲವಾಗಿ ಎಲ್ಲ ಗೊತ್ತಾಗೋಲ್ಲ. ಅದನ್ನು ಮುಂದಿನವರು ತುಂಬ ಬೆಳೆಸಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಬ್ಯಾಕ್ಗ್ರೌಂಡ್. ಆಮೇಲೆ ರಾಕ್ಷಸಾಮಾತ್ಯನ ಹಿಡಿಯೋಣ ಅಂದರೆ ಅವನು ಪಲಾಯನ ಮಾಡಿ ಮಲೈಕೇತು ಇದ್ದ ಜಾಗಕ್ಕೆ ಹೋಗಿ ಅವನ ಆಶ್ರಯನ್ನು ತಾನು ಕಲ್ಪಿಸಿಕೊಂಡ. ಮಲೈಕೇತುವಿಗೆ ನಿನ್ನ ತಂದೆಯನ್ನು ಕೊಂದವನು ಚಾಣಕ್ಯ, ಈಗ ಚಾಣಕ್ಯನ ಶಿಷ್ಯನಾದ ಚಂದ್ರಗುಪ್ತನ ಕೊಂದು ಸಮಗ್ರ ರಾಜ್ಯವನ್ನು ನಿನಗೆ ಕೊಡಿಸಿದ್ರೆ ನನ್ನ ಸ್ವಾಮಿಗಳ ಒಂದು ಸಾವಿನ ಸೇಡು ತೀರಿಸಿಕೊಂಡಂತೆ ಆಗುತ್ತದೆ ಅಂತ. ನವನಂದರ ಸಾವಿನ ಮೇಲೆ ಪ್ರತೀಕಾರ ಮಾಡಿದಂತೆ ಆಗುತ್ತೆ ಅಂತ. ನವನಂದರ ವಂಶವೇ ಇಲ್ಲ, ಸರ್ವಾರ್ಥ ಸಿದ್ಧಿ ತಪಸ್ಸು ಮಾಡ್ತಾ ಇದ್ದ, ಅವನನ್ನು ಚಾಣಕ್ಯ ಕೊಲಿಸಿಬಿಟ್ಟ. ಯಾಕೆಂದರೆ ರಾಕ್ಷಸ ಆ ವಂಶದ ಒಂದು ಕುಡಿ ಇದ್ರೂ ಸರಿ, ಒಂದು ಹಣ್ಣೆಲೆ ಇದ್ರೂ ಸರಿ ಸಿಂಹಾಸನದ ಮೇಲೆ ಕೂಡಿಸ್ತಾನೆ ಅಂತ. ಇವತ್ತು ನಮ್ಮ ದೇಶದಲ್ಲಿ ಯಾವುದೋ ಒಂದು ಕುಟುಂಬದ ಎಂಥ ಒಂದು ಕಳಪೆ ಕೊಂಡಿ ಬಂದರೂ ಪರವಾಗಿಲ್ಲ, ಅದನ್ನು ಹೆಸರಿಟ್ಟುಕೊಂಡೇ ಒಂದು ಪಕ್ಷ ಬದುಕಿರಬೇಕು. 100 ವರ್ಷ ಆದರೂ ಅದಕ್ಕೆ ಈಗಲೂ ಕೂಡ ಅದೇ ಬೇಕು. ಅದಿಲ್ಲದೇ ಇದ್ದರೆ ಆಗೋದಿಲ್ಲ ಅನ್ನೋದನ್ನು ನೋಡಿದಾಗ ರಾಕ್ಷಸಾಮತ್ಯನ ನೆಲೆ ಬೆಲೆಗಳು ಎಲ್ಲಿವೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ನೆಲೆ ಬೆಲೆ ಇಲ್ಲದಂತೆ ಮಾಡುವ ಚಾಣಕ್ಯ ನೀತಿ ಏನು ಅಂತ ಗೊತ್ತಾಗುತ್ತೆ. ಒಟ್ಟಿನಲ್ಲಿ
ಇಷ್ಟು ಅವನು ಮಾಡಿಕೊಂಡದ್ದು. ಆದರೆ ರಾಕ್ಷಸ ಸಿಗ್ತಾ ಇಲ್ಲ. ಅವನೊಬ್ಬ ಊರು ಬಿಟ್ಟು ಓಡ ಹೋಗಿದ್ದಾನೆ ಅಂತ ಗೊತ್ತು. ಅವನನ್ನು ಓಡೋಗೋದಕ್ಕೆ ಚಾಣಕ್ಯ ಬಿಟ್ಟಿದ್ದಾದರೂ ಯಾಕೆ ಅಂದರೆ, ನಗರದಲ್ಲಿಯೇ ಪಾಟಲಿಪುತ್ರದಲ್ಲಿಯೇ ಇದ್ದರೆ ಅಲ್ಲೇ ಕಾನ್ಸ್ಪಿರಸಿ ಮಾಡ್ತಾ ಇರ್ತಾನೆ. ದೂರ ಹೋದರೆ ನೇರವಾಗಿ ಮಾಡೋದಕ್ಕೆ ಆಗೋಲ್ಲ, ಸ್ವಲ್ಪ ಕಷ್ಟವಾಗುತ್ತೆ. ನಾವು ಇಲ್ಲಿ ಸ್ವಲ್ಪ ಇಂಟರ್ನಲ್ ಸೆಕ್ಯೂರಿಟಿ ಎಸ್ಟಾಬ್ಲಿಷ್ ಮಾಡಿಕೊಂಡು ಸುಧಾರಿಸ್ಕೊಳ್ಬಹುದು ಅಂತ. ಆದರೆ ಅವನು ಒಬ್ಬನೇ ಹೋಗಿದ್ದಾನೆ, ಅವನ ಕುಟುಂಬ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಮಂತ್ರವಾದಿಯ ಜೀವ ಎಲ್ಲಿದೆ? 7 ಸಮುದ್ರದ ಆಚೆ 7 ಬೆಟ್ಟಗಳ ಮೇಲೆ ಒಂದು ಮರದ ಪೊಟ್ರೆಯಲ್ಲಿ ಆ ಗಿಳಿಯ ಪಂಜರದ ಗಿಳಿಯ ಹೊಟ್ಟೆ ಒಳಗಿದೆ ಅಂತ. ಹಾಗೆ ಗೃಹಸ್ಥನ ಪ್ರಾಣ ಅವನ ಕುಟುಂಬದಲ್ಲಿದೆ. ಚಾಣಕ್ಯ ಅದು ಯಾವುದೂ ಇಲ್ಲದೆ ಇರ್ತಕ್ಕಂಥವನು, ಅವನಿಗೆ ಚಿಂತೆಯೇ ಇಲ್ಲ. ರಾಕ್ಷಸನ ಕುಟುಂಬ ಎಲ್ಲಿದೆ ಅಂತ ಗೊತ್ತಾದರೆ ಸಾಕು, ಎಲ್ಲವೂ ವಶಗತವಾಗುತ್ತದೆ ಅಂತ ಅವನ ಭಾವನೆ. ಆದರೆ ಅದನ್ನು ಹೇಗೆ ವಶ ಮಾಡಿಕೊಳ್ಳಬೇಕು ಆ ಚಿಂತೆಯಲ್ಲಿ ಅವನಿದ್ದಾನೆ. ಅದಕ್ಕೆ ಎಲ್ಲ ಗೂಢಚಾರರನ್ನು ಬಿಟ್ಟಿದ್ದಾನೆ. ಅವನ ಶಿಷ್ಯರೂ ಗೂಢಚಾರರೇ, ಗೂಢಚಾರರು ಅವನ ಶಿಷ್ಯರೇ. ಹೀಗಿರುವಂಥದ್ದು ಸಂದರ್ಭ. ಇಷ್ಟು ವಿವರ ಯಾಕೆ ಕೊಟ್ಟೆ ಅಂದರೆ, ಹಾಗಿಲ್ಲದೆ ಇದ್ದರೆ ಕಥಾನಕ ಸ್ಪಷ್ಟವಾಗಿ ಗೋಚರವಾಗದೆ ಹೋಗ್ಬೋದು, ಮತ್ತು ಅವನ ಕಾವ್ಯ ವೈಭವವನ್ನು ಆಸ್ವಾದ ಮಾಡೋದಕ್ಕೆ ಅಡ್ಡಿಯಾಗಬಹುದು ಅಂತ. ಇನ್ನು ನೇರವಾಗಿ ನಾವು ನಾಟಕಕ್ಕೆ ಬರ್ಬೋದು. ನಾಟಕದ ನಾಂದಿ ಪದ್ಯವೇ ತುಂಬ ಚೆನ್ನಾಗಿದೆ. ಧನ್ಯಾಕೇಯಂ ಸ್ಥಿತಾತೆ ಶಿರಸಿ ಶಶಿಕಲಾ ಕಿಮ್ನು ನಾಮೈತದಸ್ಯಾ ನಾಮೈವಸ್ಯಾಸ್ತದೇತತ್ ಪರಿಚಿತಮಪಿತೆ ವಿಸ್ಮೃತಂ ಕಸ್ಯ ಹೇತೋಹೋ ನಾರೀಂ ಪೃಚ್ಛಾಮಿ ನಿಂದುಂ ಕಥಯತು ವಿಜಯ ನ ಪ್ರಮಾಣಂ ಯದಿಂದು ದೇವ್ಯಾ ನಿನ್ಹೋತು ಮಿಚ್ಛೋಹೋ ಇತಿ ಸುರಸರಿತಂ ಶಾಠ್ಯಮವ್ಯಾತ್ ವಿಭೋರ್ವಹ ಅಂತ ಶಿವನ ಬಗ್ಗೆ ಇದು ಪದ್ಯ. ಸಾಮಾನ್ಯವಾಗಿ ಸಂಸ್ಕೃತದ ಪ್ರಾಚೀನ ನಾಟಕಗಾರರೆಲ್ಲ ಶಿವಭಕ್ತರೇ. ಇನ್ವೇರಿಬಲಿ ನಿರಪವಾದವಾಗಿ ಶಿವನನ್ನೇ ಕೊಂಡಾಡಿದ್ದಾರೆ. ರಂಗಾದಿ ದೇವತೆ ಕೂಡ ಹೌದು, ಮಹಾನಟ. ಮತ್ತೆ ಇಲ್ಲಿ ಶಿವಪಾರ್ವತಿಯರ ಒಂದು ವಕ್ರೋಕ್ತಿಮಯವಾದ ಸಂಭಾಷಣೆ. ಯಾವಳು ಪುಣ್ಯವತಿ ನಿನ್ನ ತಲೆಯಲ್ಲಿದ್ದಾಳೆ ಅಂತ ಪಾರ್ವತಿ ಕೇಳ್ತಾಳೆ. ಅದಕ್ಕೆ ಅವನು ಶಶಿಕಲಾ ಅಂತಾನೆ. ನೋಡಿ, ಚಂದ್ರ ಅಂದರೆ ಸ್ತ್ರೀಲಿಂಗ ಆಗೋಲ್ಲ, ಶಶಿಕಲಾ ಅಂದರೆ ಸ್ತ್ರೀಲಿಂಗ. ಸಂಸ್ಕೃತ ಭಾಷೆಯ ಚಮತ್ಕಾರ ಇದು. ನಾಮೈವಾಸ್ಯ ತದೇತತ್, ಏನು ಅವಳ ಹೆಸರೇನು ಅಂತ. ಚಂದ್ರಕಲೆ ಅಲ್ಲ, ಅವಳು ಗಂಗೆಯನ್ನು ನೋಡಿ ಹೇಳ್ತಾ ಇದ್ದಾಳೆ. ಅದೇ ಅವಳ ಹೆಸರು, ಚಂದ್ರಲೇಖೆ, ಚಂದ್ರಕಲೆ ಅಂತಲೇನೆ. ಇದೇನು ನಿನಗೆ ಪರಿಚಿತವಾದದ್ದು ಮರೆತು ಹೋಗ್ಬಿಡುತ್ತೆ, ದಿವಸ ನೋಡ್ತೀಯಲ್ಲ ಅಂತ. ನಾರೀಂ ಪೃಚ್ಛಾಮಿ ನಿಂದುಂ, ನಾನು ಸ್ತ್ರೀಲಿಂಗದ ವಸ್ತುವನ್ನು ಕೇಳ್ತಾ ಇಲ್ಲ, ಸ್ತ್ರೀಯನ್ನು ಕೇಳ್ತಾ ಇದ್ದೀನಿ ಅಂತಾಳೆ. ಕಥೆಯತು ವಿಜಯ, ನಿನ್ನ ಸಖಿ ವಿಜಯನೇ ಹೇಳಲಿ ನನ್ನ ತಲೆ ಮೇಲಿರೋದು ಚಂದ್ರನ ಅಥವಾ ಹೆಣ್ಣ ಅಂತ. ನ ಪ್ರಮಾಣಂ ಯದಿಂದು, ಚಂದ್ರ ಅಲ್ಲ ಅಂದರೆ ನಿನ್ನ ಗೆಳತಿಯನ್ನೇ ಕೇಳು, ನಾನು ನನ್ನವರನ್ನ ಸಾಕ್ಷ್ಯ ಹೇಳಲ್ಲ, ನಿನ್ನ ಗೆಳತಿ ವಿಜಯನ್ನೇ ಕೇಳು ಅಂತ. ಹೀಗೆ ಅಂತ ಹೇಳಿ ತನ್ನ ತಲೆಯಲ್ಲಿದ್ದ ಗಂಗೆಯನ್ನು ಮುಚ್ಚಿ ಮರೆ ಮಾಡ್ತಾ ಇದ್ದಂಥ ಶಿವನ ಜಾಣ್ಮೆ ಕೌಟಿಲ್ಯ ನಮ್ಮನ್ನು ಕಾಪಾಡಲಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ನಾಟಕದ ವಸ್ತುವಿನ ಸೂಚನೆ ಕೂಡ ಉಂಟು. ಶಿವ ತನ್ನ ಜಟಾಜೂಟದಲ್ಲಿ ಚಂದ್ರನನ್ನು ಕಾಪಾಡಿಕೊಂಡಿದ್ದಾನೆ. ಹಾಗೆ ಚಾಣಕ್ಯ ತನ್ನ ಶಿಖಾಜಾಲದಲ್ಲಿ ಚಂದ್ರಗುಪ್ತನನ್ನು ಕಾಪಾಡಿಕೊಂಡಿದ್ದಾನೆ. ಚಾಣಕ್ಯನ ಶಿಖೆ, ದ್ರೌಪದಿಯ ಮುಡಿ, ಇವೆರಡಕ್ಕೆ ಎರಡೇ ಹೋಲಿಕೆ. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ಅನ್ನುವಂತೆ ಆ ಚಾಣಕ್ಯನ ಜುಟ್ಟಿಗೆ ಅವಳ ಮುಡಿ, ಅವಳ ಮುಡಿಗೆ ಚಾಣಕ್ಯನ ಜುಟ್ಟು. ಈ ರೀತಿಯಾಗಿ ಉಪಮಾನೋಪಮೇಯ, ಪ್ರತಿವಸ್ತೂಪಮ ಎಲ್ಲ ಅಲಂಕಾರಗಳು ಅಲ್ಲಿ ಬಂದುಬಿಡುತ್ತವೆ, ಅನನ್ವಯ ಅಲಂಕಾರಗಳು. ಹೀಗೆ ಆ ಚಂದ್ರಗುಪ್ತ, ಗುಪ್ತನಾಗಿ ಅಂದರೆ ಕಾಪಾಡಲ್ಪಟ್ಟಂಥ ಚಂದ್ರ ಅಂತ ಅರ್ಥ. ಚಂದ್ರಗುಪ್ತ ಅಂದರೆ ಕಾಪಾಡಲ್ಪಟ್ಟ ಚಂದ್ರ ಅಥವಾ ಚಂದ್ರನಿಂದ ಅನುಗ್ರಹಿತನಾದಂಥವನು ಅನ್ನುವ ಅರ್ಥ ಉಂಟು. ಮತ್ತು ಶಾಠ್ಯ ಕೌಟಿಲ್ಯ ಅನ್ನುವಲ್ಲಿ ಆ ಚಮತ್ಕಾರ, ತಂತ್ರ ಇವೆಲ್ಲ ದ್ಯೋತನವಾಗುವಂತೆ ರಂಗಾದಿ ದೇವತೆಯ ಸ್ತೋತ್ರವನ್ನು ಮಾಡುವಾಗಲೇ ಈ ಒಂದು ಪ್ರಸಂಗ ಎಂಥದ್ದು ಅನ್ನೋದನ್ನು ತೋರ್ಪಡಿಸ್ತಾ ಇದ್ದಾನೆ. ಮತ್ತು ಮುಂದೆ ನಾಟಕದಲ್ಲಿ ಎಲ್ಲಿಯೂ ಈ ರೀತಿಯಾದ ಶೃಂಗಾರ ಬರೋದಿಲ್ಲ, ಅದಕ್ಕೆ ಈಗಲೇ ಅದನ್ನೆಲ್ಲ ಖಾಲಿ ಮಾಡ್ಕೊಂಡು ಬಿಡಬೇಕು ಅಂತ. ಇದಾದ ಮೇಲೆ ಮತ್ತೂ ರಮಣೀಯವಾಗಿ ಶಿವನ ತಾಂಡವವನ್ನು ಕವಿ ವರ್ಣಿಸ್ತಾನೆ. ಬಹಳ ಸೊಗಸಾದದ್ದು. ಪಾದಸ್ಯಾವಿರ್ಭವಂತೀಂ ಅವನತಿಮವನೇ ರಕ್ಷತ ಸ್ವೈರಪಾದೈ ಪಾತೈ ಸಂಕೋಚೇನೈವ ದೋಷ್ಣಾಂ ಮುಹುರಭಿನಯತಃ ಸರ್ವಲೋಕಾತಿಗಾನಾಂ ದೃಷ್ಟಿಂ ಲಕ್ಷ್ಯೇಷು ನೋಗ್ರಜ್ವಲನ ಕಣಮುಚಂ ಬಧ್ನತೋ ದಾಹಭೀತೇ ಇತ್ಯಾಧಾರಾನುರೋಧಾತ್ ತ್ರಿಪುರ ವಿಜಯಿನಃ ಪಾತುವೋ ದುಃಖ ನೃತ್ತಂ. ಶಿವ ತಾಂಡವ ಮಾಡಬೇಕು. ಹಾಗೆ ಮಾಡುವಾಗ ಪಾದಗಳನ್ನು ಅಪ್ಪಳಿಸ್ತಾನೆ ಅಂದರೆ ಸ್ಟ್ಯಾಂಪಿಂಗ್ ದಿ ಫುಟ್, ನಿಕುಟ್ಟನ ಅಂತ ಕರೀತಾರೆ ನಾಟ್ಯಶಾಸ್ತ್ರದಲ್ಲಿ. ಪಾದಗಳನ್ನು ಸ್ಟ್ಯಾಂಪ್ ಮಾಡಬೇಕು, ಗಟ್ಟಿಸಬೇಕು ಅಂದರೆ ಭೂಮಿ ಎಲ್ಲಿ ಪುಡಿ ಪುಡಿ ಆಗಿಬಿಡುತ್ತೋ ಅಂತ ಮೃದುವಾಗಿ ಹೆಜ್ಜೆ ಇಡ್ತಾನೆ ಅಂತ.
ಮತ್ತು ಕೈಕಾಲುಗಳನ್ನೆಲ್ಲ ಬೀಸಬೇಕು ಅಂತಂದರೆ, ಉದಾಹರಣೆಗೆ ರೇಚಿತ, ಅರ್ಧರೇಚಿತ, ದಂಡಹಸ್ತ ಅಥವಾ ಗರುಡ ಪಕ್ಷ, ಈ ಥರದ್ದೆಲ್ಲ ಹಸ್ತಗಳು ಮಾಡಬೇಕು ಅಂದರೆ ತುಂಬ ಕೈಯನ್ನು ಎಲ್ಲ ಕಡೆ ಚಾಚಬೇಕು. ಹೇಳಿ ಕೇಳಿ 18 ಕೈ ಇರತಕ್ಕಂಥ ಮಹಾನಟ ದಿಕ್ಕುಗಳೆಲ್ಲ ತಿವಿದು ತೂತಾಗೋಗ್ಬಿಟ್ರೆ ಅದಕ್ಕೋಸ್ಕರ ಸಂಕೋಚ ಮಾಡಿಕೊಳ್ತಾ ಇದ್ದಾನೆ. ಇನ್ನು ಕಣ್ಣನ್ನು ವಿಸ್ಫಾರಿತವಾಗಿ ದೊಡ್ಡದಾಗಿ ಬಿಟ್ಟರೆ 3 ಲೋಕವೂ ಸುಟ್ಟು ಸೀದು ಹೋಗಿಬಿಡುತ್ತಲ್ಲ, ಅದಕ್ಕೋಸ್ಕರ ಕಣ್ಣನ್ನು ನಿಮೀಲಿತ ಮಾಡಿಕೊಳ್ತಾ ಇದ್ದಾನೆ. ಹೀಗೆ ತ್ರಿಪುರಾಸುರ ಸಂಹಾರ ಮಾಡಿದ ಸಂತೋಷದಲ್ಲಿ ಡಾನ್ಸ್ ಮಾಡೋಕ್ಕೂ ಪಾಪ ಅವನಿಗೆ ಅವಕಾಶ ಆಗ್ತಾ ಇಲ್ಲ. ದುಃಖ ನೃತ್ತಂ, ಕಷ್ಟದಿಂದ ನೃತ್ಯ ಮಾಡ್ತಾ ಇದ್ದಾನೆ ಅಂತ. ಕ್ಯಾಪಬಿಲಿಟಿ ಇದೆ, ಆದರೆ ಲೋಕದ ಮೇಲಿನ ಕಾರುಣ್ಯದಿಂದ ಅದನ್ನು ಬಳಸ್ತಾ ಇಲ್ಲ. ಅಂದರೆ ಇದು ನಾಟಕದ ಧ್ವನಿಯೇ. ಚಾಣಕ್ಯನಿಗೆ ರಾಕ್ಷಸನ್ನ ಕೊಂದು ಹಾಕೋದಕ್ಕೆ ಶಕ್ತಿ ಇಲ್ವಾ? ಮಲೈಕೇತನ ಮೇಲೆ ಯುದ್ಧ ಮಾಡಿ ಅವನನ್ನು ಧ್ವಂಸ ಮಾಡೋಕ್ಕೆ ಇಲ್ವಾ ಶಕ್ತಿ? ಆದರೆ ಹಾಗೆ ಮಾಡಬಾರದು. ಮಲೈಕೇತವನ್ನೂ ಕೊಲ್ಲಬಾರದು, ಚಾಣಕ್ಯನನ್ನೂ ಕೊಲ್ಲಬಾರದು, ಮುದ್ರಾ ರಾಕ್ಷಸಾಮತ್ಯನನ್ನೂ ಕೊಲ್ಲಬಾರದು. ಆದರೆ ಯಾರನ್ನ ನಾವು ಎದುರಿಸಬೇಕಂತಿದೆಯೋ ಅವರ ಸದ್ಗುಣಗಳನ್ನು ಮರೆಯದೆ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅವರಲ್ಲಿರ್ತಕ್ಕಂಥ ಕೆಲವೊಂದು ಅಸದ್ಗ್ರಹಣಗಳು, ತಪ್ಪು ತಿಳುವಳಿಕೆಗಳನ್ನು ಹೋಗಲಾಡಿಸಿ ಅವರ ಹೃದಯ ಪರಿವರ್ತನೆಯನ್ನು ಮಾಡಿದ್ರೆ ಅವರು ನಮಗೆ ಸಹಕಾರಿಗಳಾಗ್ತಾರೆ. ಈ ನಾಟಕದ ಕಡೆಯಲ್ಲಿ ಮಲೈಕೇತುವನ್ನು ಗೌರವದಿಂದ ಕಂಡು ಅವನಿಗೆ ಅವನ ರಾಜ್ಯ ಕೊಡೋದು ಎಲ್ಲ ಆಗುತ್ತೆ. ರಾಕ್ಷಸಾಮಾತ್ಯನನ್ನು ಮಹಾಮಂತ್ರಿಯಾಗಿ ಮಾಡಿ ಚಾಣಕ್ಯ ತಪಸ್ಸಿಗೆ ಹೋಗುವುದು ಆಗುತ್ತೆ. ಅಂದರೆ ಈ ಶಿವನ ತಾಂಡವ ಹೇಗೆ ನಮ್ರವಾಯಿತೋ, ಕಷ್ಟದಿಂದ ಅವನು ರಿಸ್ಟ್ರೈನ್ ಮಾಡಿಕೊಂಡಲ್ಲ, ತನ್ನನ್ನು ತಾನು ಹತೋಟಿಗೆ ತಂದುಕೊಂಡಲ್ಲ, ಅದು ಇಲ್ಲಿ ಕಾಣುವ ಸ್ವಾರಸ್ಯ. ಅಂದರೆ ನಮಗೆ ಗೊತ್ತಾಗುತ್ತೆ ನಾಟಕದ ವಸ್ತುವನ್ನು ಕವಿ ಅದೆಷ್ಟು ಚೆನ್ನಾಗಿ ತೋರ್ಪಡಿಸ್ತಿದ್ದಾನೆ. ಮಹಾಕವಿಗೆ ಎಷ್ಟೋ ಶಕ್ತಿ ಇರುತ್ತೆ, ಎಷ್ಟೆಷ್ಟೋ ಪ್ರತಿಭೆ ಇರುತ್ತೆ, ಅದೆಲ್ಲವನ್ನು ದಿಕ್ಕಾಪಾಲಾಗಿ ತೋರಿಸೋಕ್ಕಾಗೋಲ್ಲ. ಅದಕ್ಕೊಂದು ಹದ, ಒಂದು ಔಚಿತ್ಯ ಇದೆ, ಅದು ಕೂಡ ಗೋಚರವಾಗುತ್ತೆ. ಇನ್ನೊಂದು ಗಮನಿಸಬೇಕಾದ್ದು, ಈ 2 ಪದ್ಯಗಳು ಕೂಡ ಶ್ರದ್ಧರಾ ಅನ್ನುವ ಛಂದಸ್ನಲ್ಲಿವೆ. ಶ್ರದ್ಧರಾ ದುಗ್ಧಧಾರ ಅಂತ ವೇದಾಂತ ದೇಶಿಕರು ಹೇಳ್ತಾರೆ. ಕ್ಷೀರಸಾಗರದಂತೆ, ಕ್ಷೀರಸಾಗರ ಧಾರೆಯಂತೆ ವಿಸ್ತಾರವಾದದ್ದು. ವೀರನ ಬಾಹುದಂಡಗಳನ್ನು ವರ್ಣನೆ ಮಾಡೋದಕ್ಕೆ ಶ್ರದ್ಧರಾ ಬೇಕು ಅಂತ ಕ್ಷೇಮೇಂದ್ರ ಸೂರತ ತಿಲಕದಲ್ಲಿ ಹೇಳ್ತಾನೆ. ಅಭಿನವ್ ಗುಪ್ತ ಹೇಳ್ತಾನೆ, ಈ ಶ್ರದ್ಧರಾ ಛಂದಸ್ಸನ್ನು ಹಾಡಬಾರದು, ಇಟ್ ಹ್ಯಾಸ್ ಟು ಬಿ ರಿಸೈಟೆಡ್, ಪಾಠ್ಯವಾಗಿ ಹೇಳಬೇಕು ಅಂತ. ಅದು ಯಾಕೆಂದರೆ ಹಾಡಿದರೆ ವಯ್ಯಾರ ಬಂದುಬಿಡುತ್ತೆ. ಇದು ಕರ್ಕಶವಾದ ರೊಬಸ್ಟ್ ಆದಂಥ ಮ್ಯಾಸ್ಕುಲೈನ್ ಮೀಟರ್. ಪಾದಸ್ಯಾವಿರ್ಭವಂತೀಂ ಅವನತಿಮವನೇ ರಕ್ಷತ ಸ್ವೈರಪಾತೈ ಸಂಕೋಚೇನೈವ ದೋಷ್ಟಾಂ ಮುಹುರಭಿನಯತಃ ಸರ್ವಲೋಕಾತಿಗಾನಾಂ ದೃಷ್ಟಿಂ ಲಕ್ಷ್ಯೇಷು ನುಗ್ರಜ್ವಲನ ಕಣಮುಚಂ ಬಧ್ನತೋದಾಹ ಭೀತೇ ಇತ್ಯಾಧಾರಾನುರೋಧ ತ್ರಿಭುರ ವಿಜಯಿನ ಪಾತುವೋ ದುಃಖ ನೃತ್ತಂ. ಹೀಗೆ ಹೇಳಬೇಕೇ ಹೊರತು ಇದನ್ನು ರಾಗತಾಳಗಳಲ್ಲಿ ಜಾಸ್ತಿ ಸೇರಿಸಬಾರದು ಅನ್ನುವ ತಾತ್ಪರ್ಯ. ಈ ಕರ್ಕಶತೆ ಈ ರಾಜನೀತಿಗೆ ತಕ್ಕದ್ದು. ತುಂಬ ಜನ ಇದನ್ನು ಗಮನಿಸಿದ್ದಾರೆ ಕೂಡ. ಈ ಇಡೀ ನಾಟಕದಲ್ಲಿ ಕವಿ ಬಹಳ ಪ್ರೀತಿಯಿಂದ ಬಳಸಿರ್ತಕ್ಕಂಥ ಛಂದಸ್ಸಂದರೆ ಶ್ರದ್ಧರಾ ಅಂತ ಗೊತ್ತಾಗುತ್ತೆ. ವೆರಿ ಇಂಟೆಲೆಕ್ಚುಯಲ್ ಮೀಟರ್. ಇನ್ನೊಂದಿದೆ ಶಾರ್ದೂಲ ವಿಕ್ರೀಡಿತ, ಅದನ್ನು ಜಾಸ್ತಿ ಬಳಸ್ತಾನೆ. ಅದು ಎಮೋಷನಲ್ ಮೀಟರು ಹೌದು. ಇಲ್ಲಿ ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ ಅಂದರೆ ಚಾಣಕ್ಯ, ಎಮೋಷನಲ್ ಪರ್ಸನಾಲಿಟಿ ಅಂದರೆ ರಾಕ್ಷಸಾಮತ್ಯ. ಇದು ಇವರಿಬ್ಬರ ಸೆಣಸಾಟ. ಆದರೆ ಸಂಗ್ರಾಮಕ್ಕೆ ಬಂದಾಗ ಭಾವುಕತ್ವ ಇದ್ದವರಿಗೆ ಗೆಲುವಾಗೋಲ್ಲ. ತರ್ಕ ಮಾಡುವಾಗ ಭಾವುಕತೆ ಇಟ್ಟುಕೊಂಡ್ರೆ ಸೆಂಟಿಮೆಂಟಲ್ ಆಗಿ ತರ್ಕ ಮಾಡೋಕ್ಕಾಗೋಲ್ಲ. ನಿರ್ಭಾವುಕವಾಗಿ ವೈಚಾರಿಕ ರೂಕ್ಷತೆಯಿಂದಲೇ ವಾದ ಮಾಡಬೇಕು, ಬೇರೆ ದಾರಿ ಇಲ್ಲ. ನನಗೆ ಹೀಗೆ ಅನಿಸುತ್ತೆ ಅಂದರೆ ಬಾಯಿ ಮುಚ್ಕೊಂಡಿರು, ನಿನಗೆ ಅನಿಸುತ್ತೆ, ನನಗೂ ಅನಿಸುತ್ತೆ. ಅದನ್ನು ಪುರಾವೆಗಳಿಂದ, ಸಾಕ್ಷ್ಯಗಳಿಂದ, ಅನುಭವ, ಯುಕ್ತಿ, ಶಾಸ್ತ್ರ 3 ಇಟ್ಟು ತೋರಿಸು ಅಂತಂತಾರೆ. ಇಳಿಯೇ ಮುಳುಗಿದವನಿಗೆ ಚಳಿ ಏನು ಮಳೆ ಏನು ಅಂತ ಗಾದೆ ಏನು ಉಂಟಲ್ಲ, ಹಾಗೆ ಆ ರೀತಿ ಮಾಡಬೇಕು ಅಂತ. ಈ ಚಾಣಕ್ಯ ಅಂಥವನು. ರಾಜನೀತಿಯಲ್ಲಿ ಸೆಂಟಿಮೆಂಟ್ಸಿಗೆ ಅವಕಾಶ ಇಟ್ಟುಕೊಂಡ್ರೆ ಹಾಳಾಗ್ತೀವಿ. ಇದು ಈ ಹೊತ್ತಿನ ಭಾರತಕ್ಕೆ ಕೂಡ ಸರಿಯಾಗಿ ಅನ್ವಯವಾಗುವುದು. ಎಲ್ಲಿ ಸೆಂಟಿಮೆಂಟ್ಸ್ ಬೇಕೋ ಅಲ್ಲಿ ಇಟ್ಕೋತಾ ಇಲ್ಲ. ದೇಶದ ರಿಫಾರ್ಮೇಷನ್ಸ್ ಏನಿದೆ ಅಲ್ಲಿ ಸೆಂಟಿಮೆಂಟ್ಸ್ ಬೇಕು. ದೇಶದ ಸೆಕ್ಯೂರಿಟಿ ಯಾವುದಿದೆ ಅಲ್ಲಿ ಸೆಂಟಿಮೆಂಟ್ಸಿಗೆ ಅವಕಾಶ ಇರಬಾರದು. ಆದರೆ ದೇಶದ ರಿಫಾರ್ಮೇಷನ್ಸಲ್ಲಿ ಇವರು ತರ್ಕ ಮಾಡಿಕೊಂಡು, ದೇಶದ ಸೆಕ್ಯೂರಿಟಿಯಲ್ಲಿ ಸೆಂಟಿಮೆಂಟ್ಸ್ ಇಟ್ಕೊಂಡು ಸರ್ವನಾಶ ಮಾಡ್ತಾ ಇದ್ದಾರೆ. ಅದು ಇಲ್ಲಿ ಗೋಚರವಾಗುವುದು. ಮತ್ತು ಇಷ್ಟಾಗಿ ನೋಡಿ ನಾಟಕದ ದೊಡ್ಡತನ ಇರೋದು, ಇದು ಶುಷ್ಕ ರಾಜಕೀಯವಾದ ನಾಟಕ ಆಗದೆ ಒಂದು ಮಹೋನ್ನತವಾದ ರಸಖಂಡ, ರಸಗಟ್ಟಿ ಆಗೋದಕ್ಕೆ ಕಾರಣ ಏನೆಂದರೆ ರಾಕ್ಷಸನ ಮಹತ್ವವನ್ನು, ಮಾನವತ್ವವನ್ನು, ದಿವ್ಯತ್ವವನ್ನು ಚಾಣಕ್ಯ ಕಂಡುಕೊಂಡಿದ್ದ ಅಂತ. ಅಷ್ಟು ಮಾತ್ರವಲ್ಲ, ಚಾಣಕ್ಯ ಇಲ್ಲಿ ಗೆದ್ದದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ
ಸ್ನೇಹ ಗೆದ್ದದ್ದು. ಚಂದನದಾಸ ಬರ್ತಾನೆ, ರಾಕ್ಷಸನ ಜೀವದ ಗೆಳೆಯ. ಅವನನ್ನು ಉಳಿಸಿಕೊಳ್ಳಬೇಕು ಅಂತ ರಾಕ್ಷಸಾಮತ್ಯ ತಾನು ಬಲಿಯಾಗೋದಕ್ಕೆ ಬರ್ತಾನೆ. ಅಂದರೆ ರಾಜಕೀಯಕ್ಕಿಂತ ದೊಡ್ಡದು ಸ್ನೇಹ ಅಂತ. ಹೀಗೆ ಇಷ್ಟು ಕರ್ಕಶವಾದ ರಾಜನೀತಿಯನ್ನು ಹೇಳುತ್ತಲೇ ಎಲ್ಲಕ್ಕೂ ಮಿಗಿಲಾದದ್ದು ನಿರ್ಮಲವಾದ ಸ್ನೇಹ ಅನ್ನುವುದನ್ನು ಕವಿ ತೋರಿಸ್ತಾನೆ. ಹಾಗಾಗಿ ಇದು ನಾಟಕ ಆಯಿತು. ಇಲ್ಲದೇ ಇದ್ದರೆ ರಾಜನೀತಿಯ ಬಗ್ಗೆ ಒಂದು ಟೆಕ್ಸ್ಟ್ ಆಗ್ತಾ ಇತ್ತು, ರಾಜತಂತ್ರದ ಒಂದು ಟ್ರೀಟೈಸ್, ಒಂದು ಗ್ರಂಥ ಅಂತ ಆಗ್ತಾ ಇತ್ತು. ನಾಟಕ ಆಗಬೇಕಾದ್ರೆ ರಸ ಬೇಕಲ್ಲ, ಆ ರಸವನ್ನು ಹಾಗೆ ತೋರಿಸ್ತಾನೆ. ಅದು ಸಿಕ್ಕಾಪಟ್ಟೆ ಅಂಡರ್ಪ್ಲೇ ಮಾಡಿ ತೋರಿಸ್ತಾನೆ. ಅಂದರೆ ಇದು ರಾಜಕೀಯವಾಗಿ ಎದ್ದು ತೋರಬೇಕಾದ್ದರಿಂದ ಅದನ್ನು ಮುನ್ನೆಲೆಗೆ ಇಟ್ಟು ಹಿನ್ನೆಲೆಯಲ್ಲಿ ಮೊದಲಿಂದಲೂ ಬರ್ತಾ ಹೋಗುತ್ತೆ ಆ ಪ್ರೀತಿ, ಆ ವಿಶ್ವಾಸ ಎಂಥದ್ದು ಅಂತ. ಇಷ್ಟಾಗಿ ಚಾಣಕ್ಯನೂ ರಾಕ್ಷಸನಿಗೆ ಕಡೆಗೆ ತೋರಿಸಿದ್ದು ಆ ಅವ್ಯಾಜವಾದ ಪ್ರೀತಿ. ಏನಾದರೂ ಅವನ ಸಹಾಧ್ಯಾಯಿ ಆಗಿದ್ದು ಹೌದಾದರೆ ಅಲ್ಲಿ ಮತ್ತೆ ಸ್ನೇಹ ವಿಜಯ. ಹೀಗಾಗಿ ಈ ಕಥೆಯಲ್ಲಿ ರಸ ಯಾವುದು ಅಂತಂದರೆ ಮೇಲ್ನೋಟಕ್ಕೆ ಅದು ಕುತೂಹಲ ಸ್ಥಾಯಿಭಾವವಾದ ಧೀರರಸ ಅಂತ ಅನ್ನಬೇಕು. ಅಥವಾ ಒಂದು ದಾನವೀರವಲ್ಲ, ಯುದ್ಧವೀರವಲ್ಲ, ದಯಾವೀರವಲ್ಲ, ಧರ್ಮವೀರವಲ್ಲ, ಮತ್ತೆ ಪಾಂಡಿತ್ಯವೀರವೂ ಅಲ್ಲ. ಆ ರೀತಿಯಾದಂಥ ನೀತಿವೀರ ಅಂತ ಕರೆಯಬೇಕು, ರಾಜನೀತಿ ವೀರ ಅಂತ ಕರೆಯಬೇಕು. ಆದರೆ ಇನ್ನೊಂದು ಪ್ರೇಯೋರಸ, ಸ್ನೇಹರಸ, ಅದು ಬಹಳ ವಿಶೇಷವಾಗಿ ಕಾಣಿಸುವಂಥದ್ದು. ಇದೆರಡನ್ನೂ ನಾವು ನೋಡಬಹುದು. ಅದಕ್ಕೆ ತಕ್ಕಂತೆ ಈ ರಾಜನೀತಿಯ ಕರ್ಕಶತೆಯನ್ನು ತೋರ್ಪಡಿಸುವಂತೆ ಶ್ರದ್ಧರ ಛಂದಸ್ಸು. 3 ಜಾಗದಲ್ಲಿ ಅದಕ್ಕೆ ವಿರಾಮ ಉಂಟು. 7 ಅಕ್ಷರ, 7 3 21, ಮೊದಲ 7, ಎರಡನೇ 7, ಮೂರನೇ 7, 7 14 21 ಹಾಗೆ ಯತಿಸ್ಥಾನಗಳು ಬರ್ತವೆ. ಅಂದರೆ ಕತ್ತರಿಸಿದಂತೆ ಅಲ್ಲಿ ವಿರಾಮ ಇರುತ್ತೆ. ಆ ರೀತಿಯ ರಾಜನೀತಿ ಕಟ್ ಅಂಡ್ ಡ್ರೈ ಆಗಿರುವಂಥದ್ದು ಅಂತ ಸೂತ್ರಧಾರ ಈ 2 ಪದ್ಯಗಳನ್ನು ಹೇಳಿ ಜನರನ್ನು ಸ್ವಾಗತಿಸ್ತಾನೆ. ಸ್ವಾಗತಿಸಿದ ಮೇಲೆ ಇನ್ನು ನಾವು ಹೆಚ್ಚು ವಿಸ್ತಾರ ಮಾಡುವಂತೆ ಇಲ್ಲ ಅಂತ ನೇರವಾಗಿ ನಾಟಕಕ್ಕೆ ಹೋಗೋಣ ಅಂತ, ನಾಟಕಕ್ಕೆ ಹೋಗೋಣ ಅಂತ ಹೇಳ್ತಾ ತನ್ನ ಮನೆ ಕಡೆಗೆ ತಿರುಗ್ತಾನೆ. ಇಲ್ಲಿ ನೋಡಿ ಒಂದು ಕೌಟುಂಬಿಕವಾದ ಚಿತ್ರಣವನ್ನು ಕವಿ ತಂದು ಕೊಡ್ತಾನೆ. ಮೃಚ್ಛಕಟಿಕದಲ್ಲಿ ಇಂಥದ್ದೊಂದು ಬರುತ್ತೆ. ಏನಿದು, ಮನೆಯಲ್ಲಿ ಬಣ್ಣ ಸುಣ್ಣ ಎಲ್ಲ ಆಗಿದೆ, ಹೂ ಕಟ್ಟೋರು ಕೆಲವರು, ಗಂಧತೆಯವರು ಕೆಲವರು, ವಹತಿ ಜಲಮಿಯಂ ಪಿನಷ್ಟಿ ಗಂಧಾನ್ ಇಯಮಿಯ ಮುದ್ಗೃಧತೆ ಸ್ರಜೋ ವಿಚಿತ್ರಾಹ ಮುಸಲಮಿದಮಿಯಂಚ ಪಾತಕಾಲೆ ಮುಹರನು ಯಾತಿ ಕಲೇನ ಹುಂಕೃತೇನ. ಮೊನಕೆ ಕುಟ್ಟುತ್ತಾ ಮೊನಕೆ ಹಾಡುಗಳ ಹಾಡ್ತಾ ಇದ್ದಾರೆ ಅಂತಾನೆ ಕವಿ. ಸೊಗಸಾದ ಬಣ್ಣ ಬಣ್ಣದ ಚಿತ್ರ ವಿಚಿತ್ರವಾದ ಹೂಗಳ ಮಾಲಿಕೆಯನ್ನು ಕಟ್ತಾ ಇದ್ದಾರೆ. ಮತ್ತೆ ಚೆನ್ನಾಗಿ ಸಾರಸಿ ರಂಗವಲ್ಲಿ ಹಾಕಿದ್ದಾರೆ, ಗಂಧವನ್ನು ತೀದಿದ್ದಾರೆ. ಏನಿದು ಸೊಗಸು ಅಂತಂತಾನೆ. ಓಹೋ, ಮನೆಯಲ್ಲೇನು ಹಬ್ಬ ಇರಬೇಕು, ಭವತು ಕುಟುಂಬಿನಿ ಮಾಹೂಯ ಪೃಚ್ಛಾಮಿ ಅಂಥೇಳಿ ಗೃಹಿಣಿಯನ್ನು ಕರೀತಾನೆ. ಗುಣವತಿ ಉಪಾಯ ನಿಲಯೇ ಸ್ಥಿತಿಹೇತೋ ಸಾಧಿಕೆ ತ್ರಿವರ್ಗಸ್ಯ ಮದ್ಭಾವ ನೀತಿ ವಿದ್ಯೆ ಮದ್ಭವನ ನೀತಿ ವಿದ್ಯೆ ಕಾರ್ಯಾಚಾರ್ಯೇ ಧೃತಮುಪೇಹಿ ಅಂತಾನೆ. ಅವಳನ್ನು ಕರೆಯೋವಾಗಲೂ ರಾಜನೀತಿಯ ಪರಿಭಾಷೆಯೇನೆ. ಗುಣವತಿ, ಗುಣವತಿ ಎನ್ನುವಲ್ಲಿ 6 ರಾಜನೀತಿಯ ಗುಣಗಳು ಅಂತ ಇವೆಯಲ್ಲ, ಅವನು ಹೇಳ್ತಾ ಇದ್ದಾನೆ ಅಂತ ಅದು ಗೊತ್ತಾಗುತ್ತೆ. ಸಂಧಿ, ವಿಗ್ರಹ, ಆಶ್ರಯ, ಆಸನ, ದ್ವೈದೀಭಾವ ಮತ್ತು ಸಂಶ್ರಯ ಅಂತ 6 ರಾಜನೀತಿಯ ಗುಣಗಳು ಅವು. ಉಪಾಯ ಅಂದರೆ ಸಾಮ, ದಾನ, ಭೇದ, ದಂಡ ಅಂತ ಅವು. ಗುಣವತಿ ಉಪಾಯ ನಿಲಯೇ ಸ್ಥಿತಿಹೇತೋ ಸಾಧಿಕೆ ತ್ರಿವರ್ಗಸ್ಯ. ಧರ್ಮಾರ್ಥ ಕಾಮಗಳೆಂಬ 3 ವರ್ಗಗಳು, ತ್ರಿವರ್ಗ ಯಾವುದಿವೆ ಪುರುಷಾರ್ಥಗಳು, ಅದಕ್ಕೆ ನೀನು ಸ್ಥಿತಿಯಾಗಿದ್ದೀಯೇ. ಮದ್ಭವನ ನೀತಿ ವಿದ್ಯೆ, ನನ್ನ ಮನೆ ಮುಂದುವರಿಯತಕ್ಕಂಥದ್ದು ನಿನ್ನಿಂದ. ನೀತಿ ಅಂದರೆ ನೀಂಗ್ ಪ್ರಾಪಣೆ ಎನ್ನುವ ಧಾತು. ಇನ್ನೊಂದು ರಾಜನೀತಿ ವಿದ್ಯೆ ಅಂತ. ಕಾರ್ಯಾಚಾರ್ಯೆ, ಕಾರ್ಯೇಶು ದಾಸಿ ಕರಣೇಶು ಮಂತ್ರಿವಲ್ ಅಂತಿವಲ್ಲ, ಹಾಗೆ ಇರ್ತಕ್ಕಂಥವಳು, ಕಾರ್ಯಾಚರಣೆಯಲ್ಲಿ ದಕ್ಷಳಾದವಳು, ಬೇಗ ಬಾ ಅಂತ ಕರೀತಾನೆ ಹೆಂಡತಿಯನ್ನು. ಅಂದರೆ ಕೌಟುಂಬಿಕವಾದ ಸಂಗತಿ ಬಂದಾಗಲೂ ಸೂತ್ರಧಾರ ರಾಜಕೀಯದಲ್ಲಿ ಮಾತಾಡ್ತಾನೆ. ಅಂದರೆ ಈ ನಾಟಕದ ರಾಜನೀತಿ ಎಷ್ಟು ಡೀಪ್ ರೂಟೆಡ್ ಅಂತ. ಅರಿಸ್ಟಾಟ್ಲ್ ಹೇಳ್ದ ಮ್ಯಾನ್ ಇಸ್ ಎ ಪೊಲಿಟಿಕಲ್ ಅನಿಮಲ್ ಅಂತ, ಇಲ್ಲಿ ಅದು ಸಾಕ್ಷಾತ್ಕಾರವಾಗ್ತಾ ಇದೆ. ಹಾಗೆ ಇದು ಶ್ಲೇಷ ರೂಪದಿಂದ ಬಂದಂಥ ಸೊಗಸಾದ ರಚನೆ. ಆಮೇಲೆ ಕೇಳ್ತಾನೆ, ಏನಿದು ವ್ರತ, ಏನು ಬ್ರಾಹ್ಮಣರೆಲ್ಲ ಬಂದಿದ್ದಾರೆ, ಎಲ್ಲರೂ ಸುವಾಸಿನಿಯರಿದ್ದಾರೆ, ಎಂಥದ್ದು ವಿಶೇಷವಾದ ಪಾಕ ವಿಶೇಷಾರಂಭ ಎಂಥದ್ದು ಅಂತ. ಆಗ ಅವಳು ಹೇಳ್ತಾಳೆ, ಹೌದು, ಎಲ್ಲವನ್ನೂ ನಾನು ಮಾಡ್ತಾ ಇದ್ದೀನಿ. ಜಾತಕ್ಕೆ ಅಂತಂದರೆ ನಿನ್ನ ಜಾತಕಕ್ಕೆ ಒಂದು ಸ್ವಲ್ಪ ತೊಂದರೆ ಇದೆ, ಹಾಗಾಗಿ ಉಪರಜ್ಯತೆ ಕಿಲ ಭಗವಾನ್ ಚಂದ್ರ ಇತಿ, ಚಂದ್ರಗ್ರಹಣ ಬೇರೆ ಆಗುತ್ತೆ, ಅದಕ್ಕೋಸ್ಕರವಾಗಿ ಅಂತ. ಗಂಡನಿಗೆ ತೊಂದರೆ, ಚಂದ್ರಗ್ರಹಣ ಆದವಾಗ ಆ ಸಂದರ್ಭದಲ್ಲಿ ಕೆಲವರಿಗೆ ಆ ರಾಶಿಗಳಿಗೆ ತೊಂದರೆ ಇರುತ್ತೆ ಅಂತ ಶಾಂತಿ ಮಾಡಿಸ್ಕೊಳ್ಬೇಕು ಅಂತಾರಲ್ಲ, ಆ ರೀತಿಯಾದದ್ದು ಅಂತ.
ಆಗ ಅವನು ಹೇಳ್ತಾನೆ, ಏನು ಯೋಚನೆ ಮಾಡಬೇಕಾಗಿಲ್ಲ ಆರ್ಯೇ, ಕೃತಶ್ರಮೋಸ್ಮಿ ಚತುಷ್ಷಷ್ಟ್ಯಂಗೆ ಜ್ಯೋತಿಷ್ಶಾಸ್ತ್ರೆ. ನನಗೆ ಗೊತ್ತಿದೆ ಚತುಷ್ಷಷ್ಟಿ 64 ಅಂಗಗಳಿರುವ ಜ್ಯೋತಿಷ್ಶಾಸ್ತ್ರದಲ್ಲಿ ಪರಿಶ್ರಮ ಇದೆ. ತತ್ ಪ್ರವರ್ತ್ಯತಾಂ ಭಗವತೋ ಬ್ರಾಹ್ಮಣಾನುದ್ದಿಶ್ಯ ಪಾಕ. ಒಳ್ಳೆಯದು, ಬ್ರಾಹ್ಮಣರಿಗೆ ಅಡುಗೆ ಮಾಡೋದ್ರೊಳಗೇನು ಚಿಂತೆ ಇಲ್ಲ. ಅರೆ ಚಂದ್ರೋಪರಾಗಂ ಪ್ರತಿ ತು ಕೇನಾಪಿ ವಿಪ್ರಲಬ್ಧಾಸಿ. ಆದರೆ ಇವತ್ತು ಚಂದ್ರಗ್ರಹಣ ಅಂತ ಯಾರೋ ಸುಳ್ಳು ಹೇಳಿದ್ದಾರೆ, ಚಂದ್ರಗ್ರಹಣ ಆಗೋಲ್ಲ ಅಂತ. ಮತ್ತೊಂದು ಧ್ವನಿ ಏನಂದರೆ, ರಾಕ್ಷಸ ಚಂದ್ರಗುಪ್ತನನ್ನು ಸೆರೆ ಹಿಡಿದು ಅವನ್ನ ಮೂಲೆ ಗೊತ್ತಬೇಕು ಅಂತಿದ್ದಾನೆ, ಚಂದ್ರಗ್ರಹಣ ಮಾಡಬೇಕು ಅಂತಿದ್ದಾನೆ. ಆದರೆ ಅದಾಗೋದಿಲ್ಲ ಅಂತ ಅದು ಒಂದು ಸೂಚನೆ ಕೊಡ್ತಾನೆ ಕವಿ. ಸಂಸ್ಕೃತ ನಾಟಕಗಳಲ್ಲಿ ಹೆಜ್ಜೆಜ್ಜೆಗೆ ಈ ರೀತಿಯಾದ ಒಂದು ಸಂಘಟನಾ ಕೌಶಲ ಇರುತ್ತೆ, ರಚನಾ ಚಾತುರ್ಯ ಕಾಣಿಸುತ್ತೆ. ಇನ್ನು ಯಾವ ಭಾಷೆಯಲ್ಲಿಯೂ ಪ್ರಾಚೀನ ನಾಟಕಗಳಲ್ಲಿ ಇಂಥದ್ದು ಕಾಣಿಸೋಲ್ಲ. ಈಗ ಯಾರಾದರೂ ಮಾಡಿದ್ರೆ ಇಂಥದ್ರ ಅನುಕರಣೀಯ ಆಗಿರುತ್ತೆ. ಕ್ರೂರಗ್ರಹ ಸಕೇತುಶ್ಚಂದ್ರಂ ಸಂಪೂರ್ಣ ಮಂಡಲಮಿದಾನೀಂ ಅಭಿಭವಿತು ಮಿಚ್ಛತಿ ಬಲಾತ್ ಕಿಂಚ ರಕ್ಷತ್ಯೇನಂತೂ ಬುಧಯೋಗ ಅಂತಂತಾನೆ. ಇಲ್ಲಿ ಶ್ಲೇಷ ಉಂಟು. ಕ್ರೂರಗ್ರಹ ಕೆಟ್ಟದಾದ ಹಿಡಿತ, ಸಕೇತು ಅಂದರೆ ಕೇತುಗ್ರಹ ಗ್ರಹಣ ಮಾಡೋಕ್ಕೆ ಬರೋದು, ಸಂಪೂರ್ಣ ಮಂಡಲವಾದ ಅಂದರೆ ಪೂರ್ಣಮಿ ದಿವಸವೇ ಚಂದ್ರಗ್ರಹಣ ಆಗಿರತಕ್ಕಂಥವನನ್ನು ಅಭಿಭವಿತು ನುಂಗೋದಿಕ್ಕೆ ಇಷ್ಟಪಡ್ತಾ ಇದೆ. ಕ್ರೂರಗ್ರಹವಾದ ಆ ಸಕೇತು ಅಂದರೆ ಕೇತು ಪಾಪಗ್ರಹ, ಅದು ನುಂಗೋದಿಕ್ಕೆ ಸಿದ್ಧವಾಗಿದೆ. ಆದರೆ ಬುಧ ಅನ್ನುವ ಗ್ರಹದ ಜೊತೆಗಿನ ಯೋಗ ಚಂದ್ರನಿಗೆ ಇವತ್ತು ಗ್ರಹಣವಾಗುವಂತೆ ಮಾಡೋಲ್ಲ, ಬುಧ ಯೋಗ ಇರೋದ್ರಿಂದ ಆಗೋದಿಲ್ಲ ಅಂತ. ಅಲ್ಲಿ ಒಂದು ಈ ಅರ್ಥ ಜ್ಯೋತಿಷಾರ್ಥ. ಆದರೆ ರಾಜನೀತಿಯ ಅರ್ಥ ಕ್ರೂರಗ್ರಹ, ಕೆಟ್ಟದಾದ ಹಿಡಿತ ಇರತಕ್ಕಂಥ, ಭಯಂಕರವಾದ ಹತೋಟಿ ಇರತಕ್ಕಂಥ ಸಕೇತು, ಮಲಯಕೇತು ಸಹಿತನಾದ ರಾಕ್ಷಸಾಮತ್ಯನು ಸಂಪೂರ್ಣ ಮಂಡಲಂ, ಮಂಡಲ ಅಂದರೆ ರಾಜ್ಯ, ರಾಜ್ಯದ ಮೇಲೆ ಅಧಿಕಾರ ಇಟ್ಟುಕೊಂಡ ಸಂಪೂರ್ಣ ಮಂಡಲನಾದ ಚಂದ್ರನನ್ನು ಅಭಿಭವಿತು ಮಿಚ್ಛತಿ, ಸೋಲಿಸಲು ಇಚ್ಛೆ ಪಡ್ತಾ ಇದ್ದಾನೆ. ಅರೆ ರಕ್ಷತ್ಯೇನಂತೂ ಬುಧಯೋಗ, ಬುಧ ವಿದ್ವಾಂಸನ ಚಾಣಕ್ಯನ ಯೋಗ ಇದೆಯಲ್ಲ, ಅವನು ಕಾಪಾಡ್ತಾನೆ ಚಂದ್ರಗುಪ್ತನ, ಏನೂ ತೊಂದರೆ ಆಗೋದಿಲ್ಲ ಅಂತ ಅದು ಅರ್ಥ. ಒಂದು ಆರಂಭದಲ್ಲಿ ಜ್ಯೋತಿಷ ರಾಜನೀತಿ ಎಷ್ಟು ಚೆನ್ನಾಗಿ ಬಳಸಿದ್ದಾನೆ ನೋಡಿ. ನಾಟಕ ಅಂದರೆ ಹೀಗಿರಬೇಕು. ಇಲ್ಲಿ 3 ಪಾದ ಹೇಳ್ತಾ ಇದ್ದಾನೆ, ಹಾಗೆ ಗಲಾಟೆ ಆಗುತ್ತೆ. ಕ್ರೂರಗ್ರಹ ಸಕೇತು ಸಂಪೂರ್ಣ ಮಂಡಲಮಿದಾನಿ ಅಭಿಭವಿತು ಮಿಚ್ಛತಿ ಬಲಾತ್ ಅಂತ ಇದ್ದಂತೆ ಹಿನ್ನೆಲೆಯಲ್ಲಿ ಗಲಾಟೆ. ಕಯೇಶಮಯಿ ಸ್ಥಿತೇ, ನಾನಿರುವಾಗ ಚಂದ್ರಗ್ರಹಣ ಅಂದರೆ ಏನು ಅಂತ ಹಿಂದೆಯಿಂದ ಕೂಗು. ಅದು ಚಾಣಕ್ಯಂದು. ಚಾಣಕ್ಯ ಚಂದ್ರಗುಪ್ತನ ಬಗ್ಗೆ ಎಷ್ಟು ಪೊಸೆಸಿವ್, ಎಷ್ಟು ಕಾಳಜಿ ವಹಿಸಿದವನು ಅಂದರೆ, ಗ್ರಹಣದಲ್ಲಿ ಚಂದ್ರ ಗ್ರಸ್ತನಾಗ್ತಾನೆ ಅಂದ್ರೂ ಸಹಿಸೋದಿಲ್ಲ ಅಂತ. ಈ ರೀತಿಯಾದದ್ದು ಅವನು ಚಂದ್ರಗುಪ್ತನ ಮೇಲೆ ಇಟ್ಟುಕೊಂಡಂಥ ಗಮನ ಅನ್ನುವುದು. ನಟಿ ಕೇಳ್ತಾಳೆ, ಇದೇನಿದು, ನಾವು ಏನೋ ಹೇಳ್ತಾ ಇದ್ರಿ, ನೆಲ್ಲಿಂದಲೋ ಗಲಾಟೆ ಆಗ್ತಾ ಇದೆಯಲ್ಲ. ಆಗ ಆರ್ಯೆ ಯತ್ ಸತ್ಯಂ ಮಯಾಪಿ ನೋಪಲಕ್ಷಿತ ಭವತು ಅಂತ ಹೇಳ್ತಾ ಆಗ ಮತ್ತೆ ಗಲಾಟೆ ಆಗುತ್ತೆ. ಕಯೇಶ ಮೈ ಸ್ಥಿತೆ ಚಂದ್ರಗುಪ್ತಂ ಅಭಿಭವಿತು ಮಿಚ್ಛತಿ. ಯಾರು ನಾನಿರುವಾಗ ಚಂದ್ರಗುಪ್ತನ್ನ ಸೋಲಿಸಬೇಕು ಅಂತಿರೋ ಅಂದರೆ, ಅವನು ನೇಪಥ್ಯದಲ್ಲಿ ಬಂದ ಮಾತಿಗೆ ಎದುರಿಗೆ ರಂಗಸ್ಥಳದಲ್ಲಿ ಮುಂದೆ ನಿಂತು ಮಾತಾಡ್ತಾ ಇರೋ ಸೂತ್ರಧಾರ ತನ್ನ ಪತ್ನಿ ಅಂದರೆ ನಟಿ ಜೊತೆಗೆ ಹೇಳ್ತಾನೆ, ಆರ್ಯೇ ಜ್ಞಾತಂ, ಇದು ಗಲಾಟೆ ಏನು ಅಂತ ಗೊತ್ತಾಯಿತು. ಕೌಟಿಲ್ಯ ಕುಟಿಲಮತಿ ಸ ಏಷ ಏನ ಕ್ರೋಧಾಗ್ನೌ ಪ್ರಸಭಂ ಅದಾಹಿ ನಂದವಂಶಃ ಚಂದ್ರಸ್ಯ ಗ್ರಹಣಮಿತಿ ಶ್ರುತೆ ಸನಾಮ್ನೋ ಮೌರ್ಯೇಂದೋಹೋ ದ್ವಿಷದಭಿಯೋಗ ಇತ್ಯವೈತಿ. ನಾನು ಚಂದ್ರಗ್ರಹಣದ ಬಗ್ಗೆ ಹೇಳ್ತಾ ಇದ್ದೆ, ಅವನು ಚಂದ್ರಗುಪ್ತ ಗ್ರಹಣ ಅಂತ ಅಂದ್ಕೊಂಡ್ಬಿಟ್ಟ, ನವನಂದ್ರನ ನಿರ್ಮೂಲನ ಮಾಡಿದವನು ಅಂತ ಹೇಳ್ತಾನೆ. ತದ್ದಿದಮ್ಮ ಅವಾಂ ಗಚ್ಚಾಭ, ನಾವು ಹೊರಡೋಣ ಅಂತ. ಅಂದರೆ ಒಂದು ಕುಟುಂಬದಿಂದ ಈಗ ರಾಜ್ಯದ ಮಟ್ಟಕ್ಕೆ ನಾವು ಬಂದಿದ್ದೀವಿ. ಮತ್ತೆ ನೋಡಿ, ಸೂತ್ರಧಾರನ ಪತ್ನಿ ಸಮಕಾಲೀನ ಸಂಗತಿ ಇಟ್ಟುಕೊಂಡು ಮಾತಾಡ್ತಾ ಮತ್ತೊಂದು ಕಾಲಕ್ಕೆ ಹೋಗುವುದು. ಸಂಸ್ಕೃತದ ಈ ಪ್ರಸ್ತಾವನೆಗಳು ಬಹಳ ಚೆನ್ನಾಗಿರ್ತವೆ. ಆ ಪ್ರೇಕ್ಷಕರನ್ನ ಶ್ರುತಿ ಮಾಡಿ ಅವ್ರನ್ನ ಬೇರೊಂದು ಭಾವಲೋಕಕ್ಕೆ, ಕಲಾ ಪ್ರಪಂಚಕ್ಕೆ ಕೊಂಡೊಯ್ಯುವ ರೀತಿ. ಜೊತೆಗೆ ಇನ್ನೂ ಒಂದು ಸ್ವಾರಸ್ಯ ಏನೆಂದರೆ, ಅಲ್ಲಿ ಬರುವಂಥದ್ದು ಈ ನಾಟಕದಂಥ ರಚನೆಯಲ್ಲಿ ಪ್ರಸ್ತಾವನೆ ಎಷ್ಟು ಸಂಕ್ಷಿಪ್ತವಾಗಿದ್ದರೂ ಸಮಗ್ರವಾಗಿರುತ್ತೆ. ಸೂತ್ರಧಾರ ನಟಿಯರ ಮಾತುಗಳ ಮೂಲಕ ಎರಡೆರಡು ಅರ್ಥಗಳು ಎರಡೆರಡು ನೆಲೆಯಲ್ಲಿ ಗೋಚರವಾಗ್ತಾ ಬರುತ್ತವೆ. ಹಾಗಾಗಿ ಪ್ರಸ್ತಾವನೆ ನಮಗೆ ಒಂದು ಟೇಕ್ ಆಫ್ ಪಾಯಿಂಟ್, ಒಂದು ಸ್ಪ್ರಿಂಗ್ ಬೋರ್ಡ್ ಆಗುತ್ತೆ. ರಸಪ್ರವಾಹಕ್ಕೆ ನೇರವಾಗಿ ಧುಮುಕ್ತೀವಿ. ಹಾಗೆ ಭರತವಾಕ್ಯಕ್ಕೆ ಬರೋಷ್ಟೊತ್ತಿಗೆ ನಮ್ಮನ್ನು ಇದೇ ಲೋಕಕ್ಕೆ ಕರ್ಕೊಂಡು ಬರ್ತಾರೆ. ಭರತವಾಕ್ಯದಲ್ಲಿ ಪೂರ್ವಾರ್ಧ ಸಾಮಾನ್ಯವಾಗಿ ಆ ನಾಟಕದ ಕಥೆಯ ಬಗ್ಗೆ ಕುರಿತಾಗಿದ್ದರೆ, ಉತ್ತರಾರ್ಧ ಆ ಕಾಲಕ್ಕೆ ಅಂದರೆ ನಾಟಕದ ಕಾಲಕ್ಕೆ, ನಾಟಕದ ರಚನೆಯ ಕಾಲಕ್ಕೆ, ಜನಗಳ ಕಾಲಕ್ಕೆ ಬಂದುಬಿಡುತ್ತೆ. ಅಂದರೆ ಅದೆಷ್ಟು ಚೆನ್ನಾಗಿ
ಷಡ್ಜದಿಂದ ಶುರು ಮಾಡಿದ್ದು ಷಡ್ಜದಲ್ಲಿ ಮುಗಿಯುವಂತೆ ಜನರಿಂದ ಹೋಗಿ ನಾಟಕಕ್ಕೆ ಬಂದದ್ದು, ನಾಟಕದಿಂದ ಮತ್ತೆ ಜನತೆಗೆ ಬರುವಂಥದ್ದಾಗುತ್ತೆ. ಈ ರಚನಾ ಸೌಷ್ಠವ ಸೌಂದರ್ಯವನ್ನು ಇಟ್ಟುಕೊಳ್ಳದೆ ಇದ್ದರೆ ಏನು ಬೆಲೆ ಸಾಹಿತ್ಯಕ್ಕೆ ಅಂತ ಅನಿಸುತ್ತೆ. ಇಲ್ಲಂತೂ ಅದು ತುಂಬ ಚೆನ್ನಾಗಿ ಮಾಡಿದ್ದಾನೆ. ಕಾಳಿದಾಸನ ಶಾಕುಂತಲದಲ್ಲಿ ಅಂಥ ಸೊಗಸಾದ ಪ್ರಸ್ತಾವನೆ ಇದೆ. ಮತ್ತು ಭಟ್ಟನಾರಾಯಣನ ವೇಣಿ ಸಂಹಾರದಲ್ಲಿ ತುಂಬ ಸೊಗಸಾದಂಥ ಪ್ರಸ್ತಾವನೆ ಇದೆ. ಶೂದ್ರಕನ ಮೃಚ್ಛಕಟಿಕದಲ್ಲಿ ಅದ್ಭುತವಾದಂಥ ಪ್ರಸ್ತಾವನೆ ಇದೆ. ಹಾಗೆ ಭವಭೂತಿಯ ಬಹಳ ಪ್ರಸಿದ್ಧವಾದ ನಾಟಕ ಉತ್ತರರಾಮಚರಿತದಲ್ಲಿ ಕೂಡ ಅಂಥ ಸೊಗಸಾದ ಪ್ರಸ್ತಾವನೆ ಇದೆ. ಅಲ್ಲಿ ನಮಗೆ ಅನೇಕ ಧ್ವನಿಗಳು ಕಾಣುತ್ತವೆ ನೋಡಿ. ಕುಟುಂಬದ ಮಧ್ಯೆ ವ್ಯವಹಾರ ಮಾಡುವಾಗ ಈ ರಾಜನೀತಿ ಅಂತ ಷಾಡ್ಗುಣ್ಯ ಅದು ಬರುತ್ತಲ್ಲ, ಆ ನೀತಿ ವಿದ್ಯೆಯ ಬಗ್ಗೆ ಹೇಳ್ತಾ ಇದ್ದಾನಲ್ಲ, ಗುಣವತಿ ಉಪಾಯ ನೆಲೆಯೇ ಅಂತ. ಹೀಗೆ ಹೆಂಡತಿಯನ್ನು ರಾಜನೀತಿಯ ಪರಿಭಾಷೆಯಲ್ಲಿ ಮಾತಾಡಿಸುವನು ಅಂತ ಹೇಳಿದೆ. ಜೊತೆಗೆ ಮನೆಯಲ್ಲಿ ನಡೆಯುವಂಥ ಸತ್ಕಾರ ನಡೆಯಲಿ ಅಂತ ಹೇಳ್ತಾ ಇದ್ದಾನೆ. ಗ್ರಹಣ ಇರಲಿ ಇಲ್ಲದೆ ಹೋಗಲಿ ಬಂದವ್ರಿಗೆ ಊಟ ಹಾಕು ಎಲ್ಲ ಮಾಡು ಅಂತ. ಅಂದರೆ ರಾಜ ಯಾರಾದರೂ ಪ್ರಜೆಗಳ ವ್ಯವಸ್ಥೆ ಮಾತ್ರ ಭಂಗ ಬರಬಾರ್ದು. ರಾಮ ರಾಜ್ಯ ಆಳಿದ್ರು, ರಾವಣ ರಾಜ್ಯ ಆಳಿದ್ರು, ಪ್ರಜೆಗಳಿಗೆ ಕ್ಷೇಮ ಇರಬೇಕು, ಆ ರೀತಿ ನೋಡಬೇಕು. ಹಾಗಾಗಿ ಗ್ರಹಣ ಆಗೋದು ಬಿಡೋದು ಅಲ್ಲ ಮುಖ್ಯ, ಒಳ್ಳೆಯ ನೆಮ್ಮದಿಯ ಊಟ ನಿದ್ದೆ ಬದುಕು ಚೆನ್ನಾಗಿರಬೇಕು ಅನ್ನುವ ಧ್ವನಿ ಕೂಡ ಕಾಣಿಸಿಕೊಳ್ಳುತ್ತೆ. ಇವತ್ತು ಗ್ರಹಣ ಇಲ್ಲ, ಊಟನೂ ಬೇಡ, ಹಾಕಬೇಡ ಯಾವ ಬ್ರಾಹ್ಮಣರಿಗೂ ಅಂತ ಹಾಗನ್ನೋದಿಲ್ಲ. ಅಂದರೆ ಕವಿ ಎಷ್ಟು ಸೂಕ್ಷ್ಮವಾಗಿ ಎಲ್ಲವನ್ನ ಗಮನಿಸಿಕೊಂಡು ಚಾಣಕ್ಯನ ರಾಜ್ಯಭಾರ ಕ್ರಮದ ಆದರ್ಶ ಎಂಥದ್ದು ಅನ್ನೋದನ್ನು ತೋರ್ಪಡಿಸ್ತಾನೆ. ಆಮೇಲೆ ಚಾಣಕ್ಯನ ಪ್ರವೇಶ. ಪ್ರತಿ ಪಾತ್ರವೂ ಕೂಡ ಒಂದು ಪರಿಚಯದಿಂದ ಪ್ರವೇಶವಾಗಬೇಕು. ಸೂತ್ರಧಾರ ಚಾಣಕ್ಯನ ಪರಿಚಯ ಮಾಡಿಕೊಟ್ಟ. ಅಂದರೆ ನಮಗೆ ಸಸ್ಪೆನ್ಸ್ ಇರಬಾರ್ದು. ಶೇಕ್ಸ್ಪಿಯರ್ ಅಂಥ ಮಹಾ ನಾಟಕಕಾರರು ಇದೇ ತಂತ್ರವನ್ನು ಅನುಸರಿಸ್ತಾರೆ. ಪ್ರೇಕ್ಷಕರಿಗೆ ಎಲ್ಲಿಯೂ ಸಸ್ಪೆನ್ಸ್ ಇಲ್ಲ, ಪಾತ್ರಗಳಿಗೆ ಮಾತ್ರ ಸಸ್ಪೆನ್ಸ್. ಅವನ ಕಾಮಿಡಿ ಅಫೇರ್ಸ್ ನೋಡಿದ್ರೆ ಗೊತ್ತಾಗುತ್ತೆ, ಪಾತ್ರಗಳಿಗೆ ಕನ್ಫ್ಯೂಷನ್ನು, ಪ್ರೇಕ್ಷಕರಿಗಿಲ್ಲ. ದೇ ಆರ್ ಎಂಜಾಯಿಂಗ್ ದಟ್ ಕನ್ಫ್ಯೂಷನ್. ನಮಗೆ ಸಸ್ಪೆನ್ಸ್ ಆಗಿಬಿಟ್ರೆ ವಿ ಆರ್ ಪರ್ಪ್ಲೆಕ್ಸ್ಡ್. ತುಂಬ ತೊಡಕು, ಅಯ್ಯೋ ಇದೇನು 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 ಅಂತ ಹೇಳ್ಬಿಟ್ಟಿದನುವೆ. ನಮ್ಮನ್ನು ಪೂರ್ಣವಾಗಿ ತಿಳುವಳಿಕೆ ಇರುವಂತೆ ಮಾಡ್ತಾನೆ. ಹಾಗೆ ಪಾತ್ರ ಪ್ರವೇಶ ಕಾಲದಲ್ಲೇ ಏನು ಅಂತ ಅಲ್ಲಿ ಹೇಳುವಾಗಲೇ ಅವರ ಸ್ವಭಾವಗಳು ಕೂಡ ಗೋಚರವಾಗುವಂತೆ ಮಾಡಿದ್ದಾನೆ. ಇಲ್ಲಿ ಪ್ರಹರ್ಷಿಣಿ ಅಂತ ಒಂದು ಪೆಡಸಾದ ಛಂದಸ್ಸನ್ನು ಬಳಸಿದ್ದಾನೆ. ಕೌಟಿಲ್ಯನ ಸ್ವಭಾವ ಎಂಥದ್ದು, ಪ್ರಹರ್ಷವಾಗಿದ್ದರೂ ಪೆಡಸು ಆಗಿರುವಂಥದ್ದು. ಬರ್ತಾನೆ, ಅವನು ಬರ್ತಿದ್ದಂತೆಯೇ ಒಂದು ಪದ್ಯ ಹೇಳ್ತಾನೆ. ಎಷ್ಟು ಸೊಗಸಾದ ಪದ್ಯ ನೋಡಿ. ಆಸ್ವಾದಿತ ದ್ವಿರದ ಶೋಣಿತ ಶೋಣ ಶೋಭಾಂ ಸಂಧ್ಯಾರುಣಾಮಿವ ಕಲಾಂ ಶಶಲಾಂಛನಸ್ಯ ಜೃಂಭಾ ವಿದಾರಿತ ಮುಖಸ್ಯ ಮುಖತ್ ಸ್ಫುರಂತೀಂ ಕೋ ಹರ್ತುಮಿಚ್ಛತಿ ಹರೇ ಪರಿಭೂಯ ದಂಷ್ಟ್ರಾಂ. ಮದಿಸಿದ ಆನೆಯನ್ನ ಕೊಂದು ಅದರ ಕುಂಭಸ್ಥಳವನ್ನು ಒಡೆದು ಅಲ್ಲಿಯ ಮಾಂಸವನ್ನು ತಿಂದು ರಕ್ತ ಸಿಕ್ತತೆಯಿಂದ ಕೆಂಪಾದ ಕೋರೆ ಹಲ್ಲುಗಳು ಉಳ್ಳದ್ದಾಗಿ ಆಕಳಿಸಿ ಅಂತ ಬಾಯಿ ತೆರೆದಿರುವ ಸಿಂಹದ ಬಾಯೊಳಗೆ ಕೈ ಹಾಕಿ ಅದರ ಕೋರೆ ಹಲ್ಲನ್ನು ಕೀಳುವಂಥ ಪ್ರಯತ್ನ ಯಾವನು ಮಾಡ್ತಾ ಇದ್ದಾನೆ ಅಂತ. ಆ ಕೋರೆ ಹಲ್ಲು ಎಂಥದ್ದು? ಸಂಧ್ಯಾರುಣಾಮಿವ ಕಲಾಂ ಶಶಲಾಂಛನಸ್ಯ. ಸಂಧ್ಯಾಕಾಲದಲ್ಲಿ ಬಿದಿಗೆ ಚಂದ್ರ ಮೂಡಿದರೆ ಈ ಕಡೆ ಸಂಧ್ಯಾ ಆಗ್ತಾ ಇದೆ ಅಂದರೆ ಆ ಕಡೆ ಚಂದ್ರ ಮೂಡಿದ್ದಾನೆ. ಆ ಸಂಧ್ಯಾ ಕಾಂತಿಯಲ್ಲಿ ಚಂದ್ರನ ಬಣ್ಣ ಒಂದು ಸ್ವಲ್ಪ ಕೆಂಪಾಗಿದೆ. ಹಾಗೆ ರಕ್ತಸಿಕ್ತವಾದ ಆ ವಕ್ರಿಮವಾದ ಸಿಂಹದ ಕೋರೆಯ ಹಲ್ಲು ಚಂದ್ರಲೇಖೆಯಂತೆ ಇದೆ, ಕೆಂಪಾಗಿದೆ. ಇಲ್ಲಿ ಮತ್ತೆ ಚಂದ್ರಗುಪ್ತ ಬರ್ತಾ ಇದ್ದಾನೆ. ಈ ಚಂದ್ರಗುಪ್ತ ಎಲ್ಲಿದ್ದಾನೆ? ಸಿಂಹದ ಬಾಯೊಳಗಿದ್ದಾನೆ. ಚಾಣಕ್ಯ ಸಿಂಹದ ಬಾಯೊಳಗೆ ರಕ್ಷಿತನಾಗಿರ್ತಕ್ಕಂಥ ಚಂದ್ರನನ್ನು ಯಾರು ಅಲ್ಲಾಡಿಸೋದಿಕ್ಕೆ ಸಾಧ್ಯ ಅಂತ, ಸಿಂಹದ ಹಲ್ಲನ್ನು ಅಲ್ಲಾಡಿಸೋದಿಕ್ಕೆ ಸಾಧ್ಯವಂತ. ಆನೆಯನ್ನು ಕೊಂದಿದ್ದು ಅಂದರೆ ನವನಂದರು ಮದೋನ್ಮತ್ತರಾದವರು ಅವ್ರನ್ನ ಧ್ವಂಸ ಮಾಡಿದ್ದು ಅನ್ನುವಂಥ ತಾತ್ಪರ್ಯ. ಪ್ರತಿ ಪದ್ಯದಲ್ಲೂ ಧ್ವನಿಗಳನ್ನು ಇಟ್ಟುಕೊಂಡು ರಚನೆ ಮಾಡಿದ್ದಾನಲ್ಲ ಕವಿ, ತುಂಬ ತುಂಬ ವಿಶೇಷವಾದದ್ದು. ಇದು ವಸಂತ ತಿಲಕ ಛಂದಸ್ಸು, ಓಜಸ್ವಿ ಆದದ್ದು. ಉತ್ಕಟತೆಗೆ, ಹೀರಾಯಿಸಮ್ಗೆ, ಬ್ರಿಲಿಯನ್ಸ್ಗೆ ಇಂಥ ಛಂದಸ್ಸಿಲ್ಲ ಇನ್ನೊಂದು. ಆಮೇಲೆ ಹೇಳ್ತಾನೆ, ನಂದ ಕುಲಕಾಲ ಭುಜಗಿಂ ಕೋಪಾನಲ ಬಹುಲ ನೀಲ ಧೂಮಲತಾಂ ಅದ್ಯಾಪಿ ಬಧ್ಯಮಾನಾಂ ವದ್ಯ ಕೋ ನೆಚ್ಛತಿ ಶಿಖಾಮ್ಮೆ. ಇದು ಆರ್ಯ ಛಂದಸ್ಸು. ಕವಿ ಶಾರ್ದೂಲ ಶ್ರದ್ಧರ ಆದಮೇಲೆ ಹೆಚ್ಚು ಬಳಸಿದ್ದು ಆರ್ಯ ಛಂದಸ್ಸು. ಇದು ಆಲ್ ಪರ್ಪಸಸ್ಗೆ. ಅನುಷ್ಟುಪ್ ಬಳಸಿದ್ರೆ ಅದು ತುಂಬ ಶಾಂತ ಮನೋಹರವಾದ ಓಜಸ್ಸಿಂದ ಕೂಡಿದ್ದು. ಈ ಆರ್ಯ ಛಂದಸ್ಸಿನ ಬೆಳಗು, ಕೆಣಕು, ತಿಣುಕು, ಹೊಯ್ದಾಟಗಳು ಇಲ್ಲ. ಆರ್ಯ ಛಂದಸ್ಸನ್ನು ಸಲೀಸಾಗಿ ಓದಿಕೊಳ್ಳೋದೇ ಕಷ್ಟ ಸಂಸ್ಕೃತದಲ್ಲಿ. ಯಾಕೆಂದರೆ ಅದಕ್ಕೆ ಆ ವರ್ಣವೃತ್ತಗಳ ಘೋಷ ಇಲ್ಲ. ಅದಕ್ಕೆ ಬೇಕಾದಂಥ ಒಂದು ಹುಳುಹು ಸೊಳುಹು ಎಲ್ಲ ಇರುತ್ತೆ. ಇದು ರಾಜನೀತಿಗೆ ತಕ್ಕಂತೆ ಕೆಣಕು ತಿಣುಕುಗಳ ಅಂಕು ಡೊಂಕುಗಳ ರೀತಿಯಾಗಿದೆ. ನಂದಕುಲ ಕಾಲ ಭುಜಗಿಂ, ನಂದಕುಲಕ್ಕೆ ಕಾಲಸರ್ಪ, ಕೋಪಾನಲ ಬಹುಲ ನೀಲ ಧೂಮಲತ, ನನ್ನ ಕೋಪಾಗ್ನಿಯ
ಕಪ್ಪು ಹೊಗೆ. ಈಗ ಅಷ್ಟೇ ಕಟ್ಟಲ್ಪಟ್ಟಿರ್ತಕ್ಕಂಥ ನನ್ನ ಜುಟ್ಟನ್ನು ಯಾರು ಮತ್ತೆ ಬಿಚ್ಚಿಸಬೇಕು ಅಂತ ನೋಡ್ತಾ ಇದ್ದಾನೆ, ಯಾರು ಅಲ್ಲಾಡ್ಸೋಕೆ ನೋಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನು ಕೇಳ್ತಾ ಇದ್ದಾನೆ. ಉಲ್ಲಂಘಯನ್ ಮಮ ಸಮುಜ್ವಲತಃ ಪ್ರತಾಪಂ ಕೋಪಸ್ಯ ನಂದಕುಲ ಕಾನನ ಧೂಮಕೇತೋ ಸದ್ಯ ಪರಾತ್ಮ ಪರಿಣಾಮ ವಿವೇಕ ಮೂಢ ಕಶಾಲಭೇನ ವಿಧಿನಾ ಲಭತಾಂ ವಿನಾಶಂ. ನನ್ನ ಕೋಪಾಗ್ನಿಯಲ್ಲಿ ಯಾರು ಶಲಭದಂತೆ ಪತಂಗದಂತೆ ಆಗಬೇಕು ಅಂತ ಇದ್ದಾರೆ, ನವನಂದನ ಕುಲ ಕಾನನಕ್ಕೆ ಧೂಮಕೇತುವಂತೆ ಬಂದದ್ದು. ಧೂಮಕೇತು ಅಂದರೆ ಅಗ್ನಿ, ಅಗ್ನಿಗೆ ಬಾವುಟ ಯಾವುದು? ಹೊಗೆ. ಹಾಗಾಗಿ ಧೂಮಕೇತು ಅಂತ. ಇನ್ನೊಂದು ಧೂಮಕೇತು ಆಕಾಶದಲ್ಲಿ ಮೂಡಿದರೆ ಉತ್ಪಾತವಾಗುತ್ತೆ, ಸರ್ವನಾಶ, ಪ್ರಭುತ್ವ ಬಿದ್ದೋಗುತ್ತೆ ಅಂತ. ನವನಂದರದು ಹಾಗಾಯ್ತಲ್ಲ, ಆ ರೀತಿ ಇರುವಂಥದ್ದು. ಸದ್ಯ ಪರಾತ್ಮ ಪರಿಣಾಮ ವಿವೇಕ ಮೂಢ. ಪರಾತ್ಮ ಪರಿಣಾಮ ವಿವೇಕ ಮೂಢ ಯಾವನಾದರೂ ಇದ್ದರೆ ಅವನು ಈ ಕೆಲಸ ಮಾಡಿಯಾನು ಅಂತ. ಹಾಗೆ ಹೇಳಿ ಶಿಷ್ಯನ ಕರೀತಾನೆ, ಶಾರ್ಂಗರವ ಅಂತ. TV ಸೀರಿಯಲಲ್ಲಿ ಚಾಣಕ್ಯನ ಶಿಷ್ಯ, ಪರ್ಸನಲ್ ಅಸಿಸ್ಟೆಂಟ್, ಪರ್ಸನಲ್ ಸೆಕ್ರೆಟರಿ ಥರ ಒಬ್ಬ ಬರ್ತಾನೆ, ಶಾರ್ಂಗರವ ಅಂತ. ಅವನು ಬಹಳ ಚೆನ್ನಾಗಿ ಮಾಡಿದ್ದಾನೆ. ಒಬ್ಬ ಮುಸ್ಲಿಂ ತರುಣ ಮಾಡಿದ್ದು, ತುಂಬ ಸೊಗಸಾಗಿ ಅಟೆನ್ಷನ್ನಲ್ಲಿ ಸದಾಕಾಲ ಇರ್ತಾನೆ, ಸಣ್ಣಗೆ ಚಾಕ್ ಪಾಕಾಗಿರ್ತಾನೆ, ಸರಸರ ಹೋಗೋದು ಬರೋದು. ಆ ಚಂದ್ರಪ್ರಕಾಶ್ ಎಷ್ಟು ಕೌಶಲವನ್ನು ಬಳಸಿದ್ದಾರೆ ಅಂತಂದರೆ, ಅವನಿಗೆ ಸೊಂಟಕ್ಕೆ ಮೌಂಜಿಯನ್ನು ಬಿಡದೆ ಕಟ್ಟಿದ್ದಾರೆ. ಉಪನೀತನಾದಂಥ ಒಟ್ಟು ಗುರುಕುಲದಲ್ಲಿ ಇರುವಾಗ ಮೌಂಜಿ ಮೇಖಲೆಯನ್ನು ಕಟ್ಟಿಕೊಂಡಿರಬೇಕು, ಬದ್ಧಶಿಖನಾಗಿರಬೇಕು, ಮಂಜಿಷ್ಟ ವರ್ಣದ ವಸ್ತ್ರ ಉಟ್ಟಿರಬೇಕು ಅಂತೆಲ್ಲ ಅದನ್ನೆಲ್ಲ ಹಾಗೆ ಮೇಂಟೈನ್ ಮಾಡಿದ್ದಾರೆ ಸೀರಿಯಲಲ್ಲಿ. ಸರಸರ ಬರುವುದು ಹೋಗೋದು, ಏನು ಹೇಳಿದ್ದಾರೆ ಅಷ್ಟು, ಈ ರೀತಿಯಾದದ್ದು. ತುಂಬ ಸೊಗಸಾದಂಥ ಪಾತ್ರ ಚಿತ್ರಣ ಇಲ್ಲಿ. ಹಾಗೆ ನೋಡಿ, ಒಂದು ಸರ್ತಿ ಶಾರ್ಂಗರವ ಅನ್ನೋಲ್ಲ, 2 ಸರ್ತಿ ಕರೀತಾನೆ. ಆ ಚಾಣಕ್ಯನಿಗೆ ಬೇಗ ಕೆಲಸ ಆಗಬೇಕು ಅಂತ ಅಸಹನೆ, ಅದಕ್ಕೋಸ್ಕರವಾಗಿ 2 ಬಾರಿ ಕರೀತಾನೆ. ಆ ಪಾತ್ರ ಸ್ವಭಾವವನ್ನು ಈ ದ್ವಿರುಕ್ತಿ ತೋರಿಸ್ತಾ ಇದೆ, ಏನೋ ತುಂಬ ಮುಖ್ಯವಾದ ಕೆಲಸ ಇದೆ ಅಂತ. ಅದು ಮುಂದೆ ಗೊತ್ತಾಗುತ್ತೆ. ಸ್ವಲ್ಪ ಅಜಿಟೇಟೆಡ್ ಆಗಿದ್ದಾನೆ ಚಾಣಕ್ಯ. ಉಪಾಧ್ಯಾಯ ಆಜ್ಞಾಪಯ ಅಂತಾನೆ, ಅಪ್ಪ ನಾನು ಕೂತ್ಕೋಬೇಕು, ನನಗೆ ಆಸನ ತೋರಿಸು ಅಂತಾನೆ. ಅಂದರೆ ಎಲ್ಲಿ ಯಾವುದಿದೆ ಅನ್ನೋದನ್ನು ಮರೆಯುವಷ್ಟು ಮಟ್ಟಿಗೆ ರಾಕ್ಷಸನ ತಂತ್ರಗಳು ಚಾಣಕ್ಯನ ತಲೆ ಕೆಡಿಸ್ತಾ ಇವೆ. ಅಪ್ಪ ನನ್ನ ತಲೆ ಕೆಟ್ಟಿದೆ, ಕನ್ಫ್ಯೂಸ್ ಆಗ್ತಾ ಇದೆ ಅಂತ ನಮಗೂ ಆಗುತ್ತಲ್ಲ ಎಷ್ಟೋ ಸರ್ತಿ. ಇನ್ಯಾವುದೋ ತಲೆ ಕೆಟ್ಟಿದ್ದಾಗ ಕಣ್ಣೆದುರಿಗಿರೋದು ಕಾಣಿಸ್ತಾ ಇರೋದಿಲ್ಲ, ಸ್ವಲ್ಪ ಸ್ವಲ್ಪ ಅಂತಂತಿರ್ತೀವಿ. ಆ ರೀತಿಯಾದದ್ದು. ಉಪಾಧ್ಯಾಯ ನನ್ವಿದಂ ಸನ್ನಿಹಿತ ವೇತ್ರಾಸನೇವ ದ್ವಾರ ಪ್ರಕೋಷ್ಠಶಾಲ. ಇಲ್ಲೇ ಇದೆಯಲ್ಲ ವೇತ್ರಾಸನ ಸ್ವಾಮಿ ಅಂತ ಹೇಳ್ಬಿಟ್ಟಂತಾನೆ. ತದಸ್ಯಾಂ ಉಪವೇಷ್ಟುಮರ್ಹತಿ ಉಪಾಧ್ಯಾಯ ಅಂತಾನೆ. ಉಪಾಧ್ಯಾಯ ಅಂದರೆ ಯಾರು ವೇದಾಭ್ಯಾಸ ಮಾಡಿಸ್ತಾನೋ ಅವನು ಉಪಾಧ್ಯಾಯ. ಹಾಗಾಗಿ ಅವನು ಮಾಸ್ಟರ್ ಮಾಸ್ಟರ್ ಅಂತ ಹೇಳ್ತಾ ಇರ್ತಾನೆ. ಆಗ ಹೇಳ್ತಾನೆ ನೋಡಿ, ಮಹಾತ್ಮರ ಗೊಂದಲಗಳು, ತಳಮಳಗಳು, ಕ್ಷೋಭೆಗಳು ಮುಹೂರ್ತ, ಕ್ಷಣ ಮಾತ್ರ. ವತ್ಸ ಕಾರ್ಯಾಭಿನಿಯೋಗ ಏವ ಅಸ್ಮಾನ್ ವ್ಯಾಕುಲೈತಿ. ಕೆಲಸದ ಟೆನ್ಷನ್ನು ನನ್ನನ್ನು ಸ್ವಲ್ಪ ಡಿಸ್ಟರ್ಬ್ ಮಾಡಿದೆ, ಈಗ ನಾನು ಮತ್ತೆ ನನ್ನ ತನವನ್ನು ನಾನು ಪಡ್ಕೊಂಡೆ ಅಂತ ಹೇಳ್ಬಿಟ್ಟಂತಾನೆ. ಹಾಗೆ ಅಂತಂದು ಕೂತ್ಕೊಂಡು ಅವನು ಯೋಚನೆ ಮಾಡ್ತಾನೆ. ಈಗ ನಾನು ಇದುವರೆಗೂ ಹೇಳಿದ್ನಲ್ಲ ಕಥೆ, ಅಲ್ಲಿಯ ಸಾಕಷ್ಟು ವಿವರಗಳು ಅವನ ಒಂದು ಸ್ವಗತದಲ್ಲಿ ತಾನೇ ತಾನಾಗಿ ಬರ್ತಾ ಹೋಗುತ್ತವೆ. ಒಂದೊಂದು ಪದ್ಯಗಳು ಅಲ್ಲಿ ಬರೋದು ರಕ್ತಪ್ರಾಯವಾದ ಪದ್ಯಗಳು, ಬ್ರಿಲಿಯಂಟ್ ಆದ ಪದ್ಯಗಳು. ಶ್ಯಾಮೀಕೃತ್ಯಾನ ನೇಂದೂನ್ ಅರಿಯುವತಿ ದಿಶಾಂ ಸಂತತೈ ಶೋಕಧೂಮೈ ಕಾಮಂ ಮಂತ್ರಿದ್ರುಮೇಭ್ಯ ನಯಪವನಹೃತಂ ಮೋಹಭಸ್ಮ ಪ್ರಕೀರ್ಯ ದಗ್ಧ್ವಾ ಸಂಭ್ರಾಂತ ಪೌರ ದ್ವಿಜಗಣರಹಿತಾನ್ ನಂದವಂಶ ಪ್ರರೋಹಾನ್ ದಾಹ್ಯಾಭಾವಾನ್ನ ಖೇದಾಜ್ವಲನ ಇವ ವನೆ ಶಾಮ್ಯತಿ ಕ್ರೋಧವನ್ಹಿ ಅಂತಾನೆ. ಎಂಥ ಪದ್ಯ ಇದು! ನನ್ನ ಕೋಪದ ಬೆಂಕಿ ಆರಿದೆ ಅಂದರೆ ಅದಕ್ಕೆ ಕಾರಣ ಅದಕ್ಕೆ ಶಕ್ತಿ ಇಲ್ಲ ಅಂತಲ್ಲ, ಸುಡಕ್ಕೇನು ಉಳಿದಿಲ್ಲ ಅಂತ ಹೇಳ್ಬಿಟ್ಟಂತೆ. ದಿಗ್ಯುವತಿಯರ ಮುಖವನ್ನೆಲ್ಲವನ್ನು ಶೋಕ ಧೂಮದಿಂದ ಕಪ್ಪು ಮಾಡಿಸಿಬಿಟ್ಟಿದ್ದಾಯಿತು ಅಂತ. ಆ ಅರಿ ವನಿತೆಯರು ಯಾರಿದ್ದಾರೆ ಅವರುಗಳು ಮತ್ತೆ ದಿಕ್ಕು ವನಿತೆಯರು, ಅವ್ರನ್ನೆಲ್ಲರನ್ನೂ ಕಪ್ಪಿಡಿಸಿಬಿಟ್ಟಿದೆ ಅಂತ. ನನ್ನ ಕೋಪ ದಿಗಂತ ವಿಶ್ರಾಂತವಾದದ್ದು ಅಂತ ಒಂದು. ಮತ್ತೆ ವೈರಿ ವನಿತೆಯರೆಲ್ಲ ವೈರಿಗಳನ್ನು ಕಳ್ಕೊಂಡು, ಗಂಡಂದರು ಆತ್ಮೀಯರನ್ನೆಲ್ಲ ಕಳ್ಕೊಂಡು ಅವರ ಹತ್ತು ಮುಖ ಕಪ್ಪಿಟ್ಟು ಹೋಗಿದೆ, ಹೊಗೆಗಟ್ಟಿ ಹೋಗಿದೆ ನನ್ನ ಬೆಂಕಿಯಿಂದ, ಕೋಪದ ಬೆಂಕಿಯಿಂದ ಅಂತ. ಇನ್ನು ಮೋಹಭಸ್ಮವನ್ನ ಎಲ್ಲ ಕಡೆಗೆ ಚೆಲ್ಲಾಡಿದೆ ನನ್ನ ಕೋಪ ಅಂತ. ನನ್ನ ಕೋಪಾಗ್ನಿ ಮಂಕು ಬೂದಿ ಎರಚಿದೆ ಎಲ್ಲರಿಗೂ ಅಂತ. ಮೋಹಭಸ್ಮ ಪ್ರಕೀರ್ಯ ಕಾಮಂ ಮಂತ್ರಿದ್ರುಮೇಭ್ಯ, ಎಲ್ಲರ ಕಡೆಯಿಂದಲೂ ನನ್ನ ತಂತ್ರ ಮಂಕು ಬೂದಿಯನ್ನು ಎರಚಿದೆ.
ಇನ್ನು ಈ ಅಳಿದು ಹೋದ ಪ್ರಭುತ್ವಕ್ಕೆ ಸಹಾನುಭೂತಿ ತೋರಿಸುವ ಒಂದಿಷ್ಟು ಪ್ರಜಾವರ್ಗ ಅಂತಿರುತ್ತಲ್ಲ, ಅದು ಹೇಗಾಯಿತು? ಕಾಡೇ ಸುಟ್ಟು ಹೋದ ಮೇಲೆ, ಅಂದರೆ ವೈರಿಗಳೆಂಬ ವರ್ಗದ ಕಾಡು ಸುಟ್ಟು ಹೋದ ಮೇಲೆ ಅಲ್ಲಿರುವ ಪಕ್ಷಿಗಳು ಅಲ್ಲಿ ಇಲ್ಲಿ ಕಾವು ಕಾವಂತ ಹಾರಾಡ್ತಾ ತತ್ತರಿಸಿ ಸುಂಟರಗಾಳಿಯಂತೆ ತಿರುಗ್ತಾ ಇರ್ತವೆ. ಅದು ದಗ್ಧ್ವಾ ಸಂಭ್ರಾಂತ ಪೌರ ದ್ವಿಜಗಣ ರಹಿತ ನಂದವಂಶ ಪ್ರರೋಹನ್, ಎಲ್ಲ ದಿಕ್ಕಾಪಾಲಾಗಿ ಹೊರಟೋಗ್ಬಿಟ್ಟಿದೆ. ಹೀಗೆ ದಾಹ್ಯಾಭಾವಾತ್, ಇನ್ನೇನು ಸುಡುವುದು ಉಳಿದಿಲ್ಲ ಅಂತ, ನ ಖೇದಾತ್, ಆದರೆ ಬಳಲಿಕೆಯಿಂದ ಅಲ್ಲ ನನ್ನ ಕೋಪ ಆರಿರೋದು, ಇನ್ಯಾರನ್ನೂ ಸುಡೋಕ್ಕಿಲ್ಲ ಅಂತಂದರೆ ನಾನು ರಾಕ್ಷಸನನ್ನು ಕೊಲ್ಲೋಲ್ಲ, ಮಲೈಕೇತುವನ್ನು ಕೊಲ್ಲೋಲ್ಲ, ಇನ್ನು ನಾನು ಆಯುಧವನ್ನು ಎತ್ತಿ ಸೈನ್ಯವನ್ನು ಎಲ್ಲಿಯೂ ನುಗ್ಗಿಸೋದಿಲ್ಲ ಅನ್ನುವಂಥ ದೃಷ್ಟಿ. ಅಶೋಕ ಕಳಿಂಗದ ಮೇಲೆ ಯುದ್ಧ ಮಾಡೋದಿಲ್ಲ ಅಂತ ಬಿಟ್ಟ. ಅವನು ಬಿಟ್ಟಿದ್ದಕ್ಕೂ ಚಾಣಕ್ಯ ಇಲ್ಲಿ ಯುದ್ಧ ಬಿಟ್ಟಿದ್ದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ನಾವು ಆಟಮ್ಸ್ ಫಾರ್ ಪೀಸ್, ಅಟಾಮಿಕ್ ಎನರ್ಜಿ, ನ್ಯೂಕ್ಲಿಯರ್ ಎನರ್ಜಿ ಫಾರ್ ಪೀಸ್ ಅಂದರೆ ಹೇಗಿತ್ತಿರಬೇಕು? ತೆಲುಗಿನಲ್ಲಿ ಒಂದು ಗಾದೆ ಉಂಟು, ಲೇಸ್ತೆ ಮಂಚೋಡಕಾದು ಅಂತ. ಇವನು ಎದ್ದರೆ ಒಳ್ಳೆಯವನಲ್ಲಪ್ಪ ಅನ್ನುವಂತೆ ಇರಬೇಕಂತೆ ಮನುಷ್ಯ. ಏಳಬಾರ್ದು, ಎದ್ದರೆ ಇವನು ಸುಮ್ಮನೆ ಬಿಡೋದಿಲ್ಲ ಅನ್ನುವ ಭಯವನ್ನು ತೋರಿಸುವಂತೆ ಇರಬೇಕು. ಹಿಂದಿಯ ಗಾದೆ ಹಾತ್ ಮೇ ರಾಮ್ ರಾಮ್ ಬಗಲ್ ಮೇ ಲಾಠಿ, ಪಾಸಿಟಿವ್ ಮೀನಿಂಗಲ್ಲಿ ನೋಡಬೇಕು. ನಮ್ಮಲ್ಲಿ ಕನ್ನಡದಿದೆಯಲ್ಲ, ಕೈಯಲ್ಲಿ ಶರಣು ಕಂಕಳಲ್ಲಿ ದೊಣ್ಣೆ ಅಂತ, ಇರಲೇಬೇಕು ದೊಣ್ಣೆ, ಅದಿಲ್ಲದೆ ಇದ್ರೆ ಆಗೋದಿಲ್ಲ. ಹಾಗೆ ಚಾಣಕ್ಯ ಯುದ್ಧ ವಿರಾಮ ಮಾಡಿಕೊಂಡದ್ದಕ್ಕೆ ಕಾರಣ ಹೇಡಿತನ ಅಲ್ಲ, ಶಾಂತಿ ಭ್ರಮೆ ಅಲ್ಲ, ಎಲ್ಲರೂ ಒಂದೇ, ಎಲ್ಲವೂ ನೆಮ್ಮದಿ ಅಂತಕ್ಕಂಥ ಮಂಕುತನ ಅಲ್ಲ. ಉಳಿಸಿಕೊಳ್ಳಬೇಕಾದವರು ಇದ್ದಾರೆ, ಅವ್ರನ್ನ ಜಾಣ್ಮೆಯಿಂದ, ಒಳ್ಳೆ ಮಾತಲ್ಲ ಅವ್ರು ಬರೋದಿಲ್ಲ, ಅವರಿಗೆ ದುಡ್ಡು ಕಾಸು ಕೊಟ್ಟು ಒಲಿಸ್ಕೊಳ್ಳೋಕ್ಕಾಗೋಲ್ಲ, ಪ್ರಾಮಾಣಿಕನಾದ ಸ್ವಾಮಿನಿಷ್ಠ ಆತ. ಹಾಗಾಗಿ ನಾವು ಉಳಿದದ್ದು ಒಂದೇ, ಸಾಮ ಆಗೋಲ್ಲ, ದಾನ ಸಾಧ್ಯ ಇಲ್ಲ, ದಂಡ ತನಗಿಷ್ಟ ಇಲ್ಲ, ಭೇದ ಒಂದೇ ಉಳಿದದ್ದು. ಹೀಗಾಗಿ ಭೇದೋಪಾಯದಿಂದ ಎಲ್ಲವನ್ನ ಸಾಧಿಸ್ತೀನಿ ಅಂತ ಹೊರಟಿದ್ದಾನೆ. ಅದಕ್ಕೆ ತಕ್ಕಂತೆ ಮತ್ತೆ ಶ್ರದ್ಧರ ಛಂದಸ್ಸಿಂದೇನೆ ಬಂದಿರುವಂಥದ್ದು. ಈ ರೀತಿ ಅವನು ಹೇಳ್ತಾನೆ. ಆಮೇಲೆ ನೋಡಿ, ಮಂತ್ರಿತ್ವದ ಅಧಿಕಾರ ಸೂಚಕವಾದ ಒಂದು ಖಡ್ಗವನ್ನು ಬಗಲಲ್ಲಿ ಇಟ್ಕೊಂಡಿರ್ತಾನೆ. ಮಂತ್ರಿಗಳು ಖಡ್ಗ ಧರಿಸ್ತಾ ಇದ್ರು, ಅಂದರೆ ರಾಜಸೇವೆಯ ಲಾಂಛನ ಅದು ಒಂದು. ಜೊತೆಗೆ ಎಲ್ಲರಿಗೂ ಕೂಡ ರಾಜಸೇವೆಯಲ್ಲಿದ್ದವರು, ರಾಷ್ಟ್ರ ನಾಯಕರಾಗಿದ್ದವರು, ರಾಷ್ಟ್ರ ಪರಿಪಾಲನೆಯಲ್ಲಿದ್ದವರು ಎಲ್ಲರಿಗೂ ಆಯುಧ ಪ್ರಯೋಗ ಗೊತ್ತಿರಬೇಕು ಅಂತ. ತೆಲುಗಿನಲ್ಲಿ ನೋರಿ ನರಸಿಂಹಶಾಸ್ತ್ರಿ ಅಂತ ಒಬ್ಬ ಮಹಾ ಕಾದಂಬರಿಕಾರರು ಇದ್ದರು. ಅವರ 6 ಕಾದಂಬರಿಗಳು ಉತ್ಕೃಷ್ಟವಾದದ್ದು. ಅಲ್ಲಿ 3 ಕಾದಂಬರಿಗಳು ಆಂಧ್ರ ಮಹಾಭಾರತದ ಬಗ್ಗೆ ಕುರಿತದ್ದು. ಅಲ್ಲಿ 2ನೇದು ರುದ್ರಮದೇವಿ ಅಂತ. ಅಲ್ಲಿ ತಿಕ್ಕನ ಸೋಮಯಾಜಿ ಅಂತ ಒಬ್ಬ ಮಹಾಕವಿ ಮಹಾಮಂತ್ರಿ ಬರ್ತಾನೆ. ಜೈನ ಕರ್ಣಿಕರೆಲ್ಲ ಸಂಪು ಹೂಡ್ಬಿಡ್ತಾರೆ, ಪೆನ್ ಡೌನ್ ಸ್ಟ್ರೈಕ್ ಇದ್ದಂಗೆ ಮಾಡ್ತಾರೆ. ಆಗಲಿಂದ ಬ್ರಾಹ್ಮಣರು ಕರ್ಣಿಕರಾಗಿ ವೃತ್ತಿಗೆ ಸೇರಿದ್ದು ಅಂತ ಬರುತ್ತೆ. ಬಹಳ ಸೊಗಸಾಗಿದೆ ಆ ಕಾದಂಬರಿಯ ತಂತ್ರ ಕಥಾನಕ. ಅಲ್ಲಿ ಆ ಬ್ರಾಹ್ಮಣ ಕರ್ಣಿಕರು ಸುಮಾರು 6,000 ಜನ, ಎಲ್ಲ ಮ್ಯಾಥಮೆಟಿಕ್ಸ್ ಎಲ್ಲ ಕಲಿತು ಲೆಕ್ಕಾಚಾರ ಎಲ್ಲವನ್ನು ಇಟ್ಕೊಂಡು ಮೇಂಟೈನ್ ಮಾಡೋದನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಅವರಿಗೆಲ್ಲರಿಗೂ ಪ್ರಶಸ್ತಿ ಪತ್ರಗಳನ್ನು ಕೊಡಬೇಕು, ಕಾನ್ವಕೇಶನ್ನು. ಆ ದಿವಸವೇನೆ ಕೆಲವರು ಜೈನ ಕರ್ಣಿಕರು ಕೋಪ ಮಾಡಿಕೊಂಡು ಬೆಂಕಿ ಹಚ್ಚಿಬಿಟ್ಟಿರ್ತಾರೆ ಇವರ ಶಿಬಿರಗಳಿಗೆಲ್ಲ. ಆಗ ಸೋಮಯಾಜಿ ಬಂದು ಹೇಳ್ತಾನೆ, ನಾನು ನಿಮಗೆ ಈಗ ಕೊಡೋದಿಲ್ಲ ಪತ್ರಿಕೆಯನ್ನು, ನೀವು ಇನ್ನ ಒಂದು 3 ತಿಂಗಳಲ್ಲಿ ಒಂದಲ್ಲ ಒಂದು ಆಯುಧದಲ್ಲಿ ಸಾಧನೆ ಮಾಡಬೇಕು. ಶೂಲವೋ, ಧನುಸ್ಸೋ, ಕುಂತವೋ, ಮುಸಲವೋ, ಖಡ್ಗವೋ, ಯಾವುದ್ರೊಳಗೋ ಒಂದ್ರೊಳಗೆ, ಆಮೇಲೆ ನಿಮಗೆ ಪ್ರಶಸ್ತಿ ಪತ್ರ ಕೊಡೋದು ಅಂತ. ಎಲ್ಲರೂ ಆಗಲಿ ಅಂತ ಹೇಳ್ಬಿಟ್ಟು ಒಪ್ಕೋತಾರೆ ಅಂತ. ಅಂದರೆ ಇಷ್ಟು ಮಾರ್ಮಿಕವಾದಂಥದ್ದು ನೋಡಿ. ಕ್ಷತ್ರಿಯನಾದಂಥವನಿಗೆ ಏನು ತೇಜಸ್ಸು ಬೇಕು, ಕ್ಷಾತ್ರ ಬೇಕು, ಅಂಥದ್ದಿಲ್ಲೂ ಬೇಕು ಅಂತ. ಹಾಗಾಗಿ ವೃಷಲಾಪೇಕ್ಷೆಯ ಶಸ್ತ್ರಂ ಧಾರಯಾಮಿ ಅಂತ ಹೇಳಿ ಅವನು ಈ ಆಯುಧವನ್ನು ಇಟ್ಕೊಂಡಿರೋದಕ್ಕೆ ಇದು ಕಾರಣ ಅಂತಾನೆ. ಮುಂದಿನ ವಿವರಗಳನ್ನು ನಾಳೆ ನೋಡೋಣ. ನಮಸ್ಕಾರ.